ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೇರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೋರಾಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮಧ್ಹೃದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಪ್ರವಚನದಲ್ಲಿ ಕೇಳಿದಂತೆ ಸಮುದ್ರ ಮಥನವನ್ನು ಇಬ್ಬರೂ ಮಾಡಿದರು. ದೈತ್ಯರು ಮಾಡಿದರು, ದೇವತೆಗಳು ಕೂಡ ಮಾಡಿದರು. ಆದರೆ ಅಮೃತ ಸಿಕ್ಕಿದ್ದು ಮಾತ್ರ ಯಾರಿಗೆ? ದೈತ್ಯರಿಗೆ ಸಿಗಲಿಲ್ಲ, ದೇವತೆಗಳಿಗೆ ಮಾತ್ರ ಸಿಕ್ತು. ಅದಕ್ಕೆ ಕಾರಣ ಏನು ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಇಲ್ಲಿ ವಾಸ್ತವಿಕವಾಗಿ ಶ್ರಮ ಇಬ್ಬರು ಪಟ್ಟಿದ್ದಾರೆ. ದೈತ್ಯರಿಗೂ ಶ್ರಮ ಆಗಿದೆ, ದೇವತೆಗಳಿಗೂ ಶ್ರಮ ಆಗಿದೆ. ಒಂದು ರೀತಿ ನೋಡಿದರೆ ದೈತ್ಯರಿಗೆ ಜಾಸ್ತಿ ಶ್ರಮ ಆಗಿದೆ. ಯಾಕೆಂದರೆ ದೈತ್ಯ ಹಿಡ್ಕೊಂಡಿದ್ದು ಹಾವಿನ ಮುಖವನ್ನು, ಅಲ್ಲಿ ವಿಷದ ಗಾಳಿ ಎಲ್ಲ ಬಂದು ಇನ್ನಷ್ಟು ಸುಸ್ತಾಗಿದೆ ಅವರಿಗೆ. ದೇವತೆಗಳಿಗೆ ಇವರಷ್ಟು ಶ್ರಮ ಏನು ಆಗಿಲ್ಲ. ಹಾಗಿದ್ದರೆ ಒಂದು ರೀತಿಯಲ್ಲಿ ನೋಡಿದರೆ ಧರ್ಮದ ಪ್ರಕಾರ ಅಮೃತ ಸಿಗಬೇಕಾದದ್ದು ಯಾರಿಗೆ? ದೈತ್ಯರಿಗೆ. ಅದೇ ಸಿಕ್ಕಿದ್ದು ಮಾತ್ರ ದೇವತೆಗಳಿಗೆ. ಈ ರೀತಿಯಾಗಿ ಯಾಕೆ ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಇಬ್ಬರೂ ಶ್ರಮ ವಹಿಸಿದರು, ಆದರೆ ಉದ್ದೇಶ ಏನಿತ್ತು ಅಂತ. ಉದ್ದೇಶ ಮತ್ತು ಮನಸ್ಥಿತಿ ಯಾವ ರೀತಿ ಇತ್ತು ಅಂದರೆ, ದೇವತೆಗಳಿಗೆ ಇದ್ದದ್ದು ಇದರಿಂದಾಗಿ ನಮಗೂ ಒಳ್ಳೆಯದಾಗುತ್ತೆ, ಅದರ ಮೂಲಕ ಜಗತ್ತಿಗೂ ಒಳ್ಳೆಯದಾಗಬೇಕು, ಇದು ಒಂದು ಉದ್ದೇಶ. ಹಾಗೆ ಮಾಡಬೇಕಾದ್ರೆ ನಾವು ಮಾಡ್ತಾ ಇಲ್ಲ, ಇದನ್ನು ಪರಮಾತ್ಮ ನಮ್ಮೊಳಗಡೆ ನಿಂತು ಮಾಡಿಸ್ತಾ ಇದ್ದಾನೆ ಎನ್ನುವಂಥ ಭಕ್ತಿ ಇತ್ತು. ಆದರೆ ದೈತ್ಯರಿಗೆ ಇದ್ಯಾವುದೂ ಕೂಡ ಇರಲಿಲ್ಲ. ನಾವೇ ಮಾಡ್ತೀವಿ ಅಂತ ಅಹಂಕಾರದಿಂದಾಗಿ ಬಾಲ ಬಿಟ್ಟು ಮುಖ ಹಿಡ್ಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಅವ್ರ ಉದ್ದೇಶ ಏನಿತ್ತು ಅಂತಂದರೆ, ಅಮೃತ ಸಿಕ್ಕ ಮೇಲೆ ನಮ್ಮನ್ನು ಹೇಳುವವರು ಕೇಳುವವರು ಯಾರು ಕೂಡ ಇರೋದಿಲ್ಲ, ಇಡೀ ಜಗತ್ತನ್ನು ನಾವು ಬೇಕಾದ ರೀತಿ ಆಟ ಆಡಿಸ್ಬೋದು ಅಂತ ಆ ರೀತಿಯಾದಂಥ ದುರುದ್ದೇಶ ಇತ್ತು. ಹೀಗೆ ದೇವತೆಗಳಲ್ಲಿ ಒಳ್ಳೆಯ ಉದ್ದೇಶ ಇತ್ತು, ಪರಮಾತ್ಮನ ಭಕ್ತಿ ಇತ್ತು. ದೈತ್ಯರಲ್ಲಿ ಉದ್ದೇಶವೂ ಕೆಟ್ಟದು, ಪರಮಾತ್ಮನ ಭಕ್ತಿಯೂ ಕೂಡ ಇರಲಿಲ್ಲ. ಹಾಗಾಗಿ ಇಬ್ಬರೂ ಶ್ರಮಪಟ್ಟರೂ ಕೂಡ ಫಲ ಸಿಕ್ಕಿದ್ದು ಮಾತ್ರ ಯಾರಿಗೆ? ದೇವತೆಗಳಿಗೆ ಮಾತ್ರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾಗಿದ್ದೇ ತಡ ಯಾವ ದೈತ್ಯರಿಗೆ ತುಂಬ ಸಿಟ್ಟು ಬರುತ್ತೆ. ಎಲ್ಲರೂ ಕೂಡ ತಾವೇನು ಮಾಡ್ತಾರೆ, ಯುದ್ಧ ಮಾಡಲಿಕ್ಕೆ ಅಂತ ಮತ್ತೆ ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಇಷ್ಟಾದಾಗ ಯಾವ ಬಲಿಚಕ್ರವರ್ತಿ ಹೇಳ್ತಾನೆ, ಇನ್ನು ಮುಂದೆ ಯುದ್ಧ ಮಾಡೋದು ಬೇಡ, ಅವರಿಗೆ ಮೊದಲೇ ಬಲ ಜಾಸ್ತಿ, ಈಗ ಅಮೃತವು ಕೂಡ ಸಿಕ್ಕಿಬಿಟ್ಟಿದೆ, ಹಾಗಾಗಿ ಯುದ್ಧ ಮಾಡೋದು ಬೇಡ, ನಾನೊಂದು ಉಪಾಯವನ್ನು ಮಾಡ್ತೇನೆ, ನಾನು 100 ಯಾಗಗಳನ್ನು ಮಾಡಿ ಇಂದ್ರನ ಪದವಿಯನ್ನು ಪಡಿತೇನೆ, ಆವಾಗ ನೀವೇ ದೇವತೆಗಳಾಗ್ತೀರಿ ಎಂಬುದಾಗಿ ತಿಳಿಸ್ತಾನೆ. ಇಷ್ಟಾದ ಮೇಲೆ ಯಾವ ಬಲಿಚಕ್ರವರ್ತಿ ಯಾಗಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. 1 ಆಯಿತು, 2 ಆಯಿತು, 3 ಆಯಿತು, ಒಟ್ಟು 99 ಯಾಗಗಳು ಮುಗಿದವು. ಇನ್ನೇನು 100ನೇ ಅಶ್ವಮೇಧ ಯಾಗ ನರ್ಮದಾ ನದಿಯ ತೀರದಲ್ಲಿ ನಡೆದಿದೆ. ಆ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಬೇಕು ಅಂತ ದೇವತೆಗಳೆಲ್ಲರೂ ಕೂಡ ಹೋಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನ ಹತ್ತಿರ, ಪರಮಾತ್ಮ ತಾನು ಅದಿತಿ ಮತ್ತು ಕಶ್ಯಪ ದಂಪತಿಗಳಲ್ಲಿ ತಾನು ವಾಮನ ಎನ್ನುವಂತಹ ರೂಪದಿಂದಾಗಿ ಅವತಾರವನ್ನು ಮಾಡ್ತಾನೆ.
ವಾಮನ ಶಬ್ದಕ್ಕೆ ಒಂದು ಅರ್ಥ ಕುಳ್ಳಗಿರುವಂತಹ ವ್ಯಕ್ತಿ ಅಂತ. ಹಾಗೆ ಚಿಕ್ಕ ರೂಪದಿಂದಾಗಿ ಅವತಾರವನ್ನು ಮಾಡ್ತಾನೆ. ಅವತಾರ ಮಾಡಿ ಮುಂದೆ ತಾನೇನಾಗ್ತಾನೆ, ತಕ್ಷಣದಲ್ಲಿ ಬೆಳೆದು ಬಿಡ್ತಾನೆ. ಹುಟ್ಟಿದ ತಕ್ಷಣವೇನೆ ಅವನಿಗೇನಾಗುತ್ತೆ, ಉಪನಯನ ಆಗುತ್ತೆ, ಎಲ್ಲವೂ ಕೂಡ ಆಗಿಬಿಡುತ್ತೆ. ಇಷ್ಟಾದ ಮೇಲೆ ನೇರವಾಗಿ ಅವತಾರ ಆಯಿತು, ಉಪನಯನ ಆಯಿತು, ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ನೇರವಾಗಿ ನರ್ಮದಾ ನದಿಯ ತೀರಕ್ಕೆ ಬಂದ ಅಲ್ಲಿ 100ನೇ ಅಶ್ವಮೇಧ ಯಾಗ ನಡೀತಾ ಇದೆ. ಆ ಒಂದು ಪ್ರಭಾವ ಯಾವ ರೀತಿ ಇತ್ತು ಅಂದರೆ, ದೇವತೆಗಳೆಲ್ಲ ನಡಿಗೆ ಹೋಗ್ಬಿಟ್ರಂತೆ. ಇನ್ನೇನು ಮುಗಿಯಿತು, 100ನೇ ಅಶ್ವಮೇಧ ಯಾಗ ಆಯಿತು, ನಮ್ಮ ಇಂದ್ರ ಹೋದ, ಬಲಿಚಕ್ರವರ್ತಿ ಇಂದ್ರ ಪದವಿಗೆ ಬರ್ತಾನೆ ಅಂತ. ಇಷ್ಟಾದ ತಕ್ಷಣ ನೇರವಾಗಿ ಅಲ್ಲಿ ಯಾವ ವಾಮನ ದೇವರು ಪ್ರತ್ಯಕ್ಷರಾಗ್ತಾರೆ. ಬರ್ತಾ ಬರ್ತಾ ನೋಡಿ ಶುಕ್ರಾಚಾರ್ಯರೇ ಬದಲಾದಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬ ಭಾರಿ ಆಶ್ಚರ್ಯ ಆಗ್ಬಿಡುತ್ತದೆ, ಯಾರಿವನು ಅಂತ. ಇನ್ನೂ ನೋಡಲಿಕ್ಕೆ ಸಣ್ಣ ವಯಸ್ಸು, ಮುಖದಲ್ಲಿ ನೋಡಿದರೆ ಭಾರಿ ಕಾಂತಿ ಇದೆ, ಸೂರ್ಯನೇ ಸಾಕ್ಷಾತ್ತಾಗಿ ಬರ್ತಾ ಇದ್ದಾನೇನೋ ಅಂತ ಅನಿಸುವಂತಹ ದಿವ್ಯ ಕಾಂತಿ ಆ ಬಾಲಕನ ಮುಖದಲ್ಲಿ ಇತ್ತು. ಕೊನೆಗೆ ಅವನು ಬಂದ ತಕ್ಷಣ ಎಲ್ಲರೂ ಕೂಡ ತಾವಾಗಿ ಕೈ ಮುಗಿದು ಬಿಟ್ರಂತೆ. ಅವನು ಯಾರು ಏನಂತ ಏನೋ ಗೊತ್ತಿಲ್ಲ, ಆ ಕಾಂತಿಯನ್ನು ನೋಡಿ ಸಹಜವಾಗಿಯೇ ಪ್ರತಿಯೊಬ್ಬರು ಕೂಡ ಕೈ ಮುಗಿದು ನಮಸ್ಕಾರ ಮಾಡಿಬಿಟ್ರು. ಕೊನೆಗೆ ಯಾವ ಬಲಿಚಕ್ರವರ್ತಿಯು ಕೂಡ ವಾಸ್ತವಿಕವಾಗಿ ಒಂದು ದೊಡ್ಡ ಸಾತ್ವಿಕ ವ್ಯಕ್ತಿ, ಕೆಲವೊಮ್ಮೆ ದೈತ್ಯ ಸ್ವಭಾವದಿಂದಾಗಿ ಕೆಟ್ಟ ಬುದ್ಧಿ ಬರ್ತಾ ಇತ್ತಷ್ಟೇ. ಹಾಗಾಗಿ ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ, ಬ್ರಾಹ್ಮಣರೇ ನಿಮಗೆ ಸ್ವಾಗತ, ನಿಮಗೇನು ಬೇಕೋ ಕೇಳಿ, ನಾನು 100ನೇ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದೇನೆ, ಮುಂದಿನ ಇಂದ್ರ ನಾನೇ, ನಿಮಗೇನು ಬೇಕೋ ಕೇಳಿ, ನಿಮಗೆ ಎಲ್ಲವನ್ನು ಕೂಡ ಕೊಡ್ತೇನೆ ಅಂತ. ಯಾಕೆಂದರೆ ನಿಮ್ಮ ನೋಡಿದರೆ ನಿಮಗೆ ಸಾಮಾನ್ಯರ ಥರ ಕಾಣಿಸ್ತಾ ಇಲ್ಲ ನೀವು. ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವ ಮತ್ತೆ ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್ ಮನ್ಯವೇತ್ತಾರ್ಯ ವಪುರ್ಧರಂ ಅಂತ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಋಷಿಗಳ ತಪಸ್ಸು ಒಂದು ರೂಪ ಪಡೆದೇ ನಿಮ್ಮ ರೀತಿ ಇರುತ್ತೆ ಅಂತ. ಅಷ್ಟು ಕಾಂತಿ ನಿಮ್ಮ ಮುಖದಲ್ಲಿ ಇದೆ, ನಿಮಗೇನು ಬೇಕೋ ಕೇಳಿ ಎಂಬುದಾಗೆಲ್ಲ ವಿಶೇಷವಾಗಿ ಸ್ವಾಗತ ಮಾಡ್ತಾನೆ. ಇಷ್ಟಾದ ಮೇಲೆ ಕೊನೆಗೆ ವಾಮನನಿಗೆ ಹೇಳ್ತಾನೆ, ಬಲಿಚಕ್ರವರ್ತಿ ನಿನಗೇನು ಬೇಕು ಎಲ್ಲ ಕೇಳು, ಏನೂ ಸಂಕೋಚ ಮಾಡ್ಕೊಳ್ಬೇಡ, ಯದ್ಯದ್ಯತೋ ವಾಂಠಚಿ ತತ್ಪ್ರತಿಷ್ಠ ಅಂತ ಏನು ಬೇಕು ಎಲ್ಲವನ್ನು ಕೇಳು. ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ಹಸುಗಳು ಬೇಕಾ, ಮನೆ ಬೇಕಾ, ಏನು ಬೇಕೋ ಕೇಳು. ಆನೆ ಬೇಕಂದ್ರೆ ಆನೆ ಕೇಳು, ರಥ ಬೇಕಂದ್ರೆ ರಥ ಕೇಳು, ಅರಮನೆ ಬೇಕಂದ್ರೆ ಅರಮನೆ ಕೇಳು, ಅಥವಾ ಕನ್ಯೆ ಬೇಕಾ ಕನ್ಯೆ ಕೇಳು. ಹೀಗೆ ಏನು ಬೇಕೋ ಎಲ್ಲವನ್ನು ಕೂಡ ಕೇಳು, ಎಲ್ಲವನ್ನು ಕೂಡ ನನಗೆ ಕೊಟ್ಟು ಬಿಡ್ತೀನಿ, ಏನೋ ಸಂಕೋಚ ಮಾಡ್ಕೊಳ್ಬೇಡ ಅಂತ ಯಾವ ಬಲಿಚಕ್ರವರ್ತಿ ಹೇಳ್ತಾನೆ. ಎಷ್ಟು ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಬಲಿಚಕ್ರವರ್ತಿ ಒಳ್ಳೆ ಮಾತನಾಡಿದೀಯಾ ಅಂತ. ಯಾಕಂದ್ರೆ ನೀನು ಎಂಥವನು, ಪ್ರಹ್ಲಾದನ ಮೊಮ್ಮಗ, ನೀನು ತಕ್ಕದಾದಂಥ ಮಾತಾಡಿದ್ದೀಯ. ನಿನ್ನ ತಾತನೂ ಕೂಡ ಇಷ್ಟೇ ಸಾತ್ವಿಕನಾಗಿದ್ದ, ದಾನಿಯಾಗಿದ್ದ ಪ್ರಹ್ಲಾದ, ನೀನು ಕೂಡ ಒಳ್ಳೆ ಮಾತನ್ನು ಆಡಿದ್ದೀಯ, ಒಳ್ಳೆ ಮಾತು ಬಂತು ನಿನ್ನ ಬಾಯಿಂದ ಅಂತ ಹೇಳ್ತಾನೆ. ಸರಿ, ನಿನಗೇನು ಬೇಕು ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಯಾವ ವಾಮನ ಹೇಳ್ತಾನೆ, ನನಗೆ 3 ಹೆಜ್ಜೆ ಎಷ್ಟು ಭೂಮಿ ಬೇಕು ಅಂತ. ಇಷ್ಟು ಹೇಳಿದಾಗ ಬಲಿಚಕ್ರವರ್ತಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇವನಿಗೆ ತಲೆ ಕೆಟ್ಟಿದೆನಾ ಅಂತ. ಯಾಕೆ ಅಂದರೆ ಮಾಮಚೋಭಿಹಿ ಸಮಾರಾಧ್ಯ ಲೋಕಾನಾಂ ಏಕಮೀಶ್ವರಂ ಪದತ್ರಯಂ ಋಣೀತೆಯೋ ಬುದ್ಧಿಮಾನಿವ ದಾಶುಷಂ ಅಂತ, ನಾನೆಂಥವನು, ಇಡೀ ಲೋಕಕ್ಕೆ ಒಡೆಯ, ಇಂತಹ ದೊಡ್ಡ ಚಕ್ರವರ್ತಿಯ ಹತ್ತಿರ ಬಂದು ಅದು ಏನಾಗಿದೆ, ನನಗೆ ತುಂಬ ಸಂತೋಷ ಆಗಿದೆ. ನನಗೆ ಸಂತೋಷ ಆಗಿರುವಂತಹ ಈ ಸಮಯದಲ್ಲಿ 3 ಪಾದ ಭೂಮಿ ಕೇಳ್ತೇನೆ, ನನಗೆ ಬುದ್ಧಿನೇ ಸರಿ ಇಲ್ಲ ಅಂತ. ನಾನೇನು ಅನ್ಕೊಂಡಿದ್ದೆ, ನಿನಗೆ ವಯಸ್ಸು ಮಾತ್ರ ಕಡಿಮೆ, ಬುದ್ಧಿ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ. ಆದರೆ ಅದು ತಪ್ಪು, ನಿನಗೆ ವಯಸ್ಸು ಕಡಿಮೆ, ಬುದ್ಧಿನೂ ಕಡಿಮೆ, ಏನು ಕೇಳಬೇಕು ನಿನಗೆ ಗೊತ್ತೇ ಇಲ್ಲ, ನಿನಗೆ ತಂದೆ ತಾಯಿಗಳು ನಿನಗೆ ಏನು ಕೇಳಬೇಕಂತ ಹೇಳೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ. ತ್ವಂಬಾಲಹ ಬಾಲಿಶಮತಿಹಿ ಅಂತ. ಹಾಗಾಗಿ ನಿನಗೆ ಗೊತ್ತಿಲ್ಲ, ಸುಮ್ಮನೆ ನಾನು ಹೇಳೋ ಮಾತನ್ನು ಕೇಳಿ ನಿನಗೆ 3 ಗ್ರಾಮಗಳನ್ನು ದಾನವನ್ನಾಗಿ ಕೊಡ್ತೇನೆ, ತೆಗೆದುಕೊಂಡು ಹೋಗು, 3 ಹಳ್ಳಿಗಳನ್ನು ಕೊಡ್ತೇನೆ ಅಂತ. ಇಷ್ಟಾದಾಗ ವಾಮನ ಹೇಳ್ತಾ ಇದ್ದಾನೆ, ಯಾವಂತೋ ವಿಷಯ ಪ್ರೇಷ್ಠಾಹ ಅಂತ. ನೀನು ಒಂದು ವೇಳೆ 3 ಗ್ರಾಮ ಕೊಡ್ತೀನಿ ಅಂತಂದ್ರೆ ನನಗೇನು ಆಸೆ ಆಗುತ್ತೆ, 3 ರಾಜ್ಯ ಬೇಕಂತ ಆಸೆ ಆಗುತ್ತೆ. 3 ರಾಜ್ಯ ಕೊಡ್ತೀನಿ ಅಂತಂದ್ರೆ 3 ಲೋಕಗಳು ಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಒಂದು ವಸ್ತುವನ್ನು ಕೊಟ್ಟು ಒಬ್ಬ ವ್ಯಕ್ತಿಯನ್ನ ತೃಪ್ತಿಪಡಿಸಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಗೆ ನಾವು 100 ರೂಪಾಯಿ ಕೊಟ್ಟರೆ 200 ರೂಪಾಯಿ ಬೇಕಂತ ಅನ್ಸುತ್ತೆ, 200 ಕೊಟ್ಟರೆ 1000 ಬೇಕನ್ಸುತ್ತೆ. ಹೀಗೆ ಒಂದು ವಸ್ತುವಿನಿಂದಾಗಿ ತೃಪ್ತಿ ಪಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಅದರಿಂದ ಏನಾಗುತ್ತೆ, ಹೊರತು ಇನ್ನಷ್ಟು ಆಸೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಸಾಕಾದದ್ದೆಷ್ಟು, ಕೇವಲ 3 ಪಾದ ಭೂಮಿ ಮಾತ್ರ, ಅದು ಕೂಡ ನನ್ನ ಪಾದಗಳಷ್ಟು. ಹಾಗಾಗಿ ಅದನ್ನು ಕೊಟ್ಟು ಬಿಡು, ನಾನು ಆರಾಮಾಗಿ ತೃಪ್ತನಾಗಿ ಹೋಗ್ತೇನೆ ಅಂತ. ಯಾಕೆಂದ್ರೆ ಅಸಂತುಷ್ಟ ದ್ವಿಜೋ ನಷ್ಟ ಅಂತ
ಮನೆಗೆ ಬಂದಂತಹ ಬ್ರಾಹ್ಮಣ ಅವನು ಸಂತೋಷವಾಗದೆ ಹೋದರೆ ಮನೆಗೇನಾದ್ರೂ ಕೆಡುಕಾಗುತ್ತೆ ಅಂತ. ಹಾಗಾಗಿ ನನಗೆ ಯಾವುದರಿಂದ ಸಂತೋಷ? 3 ಪಾದ ಭೂಮಿಯಿಂದಲೇ ಸಂತೋಷ. 3 ಪಾದ ಭೂಮಿ ಕೊಡು, ನನಗೆ ಸಂತೋಷ ಆಗುತ್ತೆ, ನಿನ್ನ ಕುಲವೇ ಉದ್ಧಾರ ಆಗುತ್ತೆ ಅಂತ ವಾಮನ ಬಲಿಚಕ್ರವರ್ತಿಗೆ ಹೇಳಿದ. ಕೊನೆಗೆ ಸರಿ, ನಿನ್ನ ಹಣೆ ಬರಹ ಅಂತ ಬಲಿಚಕ್ರವರ್ತಿ ತಾನು ತನ್ನ ಹೆಂಡತಿಯಾದಂತಹ ವಿಂಧ್ಯಾವಳಿಯನ್ನು ಕರೆದು ಸಂಕಲ್ಪ ಮಾಡಿ ದಾನ ಕೊಡ್ಲಿಕ್ಕೆ ಅಂತ ತಯಾರಾಗ್ತಾನೆ. ಆಗಿದ್ದೇ ತಡ ಶುಕ್ರಾಚಾರ್ಯರು ನೋಡ್ತಾರೆ, ಬಂದಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಯಾಕೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ, ಸಣ್ಣ ಮಗುವೇ ಆಗಲಿ, ಸಣ್ಣ ಮಗು ಇಷ್ಟು ಕಾಂತಿ ಇದೆ ಅಂತಂದ್ರೆ ಅದಕ್ಕೆ ಸಾಮಾನ್ಯ ಇರೋದಿಲ್ಲ. ಅದರಲ್ಲೂ ಕೂಡ 3 ಪಾದ ಭೂಮಿ ಕೇಳ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಏನೋ ಮೋಸ ಇದೆ ಅಂತ ಅನಿಸ್ತಾ ಇದೆ ನನಗೆ, 1 ನಿಮಿಷ ತಡಿ ಅಂತ ಹೇಳ್ತಾನೆ. ಇಷ್ಟಾದಾಗ ಒಂದು ವಿಚಾರವನ್ನ ಹೇಳ್ತಾ ಇದ್ದಾನೆ ಯಾವ ಶುಕ್ರಾಚಾರ್ಯರು. ಬಲಿಚಕ್ರವರ್ತಿ ಹೇಳ್ತಾನೆ ಒಂದು ಮಾತನ್ನ, ನಾನು ಮಾತು ಕೊಟ್ಟ ಆಗ್ಬಿಟ್ಟಿದೆ, 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ. ನಮ್ಮದು ಅತ್ಯಂತ ಶ್ರೇಷ್ಠವಾದಂತಹ ವಂಶ, ಸತ್ಯವನ್ನೇ ನುಡಿಯುವಂತಹ ವಂಶ. ಹಾಗಾಗಿ ನಾನು ಮಾತನ್ನು ಕೊಟ್ಟುಬಿಟ್ಟಿದ್ದೇನೆ. ಮಾತಿಗೆ ತಪ್ಪಿದ್ರೆ ಏನಾಗುತ್ತೆ? ಸುಳ್ಳು ಮಾತಾಡಿದಂತೆ ಆಗುತ್ತೆ. ಹಾಗಾಗಿ ನಾನು ಸತ್ಯವನ್ನು ಮಾತನಾಡಲೇಬೇಕು. ಹಾಗಾಗಿ ನಾನೇ ಮಾಡ್ತೇನೆ, ದಾನ ಕೊಟ್ಟೇ ಕೊಡ್ತೇನೆ ಅಂತ ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ, ಸರಿ, ನೀನೇನು ಹೇಳ್ತಾ ಇದ್ದೀಯಾ? ಸತ್ಯ ಮಾತಾಡಬೇಕು, ಸತ್ಯ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀಯಾ? ಅವಶ್ಯ ಸತ್ಯವನ್ನು ಮಾತಾಡಲೇಬೇಕು. ಯಾವಾಗ ಅಂತಂದ್ರೆ ಸತ್ಯ ಅನ್ನೋದು ನಮ್ಮ ಒಂದು ಹೂವಿದ್ದಂತೆ. ಹೂವು ಮರದಲ್ಲಿ ಬಿಡುತ್ತೆ, ಗಿಡದಲ್ಲಿ ಬಿಡುತ್ತೆ. ಗಿಡ ಯಾವುದು ಅಂದ್ರೆ ನಮ್ಮ ಜೀವನವೇ ಒಂದು ಗಿಡ ಇದ್ದಂತೆ. ಆ ಜೀವನದಲ್ಲಿ ಹೂವು ಯಾವುದು ಅಂದ್ರೆ ಸತ್ಯ, ದಯೆ, ತಪಸ್ಸು, ಇದೆಲ್ಲವೂ ಕೂಡ ಒಂದು ರೀತಿ ಹೂವುಗಳಿದ್ದಂತೆ. ಈ ಹೂವುಗಳೆಲ್ಲವೂ ಕೂಡ ಯಾವಾಗ ಇರ್ತಾವೆ ಅಂದ್ರೆ ಮರ ಗಿಡ ಚೆನ್ನಾಗಿದ್ರೆ ಹೂವು ಇರ್ತಾವೆ. ಮರವೇ ಇಲ್ಲದೆ ಹೋಗ್ಬಿಟ್ಟು ಹೂ ಬಿಡುತ್ತಾ? ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಇವತ್ತು ನೀನು ಸತ್ಯ ಮಾತಾಡಬೇಕು ಅಂತ ದಾನ ಕೊಡ್ಲಿಕ್ಕೆ ಹೋಗ್ಬಿಟ್ರೆ ಅಲ್ಲೇನಾಗುತ್ತೆ? ಮರವೇ ಬಿದ್ದು ಹೋಗೋತಿ, ನಿನ್ನ ಜೀವನವೇ ನಾಶವಾಗಿ ಹೋಗಿಬಿಡುತ್ತೆ. ಈ ಬಂದಂತಹ ಬಾಲಕ ನಿನ್ನ ಜೀವನವನ್ನೇ ನಾಶ ಮಾಡಿ ಹಾಕಿಬಿಡ್ತಾನೆ. ಜೀವನ ಚೆನ್ನಾಗಿದ್ರೆ ಇನ್ನೂ 100 ಸತ್ಯ ಮಾತನ್ನ ನೀನು ಆಡಬಹುದು. ಆದರೆ ಜೀವನವೇ ಹೋಗ್ಬಿಟ್ರೆ ಸತ್ಯವನ್ನು ಮಾತಾಡಲಿಕ್ಕೆ ಆಗೋದೇ ಇಲ್ಲ. ಗಿಡ ಬಿದ್ದರೆ ಹೂವು ಒಂದು ಸಲ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಜೀವನವನ್ನೇ ಹಾಳು ಮಾಡಲಿಕ್ಕೆ ಈ ವ್ಯಕ್ತಿ ಬಂದಿದ್ದಾನೆ. ಹಾಗಾಗಿ ಸತ್ಯ ಇವೆಲ್ಲವನ್ನು ಕೂಡ ಬಿಟ್ಟುಬಿಡು. ಅತಿ ಸರ್ವತ್ರ ವರ್ಜಯೇತ್ ಅಂತ ಒಂದು ನಿಯಮ ಇದೆ. ಅತಿಯಾಗಿ ಯಾವುದನ್ನು ಕೂಡ ಮಾಡಬಾರ್ದು. ಹಾಗಾಗಿ ನನ್ನ ಮಾತನ್ನು ಕೇಳು, ನೀನು ಆರಾಮಾಗಿ ಇರ್ತೀಯ, ದಾನ ಕೊಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಬಲಿಚಕ್ರವರ್ತಿ ಹೇಳ್ತಾನೆ, ನೀವೇನು ಹೇಳಿದರೂ ನಾನು ಅದಕ್ಕೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ನೀವು ಹೇಳಿದಂತಹ ಮಾತು 100ಕ್ಕೆ 100ರಷ್ಟು ಸತ್ಯ. ಆದರೆ ನಾನು ನಂಬಿದಂತಹ ಧರ್ಮ ಏನಂದ್ರೆ ನಖ್ಯ ಸತ್ಯಾತ್ ಪರೋ ಅಧರ್ಮ ಅಂತ. ಸುಳ್ಳು ಮಾತನಾಡೋದಕ್ಕಿಂತ ಕೆಟ್ಟ ಇನ್ನೊಂದು ಕೆಲಸ ಇಲ್ಲ ಅಂತ. ಹಾಗಾಗಿ ನಾನೇ ಮಾಡಬೇಕು, ಸತ್ಯವನ್ನೇ ಮಾತಾಡಿದ್ದೇನೆ. ಸತ್ಯವನ್ನು ಮಾತನಾಡಿದರೆ, ಸತ್ಯವನ್ನು ಮಾಡಿದರೆ ಅದರಿಂದ ಇವತ್ತು ನಮಗೆ ಕೆಡಕಾದರೂ ಕೂಡ ಮುಂದೆ ಅದರಿಂದ ಒಳ್ಳೆಯದಾಗೇ ಆಗುತ್ತೆ, ಅದಂತೂ ನಿಶ್ಚಯ. ಹಾಗಾಗಿ ನಾನೇನು ಮಾಡೋದಿಲ್ಲ, ದಾನ ಕೊಡೋದೇ ಬಿಡುವುದಿಲ್ಲ, ದಾನವನ್ನು ಕೊಟ್ಟೇ ಕೊಡ್ತೇನೆ. ಅದರಿಂದ ನನ್ನ ನಾಶ ಆದರೂ ಕೂಡ ಪರವಾಗಿಲ್ಲ ಅಂತ ಬಲಿಚಕ್ರವರ್ತಿ ಹೇಳ್ತಾನೆ. ಅಂದರೆ ಅವನಿಗೆ ಒಂದು ರೀತಿ ಅನಿಸ್ಬಿಟ್ಟಿತ್ತು. ಯಾಕಂದರೆ ಶುಕ್ರಾಚಾರ್ಯರು ಯಾವತ್ತೂ ಕೂಡ ಸುಳ್ಳನ್ನು ಹೇಳುವವರಲ್ಲ. ಅವನ ಗುರುಗಳು ಅವನ ಹಿತವನ್ನೇ ಬಯಸುವಂಥವರು. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ಅಂದರೆ ನನಗೇನು ಕೆಡಕಾಗುತ್ತೆ ಅಂತ ಅನಿಸ್ತಾ ಇರುತ್ತೆ ಒಳಗಡೆಯಿಂದ. ಆದರೂ ಕೂಡ ಸತ್ಯದಿಂದ ಹಿಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಅಷ್ಟು ಸತ್ಯಶಾಲಿಯಾಗಿದ್ದ. ಹಾಗಾಗಿ ನೀವೇನು ಮಾಡಿದರೂ ಸಾಧ್ಯ ಇಲ್ಲ, ನಾನು ದಾನವನ್ನು ಕೊಟ್ಟೇ ಕೊಡ್ತೇನೆ ಅಂತ. ಕೊನೆಗೆ ಶುಕ್ರಾಚಾರ್ಯರಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಅವ್ರು ಹೇಳ್ತಾರೆ, ಗುರುಗಳ ಮಾತನ್ನು ಕೇಳದೇ ಇರುವಂತಹ ನಿನ್ನ ಸಂಪತ್ತೆಲ್ಲವೂ ಕೂಡ ನಾಶವಾಗಿ ಹೋಗಿಬಿಡಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ. ಬಂದಿದ್ಯಾಕೆ? ವಾಮನ ರೂಪಿ ಪರಮಾತ್ಮ ಅವನ ಸಂಪತ್ತನ್ನೆಲ್ಲ ಅಪಹಾರ ಮಾಡಲಿಕ್ಕೆ. ಗುರುಗಳು ಕೂಡ ಏನು ಮಾಡಿದ್ರು, ಅದೇ ಶಾಪವನ್ನು ಕಟ್ಬಿಟ್ರು, ನಿನ್ನ ಸಂಪತ್ತೆಲ್ಲ ಕೂಡ ನಾಶವಾಗಿ ಹೋಗಲಿ ಅಂತ. ಇಷ್ಟಾದರೂ ಕೂಡ ಬಲಿಚಕ್ರವರ್ತಿ ಬಿಡಲಿಲ್ಲ, ನಾನು ದಾನವನ್ನು ಕೊಟ್ಟೇ ಕೊಡ್ತೇನೆ ಅಂತ. ಕೊನೆಗೆ ತಾನೇನು ಮಾಡಿದ, ಬಲಿಚಕ್ರವರ್ತಿಯ ಹೆಂಡತಿಯಾದಂತಹ ವಿಂಧ್ಯಾವಳಿ ದೇವಿ ತಾನು ಬಂಗಾರದ ಕಲಶದಲ್ಲಿ ನೀರನ್ನು ತರ್ತಾಳೆ. ಆ ಯಾವ ಒಟುವಿಗೆ ದಾನ ಕೊಡಬೇಕು ಅಂತ ಅವನ ಪಾದ ಪ್ರಕ್ಷಾಲನೆ ಏನು ಮಾಡ್ತಾಳೆ. ಪಾದ ಪ್ರಕ್ಷಾಲನೆ ಮಾಡಬೇಕಾದ್ರೂ ಕೂಡ ಏನು ಹೆದರಿಕೆ ಇಲ್ಲ ಅವನಿಗೆ. ಇವಾಗ ಮೊದಲು ಸ್ವಲ್ಪ ಡೌಟ್ ಇತ್ತು, ಆಗುತ್ತೋ ಏನೋ, ನನ್ನ ಸಂಪತ್ತು ನಾಶ ಆಗುತ್ತೇನೋ ಅಂತ. ಶುಕ್ರಾಚಾರ್ಯ ಶಾಪ ಕೊಟ್ಟ ಮೇಲೆ ನಿಶ್ಚಿತ ಆಗಿಬಿಟ್ಟಿದ್ದು, ನನ್ನ ಸಂಪತ್ತೆಲ್ಲೂ ಕೂಡ ನಾಶವಾಗಿಯೇ ಹೋಗುತ್ತೆ ಅಂತ ನಿಶ್ಚಿತ ಅಂತ. ಅಷ್ಟಾದರೂ ಕೂಡ ನಗುತ್ತಲೇನೆ ಅವನೇ ಮಾಡಿದ ಪಾದ ಪ್ರಕ್ಷಾಲನೆ ಮಾಡಿದ. ಆ ಪಾದದ ನೀರನ್ನು ತಾನು ಪ್ರೋಕ್ಷಣೆ ಮಾಡಿಕೊಂಡು ತಾನು ಹೇಳ್ತಾನೆ, ನನ್ನ ಇಡೀ ಕುಲವೇ ಉದ್ಧಾರವಾಯಿತು ನಿನ್ನಂತಹ ಬ್ರಾಹ್ಮಣನ ಪಾದದ ನೀರಿನಿಂದಾಗಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ ಮೇಲೆ ಅದನ್ನು ನೋಡಿದಂತಹ ಎಲ್ಲ ದೇವತೆಗಳಿಗೆ ಆಶ್ಚರ್ಯ ಆಗಿಬಿಡುತ್ತೆ ಅಂತೆ. ಯಾರಾದ್ರೂ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ.
ತಮ್ಮ ಸಂಪತ್ತೆಲ್ಲವೂ ಕೂಡ ನಾಶವಾಗುತ್ತೆ ಅಂತ ಗೊತ್ತಿದ್ದರೂ ಕೂಡ ನಗ್ನಗ್ತ ದಾನ ಮಾಡಲಿಕ್ಕೆ ಯಾರಾದ್ರೂ ಸಾಧ್ಯನಾ? ಸಾಧ್ಯವೇ ಇಲ್ಲ. ಬಲಿಚಕ್ರವರ್ತಿ ತುಂಬಾ ದೊಡ್ಡವನು ಅಂತ ತಾನೆಲ್ಲವನ್ನು ಕೂಡ ಮಾಡ್ತಾರೆ. ಹೀಗೆ ಕೊನೆಗೆ ದಾನ ಪ್ರಾರಂಭ ಆಯಿತು. ಮೊದಲ ಹೆಜ್ಜೆ ದಾನವನ್ನಾಗಿ ಕೊಟ್ಟ. ಯಾವಾಗ ದಾನ ಕೊಟ್ಟನೋ ತಕ್ಷಣದಲ್ಲಿ ವಾಮನರೂಪಿಯಾದಂತಹ ಪರಮಾತ್ಮ ತ್ರಿವಿಕ್ರಮನಾಗಿ ದೊಡ್ಡಕ್ಕೆ ಬೆಳಿತಾನೆ. ತದ್ವಾಮನಂ ರೂಪಮವರ್ಧತಾದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ ಭೂಖಂ ದಿಶೋ ದೇವ್ರ ಪ್ರಯೋಧಯ ತಿರಿಯಂಗ್ ಹೃದೇವಾಹ ದೇವ್ರ ಪ್ರಯೋಧಯ ಅಂತ ವ್ಯಾಪ್ತವಾದಂತಹ ಪರಮಾತ್ಮನ ರೂಪ. ನಾನು ಮೊನ್ನೆ ಹೇಳಿದಂತೆ ಧ್ಯಾನ ಮಾಡಬೇಕಾದ್ರೆ ಸ್ಥೂಲ ರೂಪದ ಉಪಾಸನೆ ಅಂತ, ಅಂದರೆ ತಲೆ ಸತ್ಯಲೋಕದಲ್ಲಿ ಇದ್ದರೆ ಕಾಲು ಪಾತಾಳದಲ್ಲಿ ಇರುತ್ತೆ ಅಂತ, ಆ ರೀತಿಯಾಗಿ ಅಷ್ಟು ವ್ಯಾಪ್ತವಾದಂತಹ ಪರಮಾತ್ಮನ ರೂಪ ಆಯಿತು. ಆವಾಗ ಪರಮಾತ್ಮ ತಾನೇ ಮಾಡ್ತಾನೆ, ಒಂದು ಪಾದದಿಂದಾಗಿ ಕೆಳಗಿನ ಎಲ್ಲ ಲೋಕಗಳು ಅತಳ ವಿತಳ ಸುತಲ ತಲಾತಲ ರಸಾತಲ ಪಾತಾಳ ಎನ್ನುವಂಥ ಎಲ್ಲ ಲೋಕಗಳನ್ನು ಕೂಡ ವ್ಯಾಪಿಸಿಕೊಂಡು ಬಿಡ್ತಾನೆ. ಇನ್ನೊಂದು ಪಾದದಿಂದಾಗಿ ಮೇಲಿನ ಎಲ್ಲ ಲೋಕಗಳು ಜನೋಲೋಕ ತಪೋಲೋಕ ಸತ್ಯಲೋಕ ಎನ್ನುವಂಥ 7 ಲೋಕಗಳನ್ನು ವ್ಯಾಪಿಸಿಕೊಂಡು ಬಿಡ್ತಾನೆ. 2 ಪಾದದಿಂದಾಗಿ ಇಡೀ ಭೂಮಿಯನ್ನೇ ಪರಮಾತ್ಮ ಅಳೆದು ಬಿಟ್ಟ. ಇನ್ನು 1 ಪಾದ ಕೊಡಬೇಕು ಅವನು, 3 ಪಾದ ಭೂಮಿಯನ್ನು ಕೇಳಿದ್ದು. ಕೊನೆಗೆ 3ನೇ ಪಾದಕ್ಕೆ ಜಾಗವೇ ಇಲ್ಲ ಆಗ್ಬಿಡ್ತು. ಯಾಕೆಂದ್ರೆ ಎಲ್ಲ ಕಡೆ ಪರಮಾತ್ಮನ ಪಾದವೇ ತುಂಬಿಕೊಂಡು ಬಿಟ್ಟಿದೆ. ಈ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಒಂದು ಮಾತನ್ನ ತಿಳಿಸ್ತಾರೆ. ಇಲ್ಲೇನಾಯ್ತು, ಬಲಿ ಸ್ವಲ್ಪ ಜಾಗ ಕೊಟ್ಟ ಅವನಿಗೆ. ಅವನು ಕೊಟ್ಟದ್ದೆಷ್ಟು ವಾಸ್ತವಿಕವಾಗಿ 3 ಪಾದ ಭೂಮಿಯಷ್ಟು. ಬಲಿ ಸ್ವಲ್ಪ ಜಾಗವನ್ನು ಅವನಿಗೆ ಕೊಟ್ಟ. ಅದರಿಂದ ಪರಮಾತ್ಮ ಏನು ಮಾಡಿದ, ಅವನನ್ನು ಫುಲ್ ಆಕ್ರಮಣ ಮಾಡಿಕೊಂಡು ಬಿಟ್ಟ, ಎಲ್ಲವನ್ನು ಕೂಡ ವ್ಯಾಪಿಸಿಕೊಂಡು ಬಿಟ್ಟ. ಹಾಗೆ ನಾವು ಕೂಡ ಪರಮಾತ್ಮನಿಗೆ ನಮ್ಮ ಜೀವನದಲ್ಲಿ ಸ್ವಲ್ಪ ಜಾಗ ಕೊಡಬೇಕು ಅಂತೆ. ಸ್ವಲ್ಪ ಹೊತ್ತು ಸಮಯವನ್ನಾದರೂ ಕೂಡ ಪರಮಾತ್ಮನಿಗೆ ಕೊಟ್ಟಾಗ ಏನಾಗುತ್ತೆ, ಅದರಿಂದ ಪರಮಾತ್ಮ ಇನ್ನಷ್ಟು ಜಾಸ್ತಿ ನಮ್ಮನ್ನ ವ್ಯಾಪಿಸಿಕೊಳ್ತಾನೆ. ಅದೇ ಪರಮಾತ್ಮನಿಗೂ ಅಷ್ಟೇ ಕಲಿಗೂ ಅಷ್ಟೇ ಅಂತೆ. ಪರಮಾತ್ಮನಿಗೆ ಸ್ವಲ್ಪ ಜಾಗ ಕೊಟ್ಟರೆ ಪರಮಾತ್ಮ ಜಾಸ್ತಿ ಆಕ್ರಮಣ ಮಾಡಿಕೊಳ್ತಾನೆ, ಕಲಿಗೂ ಅಷ್ಟೇ ಸ್ವಲ್ಪ ಅವಕಾಶ ಕೊಟ್ಟುಬಿಟ್ರೆ ಪೂರ್ತಿಯಾಗಿ ವ್ಯಾಪಿಸಿಕೊಂಡು ಬಿಡ್ತಾನೆ ಅಂತ. ನಾವು ನಳದ ದಮಯಂತಿ ಕಥೆಯನ್ನು ಕೇಳ್ತೇವೆ. ನಳ ತುಂಬಾ ಪರಿಶುದ್ಧನಾಗಿ ಇದ್ದ. ಅವನಿಗೆ ಕಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನ ಒಳಗಡೆಗೆ ಕಲಿಗೆ ಒಂದು ಸಲ ಕಾಲು ತೊಳ್ಕೊಳ್ಬೇಕಾದ್ರೆ ಹಿಂದ್ಗಡೆ ತೊಳ್ಕೊಳ್ಳಿಲ್ಲ, ಹಿಮ್ಮಡಿ ತೊಳ್ಕೊಳ್ಳಿಲ್ಲ. ಅದೊಂದೇ ನಿಮಿತ್ತ ಕಲಿ ಪ್ರವೇಶ ಮಾಡಿದ ಅವನ ಇಡೀ ಜೀವನವನ್ನೇ ನಾಶ ಮಾಡಿ ಹಾಕಿಬಿಟ್ಟ ಅಂತ. ಪರಮಾತ್ಮನಿಗೆ ಬಲಿ ಸ್ವಲ್ಪ ಜಾಗ ಕೊಟ್ಟ, ಅವನ ಉದ್ಧಾರವನ್ನೇ ಮಾಡಿಬಿಟ್ಟ. ನಳ ಮಹಾರಾಜ ಕಲಿಗೆ ಸ್ವಲ್ಪ ಜಾಗ ಕೊಟ್ಟ, ಅದರಿಂದ ಅವನ ನಾಶವೇ ಆಗಿ ಹೋಗಿಬಿಡ್ತು. ಹೀಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಾವು ಒಂದು ಹೆಜ್ಜೆಯನ್ನು ಇಟ್ಟರೆ ಅದು ಮುಂದೆಗಡೆ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಎಲ್ಲಿ ಹೆಜ್ಜೆ ಇಡಬೇಕು ಅನ್ನೋದು ನಾವು ಎಚ್ಚರಿಕೆಯಿಂದ ಇಡಬೇಕು ಅಂತ ಭಾಗವತ ಹೇಳ್ತಾ ಇದೆ. ಆವಾಗ ವಾಮನ ಹೇಳ್ತಾನೆ ಬಲಿ ಚಕ್ರವರ್ತಿಗೆ, ಬಲಿ ನೀನೇ ಹೇಳಿದ್ದಿ, ಇದೇನು ಮಹಾ 3 ಪಾದ ಏನು ದೊಡ್ಡದ ಅಂತ ಕೇಳಿಬಿಟ್ಟಿದ್ದೆ. ಈಗ ಕೇಳ್ತಾ ಇದ್ದೀನಿ 3ನೇ ಪಾದ ಎಲ್ಲಿಡ್ಲಿ ಹೇಳು ಅಂತ. ಏನು ಭಾರಿ ಅಹಂಕಾರ ತೋರಿಸಿದ್ದೀನಿ ನೀನು, 3 ಪಾದ ಭೂಮಿ ಲೆಕ್ಕಕ್ಕೆ ಇಲ್ಲ ಅಂತ. 3ನೇ ಪಾದ ಭೂಮಿ ಎಲ್ಲಿಡಬೇಕು ಕೊಡು ಅಂತ. ಕೊನೆಗೆ ಬಲಿಚಕ್ರವರ್ತಿಗೆ ತುಂಬ ಚಿಂತೆಯಾಗುತ್ತೆ. ಕೊನೆಗೆ ಈ ವಿಚಾರ ಅಲ್ಲಿದ್ದಂಥ ಎಲ್ಲ ದೈತ್ಯರಿಗೆ ಗೊತ್ತಾಗುತ್ತೆ, ನಮ್ಮ ರಾಜನಿಗೆ ಮೋಸ ಮಾಡಿದ್ದಾನೆ ಅಂತ. ತಕ್ಷಣದಲ್ಲೇನೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಆಯುಧಗಳನ್ನು ಹಿಡಿದುಕೊಂಡು ತಾವು ಪರಮಾತ್ಮನ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾರೆ. ಈ ಸಂದರ್ಭದಲ್ಲಿ ಯಾವ ಬಲಿಚಕ್ರವರ್ತಿ ಹೇಳ್ತಾನೆ, ಇದು ಪರಮಾತ್ಮ ಮಾಡಿದಂತಹ ಮೋಸ ಅಲ್ಲ, ಇದು ಪರಮಾತ್ಮ ಮಾಡಿದಂಥ ಅನುಗ್ರಹ, ಯುದ್ಧವನ್ನು ನಿಲ್ಲಿಸಿಬಿಡಿ ಇಲ್ಲಿಗೆ ಅಂತ. ಯಾಕೆಂದ್ರೆ ಈಗ ಇದು ದೇವತೆಗಳ ಕಾಲ, ದೇವತೆಗಳ ಅಮೃತಪಾನ ಮಾಡಿದ್ದಾರೆ, ಇದು ದೇವತೆಗಳ ಕಾಲ, ನಮಗಿದು ಕಾಲ ಅಲ್ಲ, ಹಾಗಾಗಿ ಬಿಟ್ಟು ಬಿಡಿ ಎಂಬುದಾಗಿ ತಿಳಿಸ್ತಾರೆ. ಕೊನೆಗೆ ಎಲ್ಲರೂ ಕೂಡ ಬಿಡ್ತಾರೆ. ಕೊನೆಗೆ ಯಾವ ಬಲಿಚಕ್ರವರ್ತಿಯ ತಲೆಯ ಮೇಲೆ ಪರಮಾತ್ಮ ತಾನು ತನ್ನ 3ನೇ ಪಾದವನ್ನು ಕೂಡ ಇಟ್ಟು ತಾನೇ ಮಾಡ್ತಾನೆ, ಅವನ ಉದ್ಧಾರವನ್ನು ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಪ್ರಹ್ಲಾದ ಬರ್ತಾನೆ ಅಂತೆ. ಯಾವ ಬಲಿಚಕ್ರವರ್ತಿಯ ತಾತನಾದಂಥ ಪ್ರಹ್ಲಾದ ಬರ್ತಾನೆ. ಪರಮಾತ್ಮ ಭಾರೀ ಒಳ್ಳೆ ಕೆಲಸ ಮಾಡಿಬಿಟ್ಟಿ ನೀನು ಅಂತ. ಯಾಕೆಂದ್ರೆ ಈ ಬಲಿಚಕ್ರವರ್ತಿಗೆ ರಾಜ್ಯವನ್ನು ಕೊಟ್ಟವನು ನೀನೆ, ಯಾರಿಗೆ ಕೊಡುವ ಅಧಿಕಾರ ಇರುತ್ತೋ ಅವನಿಗೆ ಕಿತ್ಕೊಳ್ಳುವ ಅಧಿಕಾರ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಬಲಿಚಕ್ರವರ್ತಿ ಕೊಟ್ಟವನು ನೀನೆ, ಆದರೆ ಅವನಿಗೆ ಏನಿರಲಿಲ್ಲ, ಆ ಬುದ್ಧಿ ಇರಲಿಲ್ಲ, ಇದು ಪರಮಾತ್ಮ ಕೊಟ್ಟದ್ದು ಎನ್ನುವಂಥ ಬುದ್ಧಿ ಇರಲಿಲ್ಲ, ಹೊರತು ಅಹಂಕಾರವೇ ಜಾಸ್ತಿಯಾಗಿ ಹೋಗಿಬಿಟ್ಟಿತ್ತು. ಹಾಗಾಗಿ ನೀನು ಇವತ್ತನ್ನು ವಾಪಸ್ ಕಸ್ಕೊಂಡಿದ್ದೀಯ, ಹಾಗಾಗಿ ನೀನು ಅವನಿಗೆ ಅನುಗ್ರಹವನ್ನೇ ಮಾಡಿದ್ದೀಯ ಹೊರತು ಕೆಟ್ಟದ್ದನ್ನು ಮಾಡಿಲ್ಲ ಎಂಬುದಾಗಿ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸರಿ, ಪ್ರಹ್ಲಾದ ಏನೋ ದೊಡ್ಡ ಜ್ಞಾನಿಯಾಗಿದ್ದ, ಹಾಗಾಗಿ ಅವನಿಗೆ ಅಷ್ಟು ಉದಾತ್ತ ಮನೋಭಾವ ಇತ್ತು, ದೊಡ್ಡ ಮನಸ್ಸಿತ್ತು ಅಂತ ಹೇಳಬಹುದು. ವಿಂಧ್ಯಾವಳಿ ಅವನ ಹೆಂಡತಿ, ಸಾಮಾನ್ಯವಾಗಿ ಬೇರೆ ಯಾರಾದರೂ ಕೂಡ ತನ್ನ ಗಂಡನಿಗೆ ಈ ರೀತಿ ಪಾತಾಳಕ್ಕೆ ತಳ್ಳಿಬಿಟ್ಟಿದ್ರೆ ಬಾಯಿ ಬಂದ ರೀತಿ ಬೈತಾ ಇದ್ರು. ವಿಂಧ್ಯಾವಳಿ ಹೇಳ್ತಾಳೆ, ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂದು ತತ್ರ ಕುದಿಯೋ ಪರ ಈಶ ಕುರಿಯೋ ಅಂತ. ಪರಮಾತ್ಮ ನೀನು ಒಳ್ಳೆಯ ಕೆಲಸ ಮಾಡಿದ್ದೀಯಾ ಅಂತ.
ಯಾಕೆ ಅಂದರೆ ನನ್ನ ಯಜಮಾನರು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ರು ಅಂತ. ಏನು ದೊಡ್ಡ ತಪ್ಪು ಅಂದರೆ ದಾನ ಕೊಡ್ತೀನಿ ಅಂತ ಹೇಳಿದ್ದೇ ದೊಡ್ಡ ತಪ್ಪು ಅಂತ. ದಾನ ಯಾವಾಗ ಕೊಡಬೇಕು? ನಾವು ನಮ್ಮ ಒಂದು ವಸ್ತುವನ್ನು ಇನ್ನೊಬ್ಬರಿಗೆ ದಾನ ಕೊಡಬೇಕು. ಬಂದದ್ದು ಪರಮಾತ್ಮ, ಇಡೀ ಜಗತ್ತೇ ಪರಮಾತ್ಮನದ್ದು. ಅಂತಹ ಪರಮಾತ್ಮನಿಗೆ ದಾನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೇ ದೊಡ್ಡ ತಪ್ಪು. ಅದು ದಾನ ಕೊಡ್ತೀನಿ ಅಂದ್ರೆ ಏನಾಯಿತು, ಅದೆಲ್ಲವೂ ಕೂಡ ನನ್ನದು ಅಂತ ಭಾವನೆ ಯಾರಿಗಿತ್ತು? ತನ್ನ ಗಂಡನಿಗೆ ಇತ್ತು. ಹಾಗಾಗಿ ನೀನೇ ಮಾಡಿದ್ದೀಯ, ಇವತ್ತು ಅವನ ಎಲ್ಲ ಅಹಂಕಾರವನ್ನು ಕೂಡ ಪರಿಹಾರ ಮಾಡಿದ್ದೀಯಾ, ಅವನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದೀಯಾ, ನನ್ನ ಗಂಡನಿಗೆ ಏನು ಶಿಕ್ಷೆ ಕೊಟ್ಟಿದೆಯಲ್ಲ ಇವತ್ತು ನೀನು, ಅದು ಅತ್ಯಂತ ಸೂಕ್ತವಾದಂತಹ ಶಿಕ್ಷೆ ಅಂತ ವಿಂಧ್ಯಾವಳಿ ಹೇಳ್ತಾಳೆ. ಹೀಗೆ ಬಲಿಚಕ್ರವರ್ತಿಯೂ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ, ತಾತನಾದಂತಹ ಪ್ರಹ್ಲಾದನೂ ಮಾಡಿದ, ಹೆಂಡತಿಯಾದಂಥ ವಿಂಧ್ಯಾವಳಿ ದೇವಿಯೂ ಕೂಡ ಮಾಡಿದಳು. ಹೀಗೆ ಇಷ್ಟೆಲ್ಲ ಆದಾಗ ಯಾವ ಬಲಿಚಕ್ರವರ್ತಿಯು ಕೂಡ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡ್ತಾನೆ. ಈ ರೀತಿಯಾಗಿ ಸ್ತೋತ್ರ ಮಾಡಿದಾಗ ಯಾವ ಪರಮಾತ್ಮ ಹೇಳ್ತಾನೆ, ನೀನು ಅಲ್ಲಿಯ ತನಕ ಸುತ್ತಲ ಲೋಕದಲ್ಲಿ ವಾಸವಾಗಿರು, ಅಲ್ಲಿ ನಿನಗೆ ಯಾವ ಹೆದರಿಕೆಯೂ ಕೂಡ ಇಲ್ಲ, ನಾನೇ ಸ್ವಯಂ ನಿನ್ನ ದ್ವಾರಪಾಲಕನಾಗಿ ನಿಂತಿರ್ತೇನೆ ಎಂಬುದಾಗಿ ಹೇಳ್ತಾನೆ. ಇಷ್ಟಾದ ಮೇಲೆ ಅವನಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡಿ ಮುಂದೆ ಇಂದ್ರನ ಪದವಿಗೆ ಆ ಬಲಿಚಕ್ರವರ್ತಿ ಬರ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ವಿಶಿಷ್ಟವಾದಂತಹ ಅವತಾರ ವಾಮನಾವತಾರ. ವಾಮನಾವತಾರ ಅದಿತಿ ದೇವಿ ಕಶ್ಯಪರಿಂದ ಬಂತು ಅಂದ ತಕ್ಷಣ ಅದಕ್ಕೇನೋ ಗರ್ಭವಾಸ ಇತ್ತು ಅಂತ ಅನ್ಕೊಳ್ಬಾರ್ದು ನಾವು. ನರಸಿಂಹಾವತಾರ ಯಾವ ರೀತಿಯಾಗಿ ತಕ್ಷಣ ಕಮ್ಮದಿಂದಾಗಿ ಬಂತೋ ಅದೇ ರೀತಿಗೆ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ಅಲ್ಲಿಂದ ಆವಿರ್ಭಾವ ಆಗ್ತಾವೆ. ಎಷ್ಟು ಹೊರತು ಅದಕ್ಕೆ ದುಃಖ, ಯಾವ ಗರ್ಭದ ದುಃಖ ಯಾವುದೂ ಕೂಡ ಇರೋದಿಲ್ಲ. ಹೀಗೆ ಪರಮಾತ್ಮನ ವಾಮನಾವತಾರದ ಬಗ್ಗೆ ತಿಳಿಸಿ ಮತ್ತೆ ಮುಂದೆ ಪರಮಾತ್ಮನ ಮೊದಲ ಅವತಾರ ಅಂದರೆ ದಶಾವತಾರ ಮೊದಲನೇದ್ದು ಮತ್ಸ್ಯಾವತಾರ. ಆ ಮತ್ಸ್ಯಾವತಾರದ ಚಿಂತನೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಸತ್ಯವ್ರತ ಎನ್ನುವಂತಹ ರಾಜ, ಸತ್ಯವ್ರತ ರಾಜ ಪರಮ ಧಾರ್ಮಿಕನಾದಂತಹ ರಾಜ, ಒಂದು ದಿವಸ ಕೃತಮಾಲಾ ಅನ್ನುವಂಥ ಒಂದು ದೊಡ್ಡ ನದಿ, ಆ ನದಿಗೆ ಹೋಗಿ ಸಾಯಂಕಾಲ ಸಂಧ್ಯಾವಂದನೆ ಮಾಡ್ತಾ ಇರ್ತಾನೆ. ಸಂಧ್ಯಾವಂದನೆ ಮಾಡ್ತಾ ಇದ್ದ, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಅಂತ ಈಗ ಕೈಯಲ್ಲಿ ಇಟ್ಕೊಳ್ತಾನೆ. ಇಟ್ಕೊಂಡ ತಕ್ಷಣ ನೀರಲ್ಲಿ ಒಂದು ಚಿಕ್ಕ ಮೀನು ಬರುತ್ತೆ. ಇದೇ ಮೀನು ಬಂತಲ್ಲ, ನೀರಿಗೆ ವಾಪಸ್ ಹಾಗೆ ಬಿಟ್ಟು ಬಿಡ್ತಾನೆ. ಅದನ್ನು ಬಿಟ್ಟ ತಕ್ಷಣ ಏನಾಗುತ್ತೆ, ಮೀನು ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ ಅಂತೆ, ರಾಜ ನನ್ನ ಯಾಕೆ ಬಿಟ್ಟು ಇಲ್ಲಿ ಅಂತ. ಯಾಕೆಂದರೆ ಈ ನದಿಯಲ್ಲಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದ್ದಾವೆ. ಆ ಮೀನುಗಳನ್ನ ನನ್ನನ್ನು ಏನು ಮಾಡ್ತವೆ, ತಿಂದೇ ಹಾಕಿ ಬಿಡ್ತಾವೆ. ಹಾಗಾಗಿ ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡುತ್ತೆ ಆ ಮೀನು. ರಾಜನಿಗೆ ಆಶ್ಚರ್ಯ ಆಗುತ್ತೆ, ಮೀನು ಮಾತಾಡೋದ್ರಿ ಅಂದರೆ ಏನು ಅಂತ. ಸರಿ ಏನೋ ಮಾತಾಡ್ತಾ ಇದೆ ಅಂತ ತಾನೇ ಮಾಡ್ತಾರೆ. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಲೋಟದಲ್ಲಿ ಹಾಕ್ಕೊಳ್ತಾನೆ, ಕಮಂಡಲುವಿನಲ್ಲಿ ಹಾಕ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ನೋಡ್ತಾನೆ ಅದು ತುಂಬ ದೊಡ್ಡದಾಗಿ ಬೆಳೆದು ಬಿಟ್ಟಿರುತ್ತೆ. ಕೊನೆಗೆ ಅದನ್ನು ದೊಡ್ಡ ತಂಬಿಗೆಗೆ ಹಾಕ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾನೆ ಅದು ಸಾಕಾಗೋದು, ಅದನ್ನು ಇನ್ನೂ ದೊಡ್ಡದಾಗಿಬಿಟ್ಟಿರುತ್ತೆ. ಕೊನೆಗೆ ಒಂದು ದೊಡ್ಡ ಕೊಪ್ಪರಿಗೆಗೆ ಹಾಕ್ತಾನೆ, ಇನ್ನೊಂದು ಕೆರೆಗೆ ಬಿಡ್ತಾನೆ, ನದಿಗೆ ಬಿಡ್ತಾನೆ, ಕೊನೆಗೆ ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಬಿಡ್ತಾನೆ. ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ನೋಡಿದರೂ ಕೂಡ ಅದು ಇನ್ನಷ್ಟು ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಆವಾಗ ರಾಜನಿಗೆ ಅನಿಸುತ್ತೆ ಅಂತ, ಇದು ಯಾವುದೋ ಸಾಮಾನ್ಯ ಮೀನಲ್ಲ, ಯಾರೋ ಒಬ್ಬರು ನನ್ನನ್ನು ಮೋಸ ಮಾಡ್ತಾ ಇದ್ರೆ, ಇಲ್ಲ ನನಗೆ ಅಜ್ಞಾನವನ್ನು ಕೊಡ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಯಾರು ನೀನು ಅಂತ ಧೈರ್ಯದಿಂದ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಸಾಕ್ಷಾತ್ ಪರಮಾತ್ಮನೇ ಆಗಿದ್ದೇನೆ, ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಯಾಕೆ ಬಂದಿದ್ದೇನೆ ಅಂದರೆ, ಇವತ್ತಿನಿಂದ 7ನೇ ದಿವಸದಲ್ಲಿ ಏನಾಗುತ್ತೆ, ಪ್ರಳಯ ಅನ್ನೋದಾಗುತ್ತೆ, ಮನುಪ್ರಳಯ ಅಂತ. ಆ ಪ್ರಳಯದಲ್ಲಿ ಎಲ್ಲ ಲೋಕಗಳು ಕೂಡ ನೀರಿನಲ್ಲಿ ಮುಳುಗಿ ಬಿಡ್ತಾವೆ. ಆ ಸಂದರ್ಭದಲ್ಲಿ ನಿನ್ನ ಹತ್ರ ಒಂದು ದೋಣಿ ಬರುತ್ತೆ. ಆ ದೋಣಿಯಲ್ಲಿ ಮುಂದೆ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಔಷಧಿಗಳು, ಗಿಡಗಳು ಮತ್ತು ಬೀಜಗಳೆಲ್ಲ ಇರ್ತವೆ. ಅದನ್ನು ನೀನೇ ಮಾಡು, ಅದರೊಳಗಡೆ ಹತ್ತುಕೋ. ನಿನ್ನ ಹತ್ರ ಒಂದು ಮೀನು ಬರುತ್ತೆ, ಆ ಮೀನಿನ ಒಂದು ಕೊಂಬೆಗೆ ಅದನ್ನು ದೋಣಿ ಹಗ್ಗವನ್ನು ಕಟ್ಟು, ಆ ಮೀನಿನನ್ನು ಎಲ್ಲ ಕಡೆ ಸುತ್ತಾಡಿಸುತ್ತೆ ಅಂತ. ಅಂದರೆ ಮೀನಂದರೆ ಸಾಕ್ಷಾತ್ ಪರಮಾತ್ಮ, ನಾನೇ ಬರ್ತೇನೆ, ಆ ರೀತಿಯಾಗಿ ಮಾಡು ಅಂತ ಹೇಳ್ತಾನೆ. ಹೀಗೆ 7ನೇ ದಿವಸಕ್ಕೆ ಇಡೀ ಲೋಕವೆಲ್ಲ ನೀರು ಪಾಲಾಗುತ್ತೆ. ಆವಾಗ ಒಂದು ದೊಡ್ಡ ಹಡಗು ಬರುತ್ತೆ. ಆ ಹಡಗಿನಲ್ಲಿ ಅನೇಕ ರೀತಿಯಾದಂತಹ ಬೀಜಗಳನ್ನೆಲ್ಲ ಹಾಕಿಕೊಂಡು ಸತ್ಯವ್ರತ ರಾಜ ಹಡಗನ್ನು ಏರ್ತಾನೆ. ಒಂದು ದೊಡ್ಡ ಮೀನು ಬರುತ್ತೆ. ಆ ಮೀನಿಗೆ ಆ ಒಂದು ಹಗ್ಗವನ್ನು ಕಟ್ಟಿ ದೋಣಿ ಎಲ್ಲ ಕಡೆ ಸುತ್ತಾಡಲಿಕ್ಕೆ ಶುರು ಮಾಡುತ್ತೆ. ಆವಾಗ ಸತ್ಯವ್ರತ ರಾಜ ತಾನು ಇಡೀ ಎಲ್ಲ ಜಗತ್ತನ್ನು ಕೂಡ ಅಲ್ಲಿ ನೋಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಒಂದು ಕಥೆಯನ್ನು ಹೇಳಿ ಇಲ್ಲಿಗೆ ಒಟ್ಟು 8ನೇ ಸ್ಕಂದ ಎಂಬುದು ಮುಗಿಯುತ್ತೆ. ಮುಂದೆ 9ನೇ ಸ್ಕಂದ. 9ನೇ ಸ್ಕಂದ ಅದು ಅನೇಕ ರೀತಿಯಾದಂತಹ ರಾಜ ಮಹಾರಾಜರ ಚರಿತ್ರೆ. ರಾಜ ಮಹಾರಾಜರ ಚರಿತ್ರೆ ಅಂತಂದರೆ, ನಾವು ಈ ಮಂಗಲಾಷ್ಟಕ ಅಂತಿದೆ. ರಾಜ ಮಹಾರಾಜರ ಮಹತ್ವ ಎಷ್ಟು ಅಂತಂದರೆ, ದೊಡ್ಡ ದೊಡ್ಡ ಭಗವದ್ ಭಕ್ತರು ಅವರೆಲ್ಲರೂ ಕೂಡ ಅವರ ಚರಿತ್ರೆ ನಿರಂತರವಾಗಿ ಕೇಳಬೇಕು.
ಚರಿತ್ರೆಯನ್ನು ಕೇಳಲಿಕ್ಕೆ ಆಗದೆ ಹೋದರೂ ಕೂಡ ಕನಿಷ್ಠ ಅವರ ನಾಮಸ್ಮರಣೆ ಮಾಡಿದರೆ ಸಾಕಂತೆ. ಅದಕ್ಕೆ ಮಂಗಲಾಷ್ಟಕದಲ್ಲಿ ಮಾಂಧಾತ ನಹುಶೋಂಬರೀಶ ಸಗರವು ರಾಜ ಪ್ರತುರ್ ಹಯಹಯ ಶ್ರೀಮಾನ್ ಧರ್ಮಸುತೋ ನರದಶರಥೋ ರಾಜೋ ಯಯಾತಿರ್ ಯದುಹು ಅಂತ ರಾಜರ ನಾಮಸ್ಮರಣೆ ಮಾಡಿದರೆ ಸಾಕು ನಮಗೆ ಮಂಗಳ ಆಗುತ್ತೆ ಅಂತ. ಹಾಗೆ 9ನೇ ಸ್ಕಂದ ಸಂಪೂರ್ಣವಾಗಿ ರಾಜ ಮಹಾರಾಜರ ಚರಿತ್ರೆಯನ್ನು ನಮಗೆ ತಿಳಿಸ್ತಾ ಹೋಗುತ್ತೆ. ಪ್ರಾರಂಭದಲ್ಲಿ ಶರಿಯಾತಿ ಮಹಾರಾಜನ ಚರಿತ್ರೆ. ಶರಿಯಾತಿ ಎಂಬಂತಹ ಮಹಾರಾಜ, ಅವನಿಗೆ ಸುಕನ್ಯೆ ಅನ್ನುವಂತಹ ಮಗಳಿದ್ದಳು, ಒಳ್ಳೆಯ ತಾರುಣ್ಯದ ಹೆಣ್ಣು. ಒಂದು ದಿವಸ ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ ಶರಿಯಾತಿ ಮಹಾರಾಜ. ಅವನ ಜೊತೆಗೆ ಮಗಳು ಕೂಡ ಬಂದಿರ್ತಾಳೆ, ಮಗಳು ಅವಳ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಎಲ್ಲರೂ ಸೇರಿಕೊಂಡು ಕಾಡಿಗೆ ಅಂತ ಹೋಗಿರ್ತಾರೆ. ಈ ಕಡೆ ಶರಿಯಾತಿ ರಾಜ ಬೇಟೆಯಾಡ್ತಾ ಇದ್ದಾನೆ. ಈ ಕಡೆ ಯಾವ ಸುಕನ್ಯೆ ಮತ್ತು ಅವಳ ಗೆಳತಿಯರೆಲ್ಲರೂ ಕೂಡ ಸುಮ್ಮನೆ ಆ ಕಡೆಗೆ ತಿರುಗಾಡ್ತಾ ಇದ್ದಾರೆ. ಒಂದು ಆಶ್ರಮಕ್ಕೆ ಕಾಣಿಸುತ್ತೆ. ಆಶ್ರಮದಲ್ಲಿ ಹೋಗ್ತಾರೆ. ಒಂದು ದೊಡ್ಡ ಹುತ್ತ ಬೆಳೆದಿರುತ್ತೆ ಆಶ್ರಮದಲ್ಲಿ. ಆ ಹುತ್ತದ ಮೇಲ್ಗಡೆ ಎರಡೆರಡು ಕಿಂಡಿ ಬಿಟ್ಟಿರುತ್ತೆ. ಅದರಿಂದ ಏನೋ ಒಂದು ಬೆಳಕು ಬರ್ತಾ ಇರುತ್ತೆ. ಅವ್ರಿಗಿನ್ನೂ ಏನೋ ಒಂಥರ ಕುತೂಹಲ, 18 ವರ್ಷದ ಹುಡುಗತನದ ವಯಸ್ಸು. ಹಾಗಾಗಿ ಅಲ್ಲೇ ಸುತ್ತಮುತ್ತ ನೋಡ್ತಾರೆ, ಒಂದು ಕಡ್ಡಿ ಬಿದ್ದಿರುತ್ತೆ. ಆ ಕಡ್ಡಿಯಿಂದಾಗಿ ವಲ್ಮೀಕರಂದ್ರೆ ದದಶೆ ಖದ್ಯೋತೆ ಇವ ಜ್ಯೋತಿಷಿ ಅಂತ ಆ ಬೆಳಕು ಬರ್ತಾ ಇರುವಂಥ ಜಾಗಕ್ಕೆ ಚುಚ್ಚಿ ಬಿಡ್ತಾರೆ ಅಂತೆ. ಚುಚ್ಚಿದ್ದೇ ತಡ ಅದರಿಂದಾಗಿ ಜೋರಾಗಿ ರಕ್ತ ಹರಲಿಕ್ಕೆ ಶುರುವಾಗ್ಬಿಡುತ್ತೆ. ಇವರಿಗಿನ್ನು ಹುಡುಗಾಟದ ವಯಸ್ಸು, ಏನಾಯ್ತು ಏನೋ ಅಂತ ಗಾಬರಿಯಾಗಿ ಓಡಿ ಬಂದುಬಿಡ್ತಾರೆ. ಅಲ್ಲಿಗೆ ಮುಗೀತಷ್ಟೇ. ವಾಸ್ತವಿಕವಾಗಿ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಸಾಕ್ಷಾತ್ ಚ್ಯವನ ಋಷಿಗಳು ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಾರೆ. ತಪಸ್ಸು ಯಾವ ಪ್ರಭಾವದಲ್ಲಿದೆ ಅಂದರೆ, ಅವರ ದೇಹದ ಮೇಲೆ ಅಷ್ಟು ದೊಡ್ಡ ಹುತ್ತ ಬೆಳೆದಿದ್ದರೂ ಕೂಡ ಅವರಿಗೆ ಎಚ್ಚರವೇ ಇಲ್ಲ. ಇನ್ನಷ್ಟು ಪ್ರಭಾವ ಅಂದರೆ ಅವರ ಕಣ್ಣಿಂದಾಗಿ ದೊಡ್ಡ ಬೆಳಕು ಬರ್ತಾ ಇದೆ ಅಂತೆ. ಅಷ್ಟು ದೀರ್ಘವಾದ ತಪಸ್ಸನ್ನು ಮಾಡಿದಂಥವರು ಚ್ಯವನ ಋಷಿಗಳು. ಅವರ ಕಣ್ಣಿಗೆ ಈ ಸುಕನ್ಯೆ ಕಡ್ಡಿ ಚುಚ್ಚಿಬಿಟ್ಟಿದ್ಲು. ಅದರಿಂದಾಗಿ ರಕ್ತ ಬರ್ತಾ ಇತ್ತು. ಕೊನೆಗೆ ಅವಳು ಅದನ್ನು ಯಾರಿಗೂ ಕೂಡ ಹೇಳಿಲ್ಲ, ಬೈತಾರೆ ಅಂತ. ಹಾಗೆ ಆಗ್ಬಿಟ್ಲು. ಇದಾದ ತಕ್ಷಣ ಏನಾಯಿತು, ಆ ಕಾಡಿನಲ್ಲಿ ಇದ್ದಂಥ ಎಲ್ಲ ಶರಿಯಾತಿ ಮಹಾರಾಜನ ಸೈನಿಕರಿಗೆ, ಶರಿಯಾತಿ ಮಹಾರಾಜನಿಗೆ ಮಲಮೂತ್ರಗಳ ಬಂಧನ ಆಗಿಬಿಡ್ತು. ಏನಾದರೂ ಕೂಡ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ವಿಪರೀತವಾದ ಹೊಟ್ಟೆ ನೋವು, ಹೀಗೆ ಅನೇಕ ಕಷ್ಟಗಳಾಗಲಿಕ್ಕೆ ಶುರುವಾಗುತ್ತೆ. ಆವಾಗ ಶರಿಯಾತಿ ಮಹಾರಾಜ ದೊಡ್ಡ ಜ್ಞಾನಿ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಹೇಳ್ತಾನೆ, ಈ ಕಾಡಿನಲ್ಲಿ ಅನೇಕ ಜನ ಋಷಿ ಮುನಿಗಳೆಲ್ಲರೂ ಕೂಡ ಬೇರೆ ಬೇರೆ ರೂಪದಲ್ಲಿ ಇರ್ತಾರೆ. ಪ್ರಾಣಿಯ ರೂಪದಲ್ಲೋ, ಪಕ್ಷಿಯ ರೂಪದಲ್ಲೋ, ಗಿಡ ಮರದ ರೂಪದಲ್ಲೋ ಇರ್ತಾರೆ. ಯಾರೋ ಒಬ್ಬ ಜ್ಞಾನಿಗಳಿಗೆ ಅಪಮಾನ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ, ಯಾರು ಮಾಡಿದ್ದೀರ ಹೇಳಿ ಅಂತ ಜೋರು ಮಾಡ್ತಾನೆ. ಆವಾಗ ಸುಕನ್ಯೆ ಅನಿವಾರ್ಯವಾಗಿ ಹೇಳ್ತಾಳೆ, ಇಲ್ಲ, ನಾನು ಒಂದು ಕಡೆ ಹೋಗಿದ್ದೆ, ಅಲ್ಲಿಂದ ಬೆಳಕು ಬರ್ತಾ ಇತ್ತು, ನಾನು ಅಲ್ಲಿ ಕಡ್ಡಿ ತಗೊಂಡು ಚುಚ್ಚಿದೆ, ರಕ್ತ ಬಂದುಬಿಡ್ತು ಅಂತ. ಆವಾಗ ಶರಿಯಾತಿ ರಾಜ ನೇರವಾಗಿ ಅಲ್ಲಿಗೆ ಬರ್ತಾನೆ. ಬಂದು ನೋಡಿದಾಗ ಆ ಹುತ್ತ ಒಡೆದೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಕಣ್ಣಿನ ರಕ್ತ ಬರುತ್ತೆ, ಅವರು ಎದ್ದು ಬಿಟ್ಟಿರ್ತಾರೆ ಆ ಹುತ್ತದಿಂದಾಗಿ. ಅತ್ಯಂತ ಬಡಕಲು ದೇಹ, ತೆಳ್ಳಗಿರುವಂತಹ ದೇಹ, ಬಿಳಿ ಗಡ್ಡ ಕೂದಲು, ಅದರ ಜೊತೆಗೆ ಕಣ್ಣು ಕೂಡ ಕಾಣಿಸ್ತಾ ಇರೋದಿಲ್ಲ. ಈಗ ಸುಕನ್ಯೆ ಮಾಡಿದ ತಪ್ಪಿನಿಂದಾಗಿ ಬಂದು ತಾವು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ತಾರೆ, ದಯವಿಟ್ಟು ನಮ್ಮಿಂದ ತಪ್ಪಾಗಿ ಬಿಟ್ಟಿದೆ, ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆ ಯಾವ ಚ್ಯವನ ಋಷಿಗಳು ಹೇಳ್ತಾರೆ, ನೋಡು ಮಹಾರಾಜ, ನನಗೆ ಈಗಾಗಲೇ ತುಂಬ ವಯಸ್ಸಾಗಿ ಬಿಟ್ಟಿದೆ. ನನ್ನ ಪಾಡಿ ನಾನು ತಪಸ್ ಮಾಡ್ತಾ ಇದ್ದೆ. ತಪಸ್ ಮಾಡ್ತಾ ಕೂತಂಥ ವ್ಯಕ್ತಿಯನ್ನು ನಿನ್ನ ಮಗಳು ಬಂದು ಕಣ್ಣಿಗೆ ಚುಚ್ಚಿ ನಾನು ಕುರುಡನನ್ನಾಗಿ ಮಾಡಿಬಿಟ್ಟಿದ್ದಾಳೆ. ಹಾಗಾಗಿ ನಾನು ಆಶ್ರಮದಲ್ಲಿ ಇರೋದು ಒಬ್ಬನೇ, ನನಗೆ ಜೊತೆಗಾರ ಯಾರೂ ಕೂಡ ಇಲ್ಲ, ನನಗೆ ಸಹಾಯ ಮಾಡಲಿಕ್ಕೆ ಯಾರೂ ಕೂಡ ಇಲ್ಲ. ಈಗ ಕಣ್ಣು ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ನಿನ್ನ ಮಗಳು ಮಾಡಿದ ಅಪರಾಧಕ್ಕೆ ಪ್ರತಿಯಾಗಿ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡಬೇಕು ಅಂತ ತನ್ನ ಬೇಡಿಕೆಯನ್ನು ಮುಂದೆ ಇಡ್ತಾನೆ. ರಾಜನಿಗೆ ಏನು ಮಾಡ್ಬೇಕಂತ ತೋಚೋದಿಲ್ಲ. ಮಗಳಿಗೋ 18 ವರ್ಷದ ತಾರುಣ್ಯ, ಇವನು ಎಲ್ಲ ಜರಿ ಕೂದಲಿರುವಂತಹ ಮುಪ್ಪಿನ ವಯಸ್ಸಿನ ಒಬ್ಬ ಮುದುಕ. ಏನು ಮಾಡ್ಬೇಕಂತ ತೋಚೋದಿಲ್ಲ. ಮಾಡದೇ ಹೋದರೆ, ಮದುವೆ ಮಾಡಿ ಕೊಡದೆ ಹೋದರೆ ಶಾಪ ಕೊಟ್ಟು ಬಿಡ್ತಾನೆ. ಮದುವೆ ಮಾಡಿ ಕೊಟ್ಟರೆ ಮಗಳ ಜೀವನ ಹಾಳಾಗಿ ಹೋಗಿಬಿಡುತ್ತೆ. ಏನು ಮಾಡಬೇಕಂತ ತೋಚೋದಿಲ್ಲ. ಕೊನೆಗೆ ಆಗಿದ್ದಾಗಲಿ ಅವಳು ಮಾಡಿದಂಥ ತಪ್ಪು ಅವಳೇ ಪ್ರಾಯಶ್ಚಿತ್ತ ಅನುಭವಿಸಬೇಕು ಅಂತ ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟು ಬಿಡ್ತಾನೆ ಆ ಋಷಿಗೆ. ತದಭಿಪ್ರಾಯಮಾಜ್ಞಾಯ ಪ್ರಾದಾತ್ ದುಹಿತರ ಮುನೇಹೆ ಅಂತ ಮುನಿಗೆ ತನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತಾನೆ. ಸಾಮಾನ್ಯ ಬೇರೆ ಹೆಣ್ಣು ಮಕ್ಕಳಾಗಿ ಓಡಿ ಬಂದುಬಿಡ್ತಾ ಇದ್ರು ಅಷ್ಟೇ. ಆದರೆ ಸುಕನ್ಯೆ ಅವಳಿಗೆ ತಾನು ಮಾಡಿದ ತಪ್ಪಿನ ಅರಿವಿತ್ತು. ಹಾಗಾಗಿ ಅವಳೇನು ಮಾಡ್ತಾಳೆ, ನನ್ನಿಂದಾಗಿ ಈ ಋಷಿಗಳ ಕಣ್ಣು ಹೋಗಿದೆ, ಹಾಗಾಗಿ ನಾನು ಇವರನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ಸೇವೆ ಮಾಡಬೇಕು ಅಂತ ತಾನೇನು ಮಾಡ್ತಾಳೆ, ನಿರಂತರವಾಗಿ ವಿಶೇಷವಾದಂತಹ ಸೇವೆಯನ್ನು ಅವರಿಗೆ ಮಾಡ್ತಾ ಇರ್ತಾಳೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಆ ಋಷಿಗಳ ಆಶ್ರಮಕ್ಕೆ
ಅಶ್ವಿನಿ ದೇವತೆಗಳು ಬರ್ತಾರೆ. ಅಶ್ವಿನಿ ದೇವತೆಗಳು ಬರ್ತಾರೆ. ಅವಾಗ ಆ ಚವನ ಋಷಿಗಳು ಮತ್ತು ಸುಕನ್ಯೆ ಇಬ್ಬರು ಗಂಡ ಹೆಂಡತಿ ಸೇರಿಕೊಂಡು ವಿಶೇಷವಾದಂತಹ ಸತ್ಕಾರವನ್ನು ಅವರಿಗೆ ಮಾಡ್ತಾರೆ ಅಂತೆ, ಯಾವ ಅಶ್ವಿನಿ ದೇವತೆಗಳಿಗೆ. ಆವಾಗ ಆ ದೇವತೆಗಳು ತುಂಬ ಸಂತೋಷ ಆಗ್ಬಿಡುತ್ತೆ ಅವ್ರಿಗೆ. ನಿಮ್ಗೆ ಏನು ಬೇಕೋ ಕೇಳಿ ಅಂತ ಚವನವರ್ಷಿಗಳು ಹೇಳ್ತಾರೆ ಅಂತೆ. ಆವಾಗ ಚವನವರು ಹೇಳ್ತಾರೆ, ನೋಡಿ ಇವಳು ನನ್ನ ಹೆಂಡತಿ, 19-20 ವರ್ಷದ ತರುಣ ಹೆಣ್ಣು, ಏನೂ ಸುಖವನ್ನು ಜಗತ್ತಿನಲ್ಲಿ ಅನುಭವಿಸಿಲ್ಲ. ಒಳ್ಳೆಯ ತಾರುಣ್ಯದಲ್ಲಿ ನನ್ನ ಹತ್ರ ಬಂದುಬಿಟ್ಟಿದ್ದಾಳೆ. ನನಗೂ ಕಣ್ಣು ಕಾಣಿಸೋದಿಲ್ಲ, ದೇಹ ಸರಿಯಾಗಿಲ್ಲ. ಹಾಗಾಗಿ ನನಗೆ ತಾರುಣ್ಯವನ್ನು ವಾಪಸ್ ಕೊಡಿ ಅಂತ ಕೇಳ್ತಾರೆ ಅಂತೆ. ಆವಾಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಸರಿ, ನಾವೇನು ನಿಮಗೆ ತಾರುಣ್ಯ ಕೊಡ್ತೇವೆ, ಅದಕ್ಕೆ ಪ್ರತ್ಯೇಕ ನೀವು ನನಗೇನು ಕೊಡ್ತೀರಾ ಅಂತ. ಏನು ಬೇಕು ಅಂತ ಕೇಳ್ತಾರೆ. ಇಲ್ಲ, ನಾವು ದೇವತೆಗಳು, ಸಾಮಾನ್ಯವಾಗಿ ದೇವತೆಗಳಿಗೆ ಯಜ್ಞದಲ್ಲಿ ಸೋಮರಸ ಅಂತ ಒಂದು ಆಹುತಿಯನ್ನು ಕೊಡ್ತಾರೆ. ಒಂದು ಸೋಮಲತೆ ಅಂತ ಒಂದು ಬಳ್ಳಿ ಹಿಂದಿನ ಕಾಲದಲ್ಲಿ ಇರ್ತಾ ಇತ್ತು, ಅದನ್ನು ಆಹುತಿಯನ್ನು ಕೊಡ್ತಾರೆ. ನಮಗೆ ಸೋಮಪಾನವನ್ನು ಯಾರು ಕೂಡ ಆಹುತಿಯಾಗಿ ಕೊಡೋದಿಲ್ಲ, ನಮಗೆ ಆ ಯೋಗ್ಯತೆ ಇಲ್ಲ, ನೀವು ನಮಗೆ ಸೋಮಪಾನವನ್ನು ಮಾಡಿಸಬೇಕು ಯಜ್ಞವನ್ನು ಮಾಡಿ ಅಂತ. ಸರಿ ಅಂತ ಒಪ್ಕೊಳ್ತಾರೆ. ಆವಾಗ ಅಲ್ಲಿ ಏನೇ ಒಂದು ಸರೋವರ ಇರುತ್ತೆ. ಆ ಸರೋವರದಲ್ಲಿ ಮಧ್ಯದಲ್ಲಿ ಯಾರು ಚವನ ಋಷಿಗಳು, ಅವರ ಎಡಗೈ ಮತ್ತು ಬಲಗೈಯನ್ನು ಇಬ್ಬರು ಹಿಡ್ಕೊಂಡಿರ್ತಾರೆ. ಯಾರು? ಅಶ್ವಿನಿ ದೇವತೆಗಳು ಇಬ್ಬರು ಅವರು ಹಿಡ್ಕೊಂಡಿರ್ತಾರೆ. ಹಿಡ್ಕೊಂಡು ತಾವೇ ಮಾಡ್ತಾರೆ, ಆ ಸರೋವರದಲ್ಲಿ ಮುಳುಗ್ತಾರೆ. ಮುಳುಗಿ ಮೇಲೆ ಹೇಳ್ತಾರೆ. ಎದ್ದ ತಕ್ಷಣ ಏನಾಗುತ್ತೆ, ಆ ಸುಕನ್ಯೆಗೆ ಅಶ್ವಿನಿ ದೇವತೆಗಳು ಯಾರು, ತನ್ನ ಗಂಡ ಯಾರು ಗೊತ್ತೇ ಆಗೋದಿಲ್ಲ. ಯಾಕೆಂದ್ರೆ ಮೂವರು ಕೂಡ ಒಂದೇ ರೀತಿ ಕಾಣಿಸ್ತಾ ಇದ್ರು. ಮೂವರಿಗೂ ಕೂಡ 16 ವರ್ಷದ ತಾರುಣ್ಯ ಬಂದು ಬಿಟ್ಟಿತ್ತು. ಹಾಗಾಗಿ ತನ್ನ ಗಂಡ ಯಾರು, ತನ್ನ ಋಷಿಗಳು ಯಾರು ಅಂತ ಗೊತ್ತೇ ಆಗೋದಿಲ್ಲ. ಆವಾಗ ಕೊನೆಗೆ ತಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ತನ್ನ ಗಂಡ ಮುಂದೆ ಬರ್ತಾನೆ. ಹೀಗೆ ಯಾವ ಸುಕನ್ಯೆಯ ಪಾತಿವ್ರತ್ಯದಿಂದಾಗಿ ಅಶ್ವಿನಿ ದೇವತೆಗಳು ಆ ಒಂದು ಋಷಿಗೆ, ಚವನ ಋಷಿಗಳೇ ತಾರುಣ್ಯವನ್ನು ಕೊಟ್ಟು ಬಿಟ್ಟರು. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆಗಿ ತುಂಬ ಅನೇಕ ತಿಂಗಳಾಯಿತು. ಅನೇಕ ತಿಂಗಳಾದ ಮೇಲೆ ಈ ಕಡೆ ರಾಜನಿಗೆ ತುಂಬ ಬೇಸರ ಆಗ್ತಾ ಇರುತ್ತೆ, ಶರಿಯಾತಿ ಮಹಾರಾಜನಿಗೆ, ಸುಕನ್ಯೆಯ ತಂದೆಗೆ. ಹೋಗಿ ನನ್ನ ಮಗಳನ್ನು ಋಷಿ ಕೊಟ್ಟು ಬಿಟ್ಟೆ, ಜೀವನ ಹೇಗೆ ಮಾಡ್ತಾ ಇದ್ದಾಳೋ ಏನೋ ಕಾಡಿನಲ್ಲಿ ಪಾಪ ಅಂತ ನೋಡಲಿಕ್ಕೆ ಅಂತ ಬರ್ತಾನೆ. ಬಂದಾಗ ಏನಾಗುತ್ತೆ, ಒಂದು ಕಡೆ ಮಂಚದ ಮೇಲೆ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಯಾವ ಸುಕನ್ಯೆ ಮತ್ತು ಆ ಚವನ ಋಷಿಗಳು. ಇವನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ನಾನೇನೋ ನನ್ನ ಮಗಳು ಒಳ್ಳೆಯ ಭಕ್ತಿಯಿಂದ ಈ ಋಷಿಯ ಸೇವೆ ಮಾಡ್ತಾಳೆ ಅಂತ ಕಳಿಸ್ಕೊಟ್ರೆ, ನನ್ನ ಮಗಳು ಬೇರೆ ಗಂಡಸನ ಜೊತೆ ಭೋಗ ಮಾಡ್ತಾ ಇದ್ದಾಳೆ, ಪರಪುರುಷನ ಜೊತೆ ಭೋಗ ಮಾಡ್ತಾ ಇದ್ದಾಳೆ ಅಂತ ಚಿಕೀರ್ಷಿತಂತೆ ಕ್ವಿದಂ ಪತಿಸ್ತ್ವಯ ಪ್ರಲಂಬಿತೋ ಲೋಕ ನಮಸ್ಕೃತಿ ಹೋಮನಿ ಅಂತ ಬೈಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಶ್ರೇಷ್ಠನಾದಂತಹ ಚವನ ಋಷಿಗಳಂತ ಗಂಡ ಇದ್ದಾರೆ, ಅವರನ್ನು ಬಿಟ್ಟು ಬೇರೆ ಜೊತೆ ಭೋಗ ಮಾಡ್ತಾ ಇದ್ದೀರಾ ಅಂತ ಬೈತಾರೆ ಅಂತೆ. ಆವಾಗ ಸುಕನ್ಯೆ ನಗ್ನಗ್ತಾ ಹೇಳ್ತಾಳೆ, ಅಪ್ಪ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂತ. ಈ ಹುಡುಗ ಅಂದರೆ ಈ ತರುಣ ಬೇರೆ ಯಾರೋ ಅಲ್ಲ, ನಿನ್ನ ಅಳಿಯನೇ ಅಂತ. ಅದೇಗೆ ಸಾಧ್ಯ, ನಾನು ಕೊಟ್ಟಿದ್ದು ಮುದುಕನಿಗೆ, ಇದು ನೋಡಿದ್ರೆ 20 ವಯಸ್ಸಿದೆಯಲ್ಲ ಅಂತ ಕೇಳಿದ್ರೆ, ಆವಾಗ ನಡೆದಂತಹ ಎಲ್ಲ ಕೆಲಸವನ್ನು ವಿಸ್ತಾರವನ್ನು ಕೂಡ ಹೇಳ್ತಾಳೆ. ಹೀಗೆ ಚವನ ಋಷಿಗಳ ಪ್ರಭಾವದಿಂದಾಗಿ ನಿನ್ನ ಅಳಿಯನ ಮುಪ್ಪು ವಯಸ್ಸುತನ ಎಂಬುದು ಹೋಗಿ ಅವನಿಗೆ ಒಳ್ಳೆಯ ತಾರುಣ್ಯ ಬಂದಿದೆ ಅಂತ. ಆವಾಗ ಶರಿಯಾತಿ ಮಹಾರಾಜನಿಗೆ ತುಂಬ ಹೆಮ್ಮೆ ಆಗುತ್ತೆ ತನ್ನ ಮಗಳ ಬಗ್ಗೆ. ನನ್ನ ಮಗಳು ಮಾಡಿದ ಸೇವೆಯಿಂದಾಗಿ ನನ್ನ ಅಳಿಯ ಇವತ್ತು ದೊಡ್ಡ ತಾರುಣ್ಯ ಪಡೆದುಕೊಂಡು ಬಿಟ್ಟಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಕೊನೆಗೆ ಏನಾಯಿತು, ಶರಿಯಾತಿ ಮಹಾರಾಜ ಮುಂದೆ ಒಂದು ದೊಡ್ಡ ಯಾಗವನ್ನು ಮಾಡಿದ. ಆ ಯಾಗಕ್ಕೆ ಪುರೋಹಿತರು ಯಾರು ಅಂತಂದರೆ ಚವನ ಋಷಿಗಳು. ಅಳಿಯನನ್ನೇ ಪುರೋಹಿತರನ್ನಾಗಿ ಕರೆದಿದ್ದ. ಪುರೋಹಿತರನ್ನಾಗಿ ಕರೆದ. ಆವಾಗ ಸೋಮಯಾಗ ಅಂತ ಸೋಮಯಾಗ ಮಾಡಿದ. ಕೊನೆಗೆ ಎಲ್ಲ ದೇವತೆಗಳಿಗೂ ಕೂಡ ಆಹುತಿಯನ್ನು ಕೊಟ್ಟರು. ಕೊನೆಗೆ ಹಿಂದೆ ಒಂದು ಮಾತು ಕೊಟ್ಟಿದ್ದರು, ಯಾರು ಚವನ ಋಷಿಗಳು ಯಾರಿಗೆ? ಅಶ್ವಿನಿ ದೇವತೆಗಳಿಗೆ. ನಾನು ನಿಮಗೆ ಹೋಮದಲ್ಲಿ ಸೋಮರಸವನ್ನು ಆಹುತಿಯನ್ನು ಕೊಡ್ತೇನೆ ಅಂತ. ಹೇಗಿದ್ದರೂ ತನ್ನ ಮಾವನದ್ದೇ ಹೋಮ, ಹಾಗಾಗಿ ತಾವೇ ಮಾಡ್ತಾರೆ, ಅಲ್ಲಿ ಅಶ್ವಿನಿ ದೇವತೆಗಳಿಗೆ ಆಹುತಿಯನ್ನು ಹಾಕ್ತಾರೆ. ಆಹುತಿ ಕೊಟ್ಟದ್ದೇ ತಡ ಅಲ್ಲಿ ಇಂದ್ರದೇವರು ಬರ್ತಾರೆ ಅಂತೆ. ಅಶ್ವಿನಿ ದೇವತೆಗಳಿಗೆ ಸೋಮಪಾನ ಮಾಡುವಂತಹ ಯೋಗ್ಯತೆ ಇಲ್ಲ, ಅವರಿಗೆ ನೀವು ಸೋಮರಸವನ್ನು ಆಹುತಿಯನ್ನು ಕೊಡಬಾರ್ದು ಅಂತ. ಆ ಸಂದರ್ಭದಲ್ಲಿ ಚವನ ಋಷಿಗಳಿಗೆ ಎಷ್ಟು ಸಾಮರ್ಥ್ಯ ಇತ್ತು ಅಂತಂದರೆ, ತಮ್ಮ ಮಂತ್ರದ ಪ್ರಭಾವದಿಂದಾಗಿ ದೇವೇಂದ್ರನನ್ನೇ ಒಂದು ನಿಮಿಷ ಸ್ತಬ್ಧರನ್ನಾಗಿ ಮಾಡಿಬಿಡ್ತಾರೆ, ನಿಂದಿಸ್ಬಿಡ್ತಾರೆ. ಹಾಗೆ ಆವಾಗ ಸೋಮರಸವನ್ನು ಆಹುತಿಯನ್ನು ಕೊಡ್ತಾರೆ. ಕೊಟ್ಟ ತಕ್ಷಣ ಎಲ್ಲ ದೇವತೆಗಳು ಕೂಡ ಇನ್ನು ಮುಂದೆ ಯಾವ ಅಶ್ವಿನಿ ದೇವತೆಗಳಿಗೆ ಆಹುತಿಯನ್ನು ಕೊಡಬಹುದು ಸೋಮ ಯಾಗದಲ್ಲಿ ಎಂಬುದಾಗಿ ಒಂದು ಒಪ್ಪಿಗೆಯನ್ನು ಕೊಡ್ತಾರೆ. ಹೀಗೆ ಚವನ ಋಷಿಗಳು ಅಶ್ವಿನಿ ದೇವತೆಗಳಿಂದ ತಾವು ತಾರುಣ್ಯ ಪಡೆದುಕೊಂಡ್ರು, ಅವರಿಗೆ ಪ್ರತಿಯಾಗಿ ಸೋಮರಸವನ್ನು ಕೊಟ್ಟರು. ಹೀಗೆ ಇಷ್ಟಕ್ಕೆಲ್ಲ ಪ್ರಧಾನ ಕಾರಣ ಯಾರು ಅಂತಂದರೆ, ಆ
ಸುಕನ್ಯೆ ಮಾಡಿದಂಥ ಪತಿಯ ಸೇವೆ, ನಿರಂತರವಾಗಿ ಪತಿಯ ಸೇವೆಯನ್ನು ಒಬ್ಬ ಮುದುಕನಾಗಿದ್ದರೂ ಕೂಡ ಹಿಂದು ಮುಂದೆ ನೋಡದಂತೆ ಪ್ರಾಮಾಣಿಕವಾಗಿ ಮಾಡಿದಳು. ಆ ಪತಿಯ ಸೇವೆಯಿಂದಾಗಿ ಅವನಿಗೆ ತಾರುಣ್ಯವೂ ಸಿಕ್ತು. ಈ ಕಡೆ ಚವನ ಋಷಿಗಳು ಯಾವ ಅಶ್ವಿನಿ ದೇವತೆಗಳಿಗೆ ಸೋಮರಸವೂ ಕೂಡ ಸಿಕ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟು ಅನೇಕ ಕಥೆಗಳನ್ನು ತಿಳಿಸಿ ಮುಂದೆ ನಾಭಾಗ ಎನ್ನುವಂತಹ ಒಬ್ಬ ರಾಜನ ಚರಿತ್ರೆ. ವೈವಸ್ವತ ಮನು ಅವನೊಬ್ಬ ರಾಜ, ಮನ್ವಂತರಕ್ಕೆ ಅಧಿಪತಿ. ಈಗ ಇರುವಂಥ ಮನ್ವಂತರ ವೈವಸ್ವತ ಮನ್ವಂತರಕ್ಕೆ ಅಧಿಪತಿ ವೈವಸ್ವತ ಮನು ಅಂತ. ಅವನಿಗೆ ಒಟ್ಟು 10 ಜನ ಮಕ್ಕಳಿದ್ದರು. ಅದರಲ್ಲಿ ಒಬ್ಬ ನಾಭಾಗ ಅಂತ. ಹೆಸರು ಅನ್ವರ್ಥವಾಗಿತ್ತು. ನಾಭಾಗ ಅಂದರೆ ಯಾರಿಗೆ ಆಸ್ತಿಯಲ್ಲಿ ಭಾಗ ಇಲ್ಲವೋ ಅವನು ನಾಭಾಗ ಅಂತ. ಅದು ಜೀವನದಲ್ಲಿ ಹಾಗೆ ಆಯಿತು. ಮುಂದೆ ಅವನು ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದ. ಅವನ 9 ಜನ ಅಣ್ಣಂದಿರು ಗುರುಕುಲ ವಾಸ ಮುಗಿಸಿ ಮನೆಗೆ ಬಂದ್ಬಿಟ್ಟಿದ್ರು. ಆಲ್ರೆಡಿ ಬಂದು ತಾವೇ ಮಾಡಿದರು, ತಮ್ಮ ಎಲ್ಲ ಆಸ್ತಿಯನ್ನು ಕೂಡ 9 ಭಾಗ ಮಾಡಿ ತಾವಷ್ಟೇ ಹಂಚ್ಕೊಂಡ್ಬಿಟ್ರು. ನಾಭಾಗನಿಗೆ ಉಳಿಸ್ಲೇ ಇಲ್ಲ. ಅವನಿನ್ನು ಚಿಕ್ಕವನು, ಓದ್ತಾ ಇದ್ದಾನೆ, ಅವನಿಗೆ ಯಾಕೆ ಆಸ್ತಿ ಅಂತ ಹಾಗೆ ಬಿಟ್ಟರು. ಕೊನೆಗೆ ಅವನ ವಿದ್ಯಾಭ್ಯಾಸ ಎಲ್ಲ ಮುಗೀತು. ಮನೆಗೆ ಬಂದು ನೋಡ್ತಾನೆ, ತನಗೆ ಒಂದು ಸಣ್ಣ ಜಾಗವೂ ಕೂಡ ಇಲ್ಲ. 9 ಜನ ಆಸ್ತಿಯನ್ನು ಭಾಗ ಮಾಡಿಕೊಂಡು ಬಿಟ್ಟಿದ್ದಾರೆ. ತಂದೆ ಹತ್ತಿರ ಹೋಗಿ ಕೇಳ್ತಾನಪ್ಪ, ನನ್ನ ಆಸ್ತಿ ಎಲ್ಲಿ ಅಂತ. ನಾನೇನು ಮಾಡಲಪ್ಪ, ನನ್ನ ಕೈಯಲ್ಲಿ ಏನೂ ಕೂಡ ಇಲ್ಲ, ಎಲ್ಲರೂ ಕೂಡ ಭಾಗ ಮಾಡಿಕೊಂಡು ಬಿಟ್ಟಿದ್ದಾರೆ ಅಂತ. ನಾಭಾಗನಿಗೆ ತುಂಬ ಬೇಸರ ಆಗುತ್ತೆ. ಆವಾಗ ತಂದೆ ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ, ಇಲ್ಲಿಯೇನೆ ಹತ್ತಿರದಲ್ಲಿ ಆಂಗೀರಸ ಋಷಿಗಳು ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ. ನೀನು ಆ ಹೋಮಕ್ಕೆ ಹೋಗು. ಹೋಮ ಮಾಡಬೇಕಾದ್ರೆ ಕೊನೆಗೆ ಅವ್ರಿಗೆ ಏನಾಗುತ್ತೆ, ಆಹುತಿ ಹಾಕಬೇಕಾದ್ರೆ ಒಂದು ಮಂತ್ರ ಮರೆತು ಹೋಗುತ್ತೆ. ನೀನು ಆ ಮಂತ್ರವನ್ನು ಅವರಿಗೆ ನೆನಪು ಮಾಡಿಕೊಡು. ನೆನಪು ಮಾಡಿಕೊಟ್ಟಾಗ ಅವರೇನು ಮಾಡ್ತಾರೆ, ನನಗೆ ಸಂಪತ್ತನ್ನು ಕೊಡ್ತಾರೆ ಅಂತ ಹೇಳ್ತಾನೆ. ನಾಭಾಗ ಸರಿ ಅಂತ ನೇರವಾಗಿ ಅಲ್ಲಿಗೆ ಹೋಗ್ತಾನೆ. ಹೋಮಕ್ಕೆ ಕೂತ್ಕೊಳ್ತಾನೆ. ಹೋಮಕ್ಕೆ ಕೂತ್ಕೊಂಡ ಆವಾಗ ತಂದೆ ಹೇಳಿದಂತೆ ಒಂದು ಮಂತ್ರ ಅವರಿಗೆ ಮರೆತು ಹೋಯಿತು. ಮರೆತು ಹೋದ ತಕ್ಷಣ ಏನಾಗುತ್ತೆ, ಇವನು ಹೇಳಿಕೊಡ್ತಾನೆ. ಹೇಳಿಕೊಟ್ಟಾಗ ಅಲ್ಲಿದ್ದಂಥ ಎಲ್ಲ ಋಷಿಮುನಿಗಳು ಕೂಡ ತುಂಬ ಸಂತೋಷವಾಗಿ ತಾವೇ ಮಾಡ್ತಾರೆ, ಅವನಿಗೆ ಯಾಗದಲ್ಲಿ ಉಳಿದಂಥ ಎಲ್ಲ ದುಡ್ಡನ್ನು ಅವನಿಗೆ ಕೊಟ್ಬಿಡ್ತಾರೆ ವಾಪಸ್ಸು. ಯಾಗ ಮಾಡಲಿಕ್ಕೆ ತುಂಬ ಸಂಪಾದನೆ ಮಾಡ್ಕೊಂಡಿದ್ರು. ಉಳಿದದ್ದೆಲ್ಲವನ್ನು ಕೂಡ ನಾಭಾಗನಿಗೆ ಕೊಟ್ಟುಬಿಟ್ರು. ನಾಭಾಗ ಎಲ್ಲವನ್ನು ಕೂಡ ತೆಗೆದುಕೊಂಡು ತುಂಬ ಸಂತೋಷದಿಂದ ಮನೆಗೆ ಹೊರಟು ನಿಂತ ತಕ್ಷಣದಲ್ಲೇನೆ ಅಲ್ಲಿಗೆ ಎದುರಿಗೊಬ್ಬ ಕಪ್ಪಗಿರುವಂಥ ವ್ಯಕ್ತಿ ಬಂದ. ಅವನು ಹೇಳ್ತಾನೆ, ತಮ್ ಕಶ್ಚಿತ್ ಸ್ವೀಕರಿಷ್ಯಂತಂ ಪುರುಷಂ ಕೃಷ್ಣದರ್ಶನ ಉವಾಚೋತ್ತರತೋಭ್ಯೇತ್ಯ ಮಮೇದಂ ವಸ್ತುಗಂ ವಸು. ಇದೆಲ್ಲವೂ ಕೂಡ ನನಗೆ ಸೇರಿದ್ದು, ನಿನ್ನದಲ್ಲ ಅಂತ ಆ ಕಪ್ಪಗಿರುವಂಥ ವ್ಯಕ್ತಿ ಹೇಳ್ತಾನೆ ಅಂತೆ ನಾಭಾಗನಿಗೆ. ನಾಭಾಗ ಹೇಳ್ತಾನೆ, ಸರ್ವಥಾ ಸಾಧ್ಯ ಇಲ್ಲ ಅಂತ. ನಾನು ಕಷ್ಟಪಟ್ಟು ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಿ ಮಂತ್ರವನ್ನು ಹೇಳಿ ಹೋಮವನ್ನು ಮಾಡಿದ್ದೇನೆ. ಹಾಗಾಗಿ ಎಲ್ಲವೂ ಕೂಡ ಬ್ರಾಹ್ಮಣರು ನನಗೆ ಕೊಟ್ಟಿದ್ದನ್ನು ನಿನಗೆ ಹೇಗೆ ಸೇರುತ್ತೆ ಅಂತ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಸರಿ, ನಾನು ನೀನು ವಾದ ಮಾಡೋದು ಬೇಡ, ನೀನು ನೇರವಾಗಿ ನಿನ್ನ ಅಪ್ಪನ ಹತ್ರ ಹೋಗು, ನಿನ್ನ ಅಪ್ಪನನ್ನು ಕೇಳು, ಅವ್ರೇನು ಹೇಳ್ತಾರೋ ಹಾಗೆ ಮಾಡು ಅಂತ. ಸರಿ ಅಂತ ನಾಭಾಗ ತನ್ನ ತಂದೆ ಹತ್ತಿರ ವ್ಯವಸ್ಥೆ ಮನುವಿನ ಹತ್ರ ಹೋಗ್ತಾನೆ. ಅಪ್ಪ, ನಾನು ಸರಿ ನೀನು ಹೇಳಿದಾಗೆ ಮಾಡಿದೆ, ದುಡ್ಡು ನನಗೆ ಸಿಕ್ತು, ಆದರೆ ಯಾರೋ ಒಬ್ಬ ವ್ಯಕ್ತಿ ನನಗೆ ಸೇರಿದ್ದು ಅಂತ ಹೇಳಿದರು ಅಂತ ಹೇಳ್ತಾರೆ. ಆವಾಗ ವೈವಸ್ವತ ಮನು ಹೇಳ್ತಾನೆ, ಹೌದು, ನೀ ಕೇಳಿದ ಸರಿಯಾಗಿಯೇ ಇದೆ ಅಂತ. ಬಂದಂಥವರು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಮಹರುದ್ರ ದೇವರು. ಯಜ್ಞದಲ್ಲಿ ಒಂದು ನಿಯಮ ಇದೆ, ಉಚ್ಛೇಷಣ ಭಾಗೋವೈ ರುದ್ರಹ ಅಂತ. ಅಂದರೆ ಯಜ್ಞದಲ್ಲಿ ಉಳಿದಂತಹ ಎಲ್ಲ ದ್ರವ್ಯವೂ ಕೂಡ ಅದು ರುದ್ರದೇವರಿಗೆ ಸೇರಬೇಕು ಅಂತ. ಹಾಗಾಗಿ ರುದ್ರದೇವರೇ ಬಂದಂಥವರು ನೀನು ವಾಪಸ್ ತೆಗೆದುಕೊಂಡು ಹೋಗಿ ಕೊಡು ಅಂತ. ನಾಭಾಗನು ಕೂಡ ಏನೂ ಗಲಾಟೆ ಮಾಡಲಿಲ್ಲ. ಪ್ರಾಮಾಣಿಕವಾಗಿ ನನ್ನ ತಂದೆ ಹೇಳಿದ್ದಾರೆ ಅಂತ ನೇರವಾಗಿ ಬಂದ. ರುದ್ರದೇವರಿಗೆ ನಮಸ್ಕಾರವನ್ನು ಮಾಡಿ ಎಲ್ಲವನ್ನು ಕೂಡ ಕೊಟ್ಟುಬಿಟ್ಟ. ರುದ್ರದೇವರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ, ನೀನು ತುಂಬ ಪ್ರಾಮಾಣಿಕ ವ್ಯಕ್ತಿ ಅಂತ. ಯಾಕೆಂದರೆ ನಿನ್ನ ತಂದೆ ಹೇಳಿದ್ರು ಅಂದ ತಕ್ಷಣ ನೀನೇ ಮಾಡಿದಿ, ತಕ್ಷಣ ಓಡಿ ಬಂದು ಎಲ್ಲವನ್ನು ಕೂಡ ನಾನು ಕೊಟ್ಟುಬಿಟ್ಟು. ಹಾಗಾಗಿ ನೀನು ಪರಮ ಪ್ರಾಮಾಣಿಕನಾಗಿದ್ದೀಯ. ಹಾಗಾಗಿ ಈ ಸಂಪತ್ತೆಲ್ಲವನ್ನು ಕೂಡ ನಾನು ನಿನಗೇ ವಾಪಸ್ ಕೊಡ್ತೇನೆ ಅಂತ ಮಹರುದ್ರದೇವರು ಆ ಸಂಪತ್ತೆಲ್ಲವನ್ನು ಕೂಡ ಅವನಿಗೆ ವಾಪಸ್ ಕೊಡ್ತಾರೆ. ಅದರ ಜೊತೆಗೆ ಪರಮಾತ್ಮನ ವಿಶೇಷವಾದಂಥ ತತ್ವಜ್ಞಾನವನ್ನು ಅವನಿಗೆ ಉಪದೇಶ ಮಾಡ್ತಾರೆ ಅಂತೆ. ಹೀಗೆ ಯಾವಾಗಲೂ ಸತ್ಯವನ್ನೇ ಮಾತಾಡ್ತಾ ಇದ್ದ, ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದ, ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದ. ಆ ಪ್ರಾಮಾಣಿಕತೆಯ ಫಲ ಏನು ಅಂತಂದರೆ, ಒಂದು ಸಂಪತ್ತು ಬಂತು, ಅದರ ಜೊತೆಗೆ ಪರಮಾತ್ಮನ ವಿಶೇಷವಾದಂತಹ ತತ್ವಜ್ಞಾನವು ಕೂಡ ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಕೊನೆಗೆ ವೇದವ್ಯಾಸ ದೇವರು ಒಂದು ಮಾತನ್ನು ಹೇಳ್ತಾರೆ. ಈ ನಾಭಾಗನ ದಿವ್ಯವಾದಂತಹ ಚರಿತ್ರೆಯನ್ನು ಯಾರು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಕೇಳ್ತಾರೋ ಹೇಳ್ತಾರೋ ಅಂಥವರಿಗೆ ವೇದದ ಅರ್ಥ ಎಂಬುದು ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇವತ್ತು ನಾವು ಮಾಡೋದು ಕೇವಲ ವೇದದ ಪಾರಾಯಣ ಅಷ್ಟೇ, ವೇದದ ಅರ್ಥ ನಮಗೆ ಆಗೋದಿಲ್ಲ.
ಈ ನಾಭಾಗನ ಚರಿತ್ರೆಯನ್ನು ಸ್ಮರಣೆ ಮಾಡುವುದರಿಂದ ಏನಾಗುತ್ತೆ, ಕವಿರ್ಭವತಿ ಮಂತ್ರಜ್ಞ ಗತಿಂ ಚೈವ ತಥಾತ್ಮನಂ ಅಂತ ಒಳ್ಳೆ ವೇದದ ಅರ್ಥ ನಮಗೆ ಆಗುತ್ತೆ, ಜೊತೆಗೆ ಮುಂದೆ ಉತ್ತಮವಾದ ಗತಿ ಕೂಡ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ನಾಭಾಗನ ಚರಿತ್ರೆಯನ್ನು ಹೇಳಿ ಹೆಸರು ಇದ್ದದ್ದೇನೋ ಅವನಿಗೆ ನಾಭಾಗ ಅಂತ, ಆಸ್ತಿಯಲ್ಲಿ ಭಾಗ ಸಿಗಲಿಲ್ಲ, ಹಾಗಾಗಿ ಅವನಿಗೆ ನಾಭಾಗ ಹೆಸರು ಸಾರ್ಥಕ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಯಾರೇ ರಾಜರು ಬರಲಿ ಅವರ ಪ್ರತಿಯೊಂದು ಹೆಸರು ಕೂಡ ಸಾರ್ಥಕವೇ ಆಗುತ್ತೆ. ಹೀಗೆ ಮುಂದೆ ಆ ನಾಭಾಗ ರಾಜನಿಗೆ ಹುಟ್ಟಿದಂಥ ಮಗನೇನೆ ಅಂಬರೀಷ ಎನ್ನುವಂತಹ ದೊಡ್ಡ ಚಕ್ರವರ್ತಿ. ನಾವೆಲ್ಲ ಗೊತ್ತೇ ಇರುವಂತೆ ಅಂಬರೀಷ ಆಗಿನ ಕಾಲದ ಅತ್ಯಂತ ದೊಡ್ಡ ಚಕ್ರವರ್ತಿ. ಅಷ್ಟು ದೊಡ್ಡ ಚಕ್ರವರ್ತಿಯಾಗಿದ್ದರೂ ಕೂಡ ಪ್ರತಿಯೊಂದು ಕೆಲಸವನ್ನು ಕೂಡ ತಾನೇ ಮಾಡ್ತಾ ಇದ್ದ. ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಅಂತ ಅವನ ಕಿವಿಗಳು ಯಾವಾಗಲೂ ಕೂಡ ಪರಮಾತ್ಮನ ಕಥೆಯನ್ನೇ ಕೇಳ್ತಾ ಇದ್ವು ಅಂತೆ. ಅವನ ಮನಸ್ಸು ಪರಮಾತ್ಮರಲ್ಲಿಯೇ ನಿರಂತರವಾಗಿ ಮನಸ್ಸನ್ನು ನೆಟ್ಟಿದ್ರು. ಅದೇ ರೀತಿಯಾಗಿ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಅಂತ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ತಾನೇ ಏನು ಮಾಡ್ತಾ ಇದ್ದ, ಪ್ರವಚನ ಮಾಡ್ತಾ ಇದ್ದ ಅಂತೆ. ಸಾಮಾನ್ಯವಾಗಿ ರಾಜ ಮಹಾರಾಜ ಅಂತ ಸುಮ್ಮನೆ ಪ್ರವಚನ ಕೇಳೋದಷ್ಟೇ ಅವ್ರ ಕೆಲಸ ಇರುತ್ತೆ. ಆದರೆ ಅಂಬರೀಷ ಹಾಗಲ್ಲ, ನಿರಂತರವಾಗಿ ತಾನೇ ಪ್ರವಚನ ಮಾಡ್ತಾ ಇದ್ದ. ಮತ್ತೆ ಕರವು ಹರೇರ್ ಮಂದಿರ ಮಾರ್ಜನಾದಿಶು ಅಂತ ತಾನೇ ಸ್ವತಃ ತನ್ನ ಎರಡೂ ಕೈಗಳಿಂದಾಗಿ ಏನು ಮಾಡ್ತಾ ಇದ್ದ, ದೇವರ ಮನೆಯನ್ನು ಒರೆಸುವುದು ಸಾರಿಸುವುದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದ ಅಂತೆ. ಹೀಗೆ ಎಲ್ಲ ರೀತಿಯಾದಂತಹ ಪರಮಾತ್ಮನ ಕಾರ್ಯವನ್ನು ಕೂಡ ತಾನು ಮಾಡ್ತಾ ಇದ್ದ. ಇಲ್ಲಿ ವೇದವ್ಯಾಸ ದೇವರೊಂದು ಪದಪ್ರಯೋಗವನ್ನು ಮಾಡಿದ್ದಾರೆ, ಕರವು ಮತ್ತೆ ಶ್ರುತಿಂ ಅಂತ. ಕರವು ಅಂದರೆ ಎರಡು ಕೈಗಳು ಅಂತ, ಎರಡು ಕೈಗಳಿಂದ ಸೇವೆ ಮಾಡ್ತಾ ಇದ್ದ ಅಂತ ತಿಳಿಸ್ತಾರೆ. ಹೌದು, ಎರಡು ಕೈಗಳಿಂದಾಗಿ ನೆಲ ಒರೆಸೋದು ನೆಲ ಮಾಡ್ತಾ ಇದ್ದ, ಸರಿ. ಆದರೆ ಶ್ರುತಿಂಚಕಾರ ಅಚ್ಯುತ ಸತ್ಕದೋದಯ ಅಂತ ಒಂದೇ ಕಿವಿಯಿಂದ ಕೇಳ್ತಾ ಇದ್ದ ಅಂತ ಹೇಳ್ತಾರೆ. ಒಂದೇ ಕಿವಿಯಿಂದ ಹೇಗೆ ಕೇಳಲಿಕ್ಕೆ ಸಾಧ್ಯ? ಇವತ್ತು ಅನೇಕರು ಮಾಡೋದು ಒಂದು ಕಿವಿಯಿಂದ ಕೇಳೋದು, ಒಂದು ಕಿವಿಯಿಂದ ಬಿಡೋದು ಮಾಡ್ತಾ ಇದ್ದ ಅಂಬರೀಷ. ಇಲ್ಲ, ಒಳ್ಳೆ ಸಾತ್ವಿಕರಾದಂತಹ ವ್ಯಕ್ತಿ. ಆದರೆ ವೇದವ್ಯಾಸ ದೇವರು ಹೇಳ್ತಾರೆ ಒಂದೇ ಕಿವಿಯಿಂದ ಕೇಳ್ತಾ ಇದ್ದ ಅಂತ. ಅದಕ್ಕೆ ವ್ಯಾಖ್ಯಾನಕಾರ ತಿಳಿಸ್ತಾರೆ, ಒಂದೇ ಕಿವಿಯಿಂದ ಕೇಳ್ತಾ ಇದ್ದ ಅಂದರೆ ಸಾಮಾನ್ಯವಾಗಿ ಮಂತ್ರಗಳನ್ನು ಬಲಕಿವಿಯಿಂದ ಮಾತ್ರ ಕೇಳಬೇಕಂತೆ. ಇಡೀ ಭಾಗವತ ಅದು ಮಂತ್ರತುಲ್ಯವಾದದ್ದು, ಪರಮಾತ್ಮನ ಕಥೆಯು ಕೂಡ ಮಂತ್ರತುಲ್ಯವಾದದ್ದು. ಹಾಗಾಗಿಯೇ ಇವತ್ತು ಯಾರಿಗಾದರೂ ಗಾಯತ್ರಿ ಮಂತ್ರ ಉಪದೇಶ ಅಥವಾ ಯಾರಾದರೂ ಋಷಿಗಳು ಅಥವಾ ಸನ್ಯಾಸಿಗಳು ಉಪದೇಶ ಕೊಡಬೇಕಾದ್ರೆ ಬಲಗಿವಿಯಲ್ಲಿ ಮಾತ್ರ ಹೇಳ್ತಾರೆ, ಓಪನ್ ಆಗಿ ಹೇಳೋದಿಲ್ಲ. ಹಾಗೆ ಇವನೇ ಮಾಡ್ತಾ ಇದ್ದ, ಪರಮಾತ್ಮನ ಕಥೆಯನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳ್ತಾ ಇದ್ದ. ಹಾಗಾಗಿ ಶ್ರುತಿಂಚಕಾರಾಚಿತ ಸತ್ಕೋದಯ ಅಂತ ಬಲಗವಿಯಿಂದ ಮಾತ್ರ ಕೇಳ್ತಾ ಇದ್ದ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಅಷ್ಟು ಶ್ರದ್ಧೆ ಅವನಿಗೆ ಇತ್ತು ಅಂತ. ಎಡಗಿವಿಯಿಂದ ಕೇಳಲೇಬಾರದು, ಅದು ಮಂತ್ರ ತುಲ್ಯವಾದದ್ದು, ಮಂತ್ರಕ್ಕೆ ಸಮಾನವಾದದ್ದು ಎಂಬಂತಹ ಶ್ರದ್ಧೆಯಿಂದಾಗಿ ಅವನು ಬಲಗಿವಿಯಿಂದ ಕೇಳ್ತಾ ಇದ್ದ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ. ವ್ರತ ಉಪವಾಸ ಏನೇ ಬರಲಿ ತಾನೂ ಮಾಡ್ತಾ ಇದ್ದ, ತನ್ನ ಪ್ರಜೆಗಳ ಕೈಯಲ್ಲೂ ಮಾಡಿಸ್ತಾ ಇದ್ದ. ಹೀಗೆ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ಒಂದು ದಿವಸ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಬರುತ್ತೆ. ಏಕಾದಶಿ ತಿಥಿಯಂದು ಯಥಾವತ್ತಾಗಿ ತಾನು ದಶಮಿ ದಿವಸ ಸಂಕಲ್ಪವನ್ನು ಮಾಡಿ ಅವತ್ತು ಒಂದು ಹೊತ್ತು ಊಟ ಮಾಡಿ, ಏಕಾದಶಿ ಸಂಪೂರ್ಣ ಉಪವಾಸ ಮತ್ತು ದ್ವಾದಶಿ ಒಂದು ಹೊತ್ತು ಊಟ ಮಾಡುವಂತಹ ಸಂಪ್ರದಾಯ ಇಟ್ಕೊಂಡಿದ್ದ. ಎಲ್ಲವನ್ನು ಕೂಡ ಮಾಡ್ತಾನೆ. ಮರುದಿವಸ ದ್ವಾದಶಿ ಬಂತು. ದ್ವಾದಶಿ ಸಮಯ ಇನ್ನೇನು ಪಾರಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಯಾವ ದೂರ್ವಾಸ ಋಷಿಗಳು, ಹಿಂದೆ ನಾವು ಕೇಳಿದಂತೆ ಅತ್ರಿ ಮತ್ತು ಅನಸೂಯ ದಂಪತಿಗಳಲ್ಲಿ ಹುಟ್ಟಿದಂತಹ ಸಾಕ್ಷಾತ್ ಮಹರುದ್ರ ದೇವರೇನೆ ದೂರ್ವಾಸ ಋಷಿಗಳಾಗಿ ಅವತಾರ ಮಾಡಿರ್ತಾರೆ. ಅವರು ಅಂಬರೀಷ ಮಹಾರಾಜನ ಅರಮನೆಗೆ ಬಂದಿರ್ತಾರೆ. ಇನ್ನೇನು ಊಟ ಮಾಡಬೇಕು ಯಾರೋ ಅಂಬರೀಷ. ಆವಾಗ ಅವರು ಬರ್ತಾರೆ, ಇಲ್ಲ ನಾನು ನನ್ನ ಶಿಷ್ಯರ ಜೊತೆ ಬಂದಿದ್ದೆ, ನನಗೆ ಊಟದ ವ್ಯವಸ್ಥೆ ಆಗಬೇಕು ಅಂತ. ತಸ್ಯ ತರ್ಹಿ ಅತಿಥಿ ಸಾಕ್ಷಾತ್ ದೂರ್ವಾಸ ಭಗವಾನ ಭೂತ್ ಅಂತ ಸಾಕ್ಷಾತ್ ರುದ್ರದೇವರು ಒಂದು ಹೇಳಿದಾಗ ಇವನಿಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮಂಥ ಜ್ಞಾನಿಗಳು ಬಂದಿದ್ದೀರಿ, ಅವಶ್ಯ ಬನ್ನಿ ಅಂತ ತಾವೇ ಮಾಡ್ತಾರೆ, ಊಟ ಮಾಡಿ ಬನ್ನಿ ಅಂತ ಕರೀತಾನೆ. ಆವಾಗ ಹೇಳಿದೆ, ಇಲ್ಲ ನಾನು ಇನ್ನೂ ಸ್ನಾನ ಆಗಿಲ್ಲ ಅಂತ. ಸರಿ ಅಂತ ಯಮುನಾ ನದಿಗೆ ಹೋಗ್ತಾರೆ ಸ್ನಾನ ಮಾಡಲಿಕ್ಕೆ ಅಂತ. ಇವನಿಗೆ ಕೂಡ ತುಂಬ ಸಂತೋಷ ಆಗುತ್ತೆ. ಯಾರಿಗೆ? ಅಂಬರೀಷ್ ಮಹಾರಾಜನಿಗೆ. ಸರಿ, ಅವರು ಬರೋ ತನಕ ಊಟ ಮಾಡೋದು ಬೇಡ, ಜ್ಞಾನಿಗಳು ಬಂದಿದ್ದಾರೆ, ಬ್ರಾಹ್ಮಣರು ಬಂದಿದ್ದಾರೆ ಅಂತ ಸುಮ್ಮನೆ ಇರ್ತಾನೆ. ಎಷ್ಟು ಹೊತ್ತಾದರೂ ಕೂಡ ದೂರ್ವಾಸರು ವಾಪಸ್ ಬರೋದೇ ಇಲ್ಲ. 1 ಗಂಟೆ ಆಯಿತು, 2 ಗಂಟೆ ಆಯಿತು. ಕೊನೆಗೆ ಇನ್ನು ಅರ್ಧ ಮುಹೂರ್ತ ಮಾತ್ರ ಏನು ಉಳಿದಿದೆ, ದ್ವಾದಶಿ ತಿಥಿ ಉಳಿದಿದೆ. 24 ನಿಮಿಷ ಮಾತ್ರ ಇದೆ. 24 ನಿಮಿಷ ಆಗಿಬಿಟ್ರೆ ಏನಾಯಿತು, ದ್ವಾದಶಿನೇ ಮುಗಿದು ಹೋಗ್ಬಿಡ್ತು. ದ್ವಾದಶಿ ಏಕಾದಶಿ ಉಪವಾಸ ಎಷ್ಟು ಪ್ರಧಾನವೋ ದ್ವಾದಶಿಯನ್ನು ಸಕಾಲಕ್ಕೆ ಪಾರಣೆ ಮಾಡೋದು ಕೂಡ ಅಷ್ಟೇ ಪ್ರಧಾನವಾದದ್ದು. ಆವಾಗ ಏನು ಮಾಡಲಿ ಅಂತ ನನಗೆ ಚಿಂತೆಯಾಗುತ್ತೆ. ಯಾಕೆ ಅಂತಂದರೆ ದ್ವಾದಶಿ ಪಾರಣೆ ಮಾಡದೇ ಹೋದರೆ 12 ಏಕಾದಶಿ ಮಾಡಿದಂತಹ
ಪಾಪ ಬರುತ್ತೆ, ಮಾಡದೇ ಇದ್ದಂಥ ಪಾಪ ಬರುತ್ತೆ. 12 ಏಕಾದಶಿಗಳ ಪುಣ್ಯ ನಾಶವಾಗಿ ಹೋಗಿಬಿಡುತ್ತೆ. ಇವುಗಳನ್ನು ಋಷಿಗಳನ್ನು ಬಿಟ್ಟು ಮಾಡಿದರೆ ಪಾಪ, ಮಾಡದೇ ಹೋದರೂ ಕೂಡ ಪಾಪ. ಹಾಗಾಗಿ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಆವಾಗ ಧರ್ಮಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ. ಇಂತಹ ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಹತ್ತಿರ ಇರುವಂತಹ 4-5 ಜನ ಬ್ರಾಹ್ಮಣರಲ್ಲಿ ಕೇಳಬೇಕು ಅಂತ, ಏನು ಮಾಡಬೇಕು ಅಂತ. ಅವ್ರೇನು ಹೇಳ್ತಾರೋ ಅದೇ ವೇದವಾಕ್ಯ ಅಂತ. ಮನೆಯಲ್ಲಿ ಸಾಕಷ್ಟು ಜನ ಬ್ರಾಹ್ಮಣರು ಬಂದಿರ್ತಾರೆ ದ್ವಾದಶಿ ಪಾರಣೆಗಂತ, ಎಲ್ಲರನ್ನು ಕೂಡ ಕೇಳ್ತಾನೆ ಏನು ಮಾಡೋದು ನಾನು ಅಂತ. ಅವರ ಭೋಜನ ಎಲ್ಲ ಆಗಿ ಹೋಗಿಬಿಟ್ಟಿರುತ್ತೆ. ಆವಾಗ ಬ್ರಾಹ್ಮಣರೆಲ್ಲ ಹೇಳ್ತಾರೆ, ಅಶಿತಾ ನಶಿತಾ ಯಸ್ಮಾತ್ ಆಪೋ ವಿದ್ವದ್ಭಿರೀರಿತ ಅಂತ, ನೀರು ಕುಡಿ ಅಂತ. ನೀರು ಕುಡಿದ್ರೆ ಆಹಾರ ತಿಂದಾಗೂ ಆಗೋದಿಲ್ಲ, ನೀರು ಕುಡಿದಂಥದ್ದೇ ಆಹಾರ ತಿಂದ ರೀತಿ ಕುಡಿದ ರೀತಿ ಆಗುತ್ತೆ ಅಂತ. ಅಂದರೆ ಅದೇನೋ ಗಟ್ಟಿ ಪದಾರ್ಥ ಅಲ್ಲ, ಅನ್ನ ಅಲ್ಲ, ಸಾರಲ್ಲ, ಏನಲ್ಲ. ಹಾಗಂತ ಏನೂ ಆಹಾರ ತೆಗೆದುಕೊಳ್ಳೋ ರೀತಿಯ ದೋಷವೂ ಕೂಡ ಬರೋದಿಲ್ಲ. ಹಾಗೆ ನೀರು ಕುಡಿ ಅಂತ. ಇದರಿಂದ ಪಾರಣೆ ಮಾಡಿದ ಪುಣ್ಯವೂ ಬರುತ್ತೆ, ಆಹಾರ ಸ್ವೀಕಾರ ಮಾಡಿದ ರೀತಿಯೂ ಆಗೋದಿಲ್ಲ. ಹಾಗೆ ಈ ರೀತಿಯಾಗಿ ಮಾಡು ಅಂತ ಹೇಳ್ತಾರೆ. ಸರಿ, ಬ್ರಾಹ್ಮಣರ ಮಾತು ಅದೇ ವೇದವಾಕ್ಯ ಅಂತ ತೆಗೆದುಕೊಂಡು ತಾನೇ ಮಾಡ್ತಾನೆ, ನೀರನ್ನು ಕುಡಿತಾನೆ. ಕುಡಿದಿದ್ದ ತಕ್ಷಣವೇ ದೂರ್ವಾಸರು ಬರ್ತಾರೆ. ಭಾರಿ ಸಿಟ್ಟು ಬಂದುಬಿಡುತ್ತೆ ಅವರಿಗೆ. ನನ್ನನ್ನು ಮನೆಗೆ ಊಟಕ್ಕೆ ಬನ್ನಿ ಅಂತ ನೀನು ಹೇಳಿ ಸ್ನಾನಕ್ಕೆ ಮಾಡಿಕೊಂಡು ಬಾ ಅಂತ ಕಳಿಸಿ, ನೀನು ನೋಡಿದರೆ ಇಲ್ಲಿ ಆಹಾರ ಸ್ವೀಕಾರ ಮಾಡಿದ್ದೀಯಲ್ಲ ಅಂತ ನೇರವಾಗಿ ತಾವೇ ಮಾಡ್ತಾರೆ. ಆಗ ತಾನೇ ಸ್ನಾನ ಮಾಡಿ ಬಂದಿರ್ತಾರೆ. ತಮ್ಮ ಕೂದಲನ್ನು ನೆಲಕ್ಕೆ ಅಪ್ಪಳಿಸ್ತಾರೆ ಅಂತೆ. ಅಪ್ಪಳಿಸಿದ್ದೇ ತಡ, ಅದರಿಂದಾಗಿ ಭಯಾನಕವಾದಂಥ ಒಂದು ಪಿಶಾಚಿ ಎದ್ದು ಬರುತ್ತೆ. ಆ ಪಿಶಾಚಿಯ ಕೈಯಲ್ಲಿ ದೊಡ್ಡ ಖಡ್ಗ ಇರುತ್ತೆ. ಖಡ್ಗ ಹಿಡಿದುಕೊಂಡು ತಾನೇ ಮಾಡುತ್ತೆ, ಅವನನ್ನು ಸಂಹಾರ ಮಾಡಬೇಕು ಅಂತ ಬರುತ್ತೆ ಅಂತೆ. ಆ ಸಂದರ್ಭದಲ್ಲಿ ಅಂಬರೀಷ ಮಹಾರಾಜ ತಾನು ಭಕ್ತಿಯಿಂದ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾನೆ. ಸ್ಮರಣ ಮಾಡಿದ್ದೇ ತಡ, ತಕ್ಷಣದಲ್ಲಿ ಅವನ ಮನೆಯ ದೇವರ ಮನೆಯಿಂದಾಗಿ ಏನು ಬರುತ್ತೆ, ದೊಡ್ಡ ಸುದರ್ಶನ ಚಕ್ರ ಬಂದು ಅವನು ಆ ಚಕ್ರ ಆ ಒಂದು ಪಿಶಾಚಿಯನ್ನು ಸುಟ್ಟು ಹಾಕಿಬಿಡುತ್ತೆ. ಅಂದರೆ ಯಾವಾಗ ಅಂಬರೀಷ ಮಹಾರಾಜ ಏಕಾದಶಿ ಉಪವಾಸ ಮಾಡಲಿಕ್ಕೆ ಶುರು ಮಾಡಿದ್ದನೋ ಅವತ್ತಿನಿಂದಲೂ ಕೂಡ ಸುದರ್ಶನ ಚಕ್ರ ಏನಾಗಿತ್ತು, ಅವನ ಮನೆಯಲ್ಲಿ ವಾಸವಾಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಏಕಾದಶಿಯ ಮಹತ್ವ. ಕೊನೆಗೆ ಪಿಶಾಚಿಯನ್ನು ಸುಟ್ಟು ಬೂದಿಯಾಗಿ ಹೋಗಿಬಿಡ್ತು. ಸುದರ್ಶನ ಚಕ್ರ ಅಷ್ಟಕ್ಕೆ ಬಿಡಲಿಲ್ಲ. ಅದನ್ನು ಬಿಟ್ಟಿದ್ದ್ಯಾರು? ಈ ದೂರ್ವಾಸರು. ಹಾಗಾಗಿ ಅವರನ್ನು ಮುಗಿಸಬೇಕು ಅಂತ ದೂರ್ವಾಸರ ಹಿಂದೆ ಓಡಿ ಬರುತ್ತೆ. ಎಷ್ಟೋ ಓಡಿದರೂ ಕೂಡ ಬಿಡೋದೇ ಇಲ್ಲ. ಕೊನೆಗೆ ದೂರ್ವಾಸರು ನೇರವಾಗಿ ಸತ್ಯಲೋಕಕ್ಕೆ ಓಡಿ ಹೋಗ್ತಾರೆ. ಭೂಮಿಯಿಂದ ಸತ್ಯಲೋಕಕ್ಕೆ ಓಡಿ ಹೋಗ್ತಾರೆ. ಬ್ರಹ್ಮದೇವರೇ, ನೀವೇ ಏನಾದರೂ ಮಾಡಿ ಈ ಚಕ್ರದಿಂದಾಗಿ ಪರಿಹಾರ ಮಾಡಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ನನ್ನ ಕೈಲೂ ಕೂಡ ಸಾಧ್ಯ ಇಲ್ಲ ಅಂತೆ. ಯಾಕೆಂದರೆ ಅಹಂಭವೋ ದಕ್ಷ ಭುಗುಪ್ರಧಾನ ಪ್ರಜೇಶ ಭೂತೇಶ ಸುರೇಶ ಮುಖ್ಯ ಸರ್ವೇ ವಯಂ ನಿಯಮಂ ಪ್ರಪನ್ನ ಮೂರ್ಧ್ಯರ್ಪಿತಂ ಲೋಕಹಿತಂ ವಹಾಮಹ ಅಂತ, ನಾನಾಗಲಿ ಅಗ್ನಿಯಾಗಲಿ ವಾಯು ಯಾರೇ ಆಗಲಿ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನ ಸೇವಕರು. ಸುದರ್ಶನ ಆಯುಧ ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ. ಪರಮಾತ್ಮ ಇನ್ನೊಂದು ರೂಪವೇನೆ, ಅದು ಸುದರ್ಶನ ಚಕ್ರ. ಹಾಗಾಗಿ ಅದನ್ನು ನಿಗ್ರಹ ಮಾಡುವಂಥ ಸಾಮರ್ಥ್ಯ ನನಗಿಲ್ಲ. ಅಷ್ಟು ಮಾತ್ರ ಅಲ್ಲ, ನನ್ನ 100 ವರ್ಷ ಆಯಸ್ಸಾದ ಮೇಲೆ, ಬ್ರಹ್ಮದೇವರ 100 ವರ್ಷ ಆಯಸ್ಸಾದ ಮೇಲೆ ನನ್ನನ್ನು ಸಂಹಾರ ಮಾಡುವಂಥ ಚಕ್ರವು ಕೂಡ ಯಾವುದು? ಇದೇ ಸುದರ್ಶನ ಚಕ್ರ. ಹಾಗಾಗಿ ನನ್ನ ಕೈಲಿ ಸಾಧ್ಯ ಇಲ್ಲ ಎಂಬುದಾಗಿ ತಾವು ಹೇಳಿಬಿಡ್ತಾರೆ. ಕೊನೆಗೆ ದೂರ್ವಾಸರು ತೀವ್ರವಾಗಿ ನಮ್ಮ ಮೂಲ ರೂಪವಾದಂತಹ ರುದ್ರದೇವರ ಹತ್ರ ಹೋಗ್ತಾರೆ. ರುದ್ರದೇವರು ಹೇಳ್ತಾರೆ, ವಯಂನ ತಾತ ಪ್ರಭವಾಮ್ನ ಭೂಮ್ನಃ ಅಂತ, ನನಗೂ ಆ ಸಾಮರ್ಥ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿದಾಗ ಕೊನೆಗೆ ನೇರವಾಗಿ ಸುದರ್ಶನ ಚಕ್ರ ಬಿಟ್ಟಿದ್ದ್ಯಾರು? ಆ ಪರಮಾತ್ಮ. ಹಾಗಾಗಿ ಪರಮಾತ್ಮನ ಹತ್ರ ಹೋದ್ರೇನು ನನ್ನ ದುಃಖ ಕಡಿಮೆ ಆಗುತ್ತೆ ಅಂತ ನೇರವಾಗಿ ಪರಮಾತ್ಮನ ಬಳಿ ಹೋಗ್ತಾನೆ. ಪರಮಾತ್ಮ ಹೇಳ್ತಾನೆ, ಅಹಂ ಭಕ್ತ ಪರಾಧೀನಃ ಅಸ್ತು ತಂತ್ರ ಇವದ್ವಿಜ ಅಂತ, ನನ್ನ ಕೈಲೂ ಸಾಧ್ಯ ಇಲ್ಲ ಅಂತ. ದುರ್ವಾಸ ಕೇಳಿದ್ರೆ ನಿನ್ನ ಕೈಲಿ ಯಾಕೆ ಸಾಧ್ಯ ಇಲ್ಲ ಅಂತ. ಬ್ರಹ್ಮದೇವರು ನಿನ್ನ ಅಧೀನ, ಸರಿ. ರುದ್ರದೇವರು ನಿನ್ನ ಅಧೀನ, ಅವ್ರ ಕೈಲಿ ಆಗಲ್ಲ, ಸರಿ. ನೀನು ಯಾರ ಅಧೀನ ಅಂತ ಕೇಳಿದರೆ ಪರಮಾತ್ಮ ಹೇಳ್ತಾನೆ, ಅಹಂ ಭಕ್ತ ಪರಾಧೀನಃ ಅಂತ, ನಾನು ಭಕ್ತರ ಅಧೀನ. ಭಕ್ತರು ಏನು ಹೇಳ್ತಾರೋ ಆ ರೀತಿ ಮಾಡ್ತೇನೆ. ಭಕ್ತರಿಗೆ ಯಾವುದು ಒಳ್ಳೆಯದಾಗುತ್ತೋ ಅದನ್ನು ಮಾಡ್ತೇನೆ. ಹಾಗಾಗಿ ನನ್ನದೊಂದು ನಿಯಮ ಇದೆ, ನಮೇ ಭಕ್ತ ಪ್ರಣಶ್ಯತಿ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳುವಂತಹ ಮಾತು. ಏನೇ ಕಷ್ಟ ಬಂದರೂ ಕೂಡ ನನ್ನ ಭಕ್ತನನ್ನು ನಾನು ಪರಿಹಾರ ಮಾಡೇ ಮಾಡ್ತೇನೆ, ಅವನನ್ನು ಉದ್ಧಾರ ಮಾಡೇ ಮಾಡ್ತೇನೆ ಅಂತ. ಹಾಗಾಗಿ ನನ್ನ ಭಕ್ತರು ಎಂಥವರು ಅಂದರೆ, ನನಗೋಸ್ಕರ ದಾರಗಾರ ಪುತ್ರಾಪ್ತಾನಂತ, ಪರಮಾತ್ಮನಿಗೋಸ್ಕರ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲವನ್ನು ಕೂಡ ಬಿಟ್ಟು ನನಗೋಸ್ಕರ ಧ್ಯಾನ ಮಾಡ್ತಾ ಇರುವಂಥವರು ನನ್ನ ನಿಜವಾದಂಥ ಭಕ್ತರು. ಅಂತಹ ಶ್ರೇಷ್ಠ ಭಕ್ತ ಯಾರು? ಅಂಬರೀಷ. ಅಂತಹ ಅಂಬರೀಷ ನನಗೋಸ್ಕರ ಎಲ್ಲವನ್ನು ಕೂಡ ಬಿಟ್ಟು ಕೂತ್ಕೊಂಡಿದ್ದಾನೆ. ಹಾಗಾಗಿ ನಾನು ಯಾರ ಅಧೀನ? ಅಂಬರೀಷ ಮಹಾರಾಜನ ಅಧೀನ ಎಂಬುದಾಗಿ ಹೇಳಿಬಿಡ್ತಾನೆ. ಕೊನೆಗೆ ದುರ್ವಾಸರಿಗೆ ಏನು ಮಾಡ್ಕೊಂಡು ತೋಚೋದಿಲ್ಲ.
ಮತ್ತೆ ನೇರವಾಗಿ ಹೋದ ಸ್ಥಳದಿಂದ ಮತ್ತೆ ವಾಪಸ್ ಎಲ್ಲಿಗೆ ಬರ್ತಾರೆ, ಭೂಲೋಕಕ್ಕೆ ಬರ್ತಾರೆ. ಅಂಬರೀಷ ಮಹಾರಾಜನ ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದಾಗ ಎಷ್ಟು ಆಗಿತ್ತು ಅಂತೇಳಿ ಸಮಯ, ಮತ್ತೆ ಮುಂದಿನ ವರ್ಷದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಬಂದಿತ್ತು. ಅಂದರೆ 1 ವರ್ಷಗಳ ಕಾಲ ನಿರಂತರ ತಿರುಗಾಡ್ತಾನೆ ಇದ್ರು. ಈ ಕಡೆ ಅಂಬರೀಷ ಮಹಾರಾಜ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡದೇನೆ ಅವರು ಬರೋ ತನಕ ಉಪವಾಸ ಇದ್ದ. ಅದು ಅಂಬರೀಷ ಮಹಾರಾಜನ ದೀಕ್ಷೆ. ಕೊನೆಗೆ ಬರ್ತಾರೆ. ಬಂದ ತಕ್ಷಣ ಮಾಡಿದ ಕೆಲಸ ಏನು ಅಂದರೆ, ಅಂಬರೀಷ ಮಹಾರಾಜನಿಗೆ ನಮಸ್ಕಾರ ಮಾಡಿಬಿಡ್ತಾರೆ ಅಂತೆ. ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡು, ನನ್ನ ಬೆನ್ನನ್ನು ಸುಡ್ತಾ ಇದೆ ಸುದರ್ಶನ ಚಕ್ರ ಅಂತ. ಅಂಬರೀಷನಿಗೆ ತುಂಬ ಮುಜುಗರ ಆಗಿಬಿಡುತ್ತೆ. ನೀವು ದೊಡ್ಡ ಜ್ಞಾನಿಗಳು, ನಾನೊಬ್ಬ ಸಾಮಾನ್ಯ ರಾಜ, ನನ್ನ ಕೈ ಬೀಳಬೇಡಿ ಎಂಬುದಾಗಿ ತಾನು ಪ್ರಾರ್ಥನೆ ಮಾಡಿಕೊಂಡು, ನನಗೆ ಏನು ಮಾಡ್ತೀವಿ ಗೊತ್ತಿಲ್ಲ, ನನ್ನನ್ನು ಉದ್ಧಾರ ಮಾಡು, ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ ಅಂತೆ. ತಕ್ಷಣದಲ್ಲಿ ಏನೇ ಆ ಅಂಬರೀಷ ಮಹಾರಾಜ ಆ ಚಕ್ರದ ಅಭಿಮಾನಿ ದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ಆ ಒಂದು ಚಕ್ರ ತಾನು ವಾಪಸ್ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಆದಾಗ ಕೊನೆಗೆ ದೂರ್ವಾಸರು ಅವರಿಗೆ ತೀರ್ಥ ಕೊಟ್ಟು ಅವರಿಗೆ ಭೋಜನವನ್ನು ಹಾಕ್ತಾನೆ. ಕೊನೆಗೆ ತಾನು ಊಟ ಮಾಡ್ತಾನೆ. ಹೀಗೆ ಅಂಬರೀಷ ಮಹಾರಾಜ 1 ವರ್ಷ ಆದ ಮೇಲೆ ಊಟ ಮಾಡಿದ. ಇಷ್ಟಾದ ಮೇಲೆ ಯಾವ ದೂರ್ವಾಸರು ಹೇಳ್ತಾರೆ, ಅಹೋ ಅನಂತದಾಸಾನ ಮಹಿತ್ವಂ ಅಂತ. ಇದು ಪರಮಾತ್ಮನ ಭಕ್ತರ ಮಹತ್ವ ಅಂತ. ಪರಮಾತ್ಮನ ಭಕ್ತರ ಮಹತ್ವ ಇಷ್ಟಿರಬೇಕಾದ್ರೆ ಪರಮಾತ್ಮನ ಮಹತ್ವ ಇಷ್ಟಿರಬಾರ್ದು ಅಂತ ಪರಮಾತ್ಮನ ಭಕ್ತರನ್ನು ಬಾಯಿ ತುಂಬ ಕೊಂಡಾಡ್ತಾರೆ ಅಂತೆ. ಇನ್ನು ಮುಂದೆ ನಾನು ಯಾವ ಪರಮಾತ್ಮನ ಭಕ್ತರಿಗೂ ಕೂಡ ತೊಂದರೆ ಕೊಡೋದಿಲ್ಲ, ನನ್ನ ಸಿಟ್ಟನ್ನು ತೋರಿಸೋದಿಲ್ಲ, ಶಾಪ ಕೊಡೋದಿಲ್ಲ ಅಂತ ಅವತ್ತಿನಿಂದಾಗಿ ದೂರ್ವಾಸರ ಸಿಟ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ದೂರ್ವಾಸರು ಅಂದರೆ ತುಂಬ ಸಿಟ್ಟು ಅಂತ. ಈ ಒಂದು ಸನ್ನಿವೇಶದಿಂದಾಗಿ ಅವರ ಸಿಟ್ಟು ಕಡಿಮೆ ಆಯಿತು ಎಂಬುದಾಗಿ ಭಾಗವತ ಹೇಳುತ್ತೆ. ಹೀಗೆ ಒಬ್ಬ ಭಕ್ತನಿಗೆ ಕೆಟ್ಟದಾದರೆ ಅದು ರುದ್ರದೇವರೇ ಆಗಿದ್ದರೆ ಕೂಡ ನಾನೇ ಮಾಡೋದಿಲ್ಲ, ಬಿಡೋದಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಇನ್ನೊಂದು ಕಡೆ ಪರಮಾತ್ಮ ಹೇಳ್ತಾನೆ, ಛಿಂದ್ಯಾತ್ ಸ್ವಬಾಹೂನಪಿ ಅಂತ. ಅಂದರೆ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ತೊಂದರೆ ಆದರೆ ನಾನು ನನ್ನ ಕೈಯನ್ನು ಕೂಡ ಕತ್ತರಿಸ್ಕೊಳ್ತೇನೆ ಅಂತ. ಅದಕ್ಕೆ 2 ರೀತಿ ಅರ್ಥ ಇದೆ. ಒಂದು ಕೈಯನ್ನು ಕತ್ತರಿಸ್ಕೊಳ್ತೇನೆ ಅಂತ, ಇನ್ನೊಂದು ಕೈಯಿಂದ ಹುಟ್ಟಿದಂಥ ರಾಜರನ್ನು ಸಂಹಾರ ಮಾಡ್ತೇನೆ ಅಂತ. ಅಂದರೆ ಬ್ರಾಹ್ಮಣರು ಪರಮಾತ್ಮನ ಮುಖದಿಂದಾಗಿ ಹುಟ್ಟಿದಂಥವರು, ಕ್ಷತ್ರಿಯರು ಪರಮಾತ್ಮನ ಕೈಯಿಂದಾಗಿ ಹುಟ್ಟಿದಂಥವರು. ಹಾಗಾಗಿ ಒಂದು ವೇಳೆ ನನ್ನ ಕೈಯಿಂದಾಗಿ ಬ್ರಾಹ್ಮಣರಿಗೆ ಏನಾದರೂ ಅಪಮಾನ ಆದರೆ, ತೊಂದರೆಯಾದರೆ ನನ್ನ ಕೈಯನ್ನೇ ನಾನು ಕತ್ತರಿಸ್ಕೊಳ್ತೇನೆ ಅಂತ. ಹಾಗಾಗಿ ಪರಮಾತ್ಮ ತನ್ನ ಜ್ಞಾನಿಗಳಿಗೆ ಭಕ್ತರಿಗೆ ವಿಶಿಷ್ಟವಾದಂಥ ಮಹತ್ವವನ್ನು ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮುಂದೆ ಅಂಬರೀಷರ ಮಹಾರಾಜನ ವಂಶದಲ್ಲಿ ಯುವನಾಶ್ವ ಎನ್ನುವಂಥ ಒಬ್ಬ ರಾಜ ಬರ್ತಾನೆ. ಆ ಯುವನಾಶ್ವ ರಾಜನಿಗೆ ಒಟ್ಟು 100 ಜನ ಹೆಂಡಂದಿರು. 100 ಜನ ಹೆಂಡಂದಿರಿದ್ದರೂ ಕೂಡ ಒಬ್ಬರಿಗೂ ಮಕ್ಕಳಿಲ್ಲ. ಕೊನೆಗೆ ಅವನಿಗೆ ವೈರಾಗ್ಯ ಬಂದು ತಾನು ನನಗೆ ರಾಜ್ಯ ಏನು ಬೇಡ ಅಂತ ಕಾಡಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಋಷಿಗಳೆಲ್ಲರೂ ಕೂಡ ಒಂದು ತಡಿತಾರೆ ಅಂತೆ, ನೀನು ಕಾಡಿಗೆ ಹೋಗ್ಬಿಟ್ಟೆ ರಾಜ್ಯದ ಗತಿ ಏನು ಅಂತ. ಹಾಗಾಗಿ ನೀನು ಇಲ್ಲೇ ಇರು, ನಾನು ನಿನಗೆ ಮಕ್ಕಳಾಗುವಂತೆ ವ್ಯವಸ್ಥೆ ಮಾಡ್ತೇನೆ ಅಂತ ಒಂದು ದೊಡ್ಡ ಯಾಗವನ್ನು ಮಾಡ್ತಾರೆ. ಯಾಗವನ್ನು ಮಾಡಿ ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಅಭಿಮಂತ್ರಣೆ ಮಾಡ್ತಾರೆ. ಈ ನೀರನ್ನು ನೀನು ನಿನ್ನ ಹೆಂಡತಿಗೆ ಕುಡಿಸು, ಅದರಿಂದ ಮಕ್ಕಳಾಗುತ್ತೆ ಅಂತ ನೀರನ್ನು ಕೊಟ್ಟು ಕಳಿಸ್ತಾರೆ. ಆ ನೀರನ್ನು ಭದ್ರವಾಗಿ ಒಂದು ಕಡೆ ರಾಜ ಇಟ್ಟಿದ್ದ. ರಾತ್ರಿ ಸಂದರ್ಭ, ಎಚ್ಚರ ಆಯಿತು, ನೀರಡಿಕೆ ಆಯಿತು. ರಾಜನಿಗೆ ನಿದ್ದೆಗಣ್ಣಲ್ಲಿ ಹೋದ. ಆ ನೀರನ್ನು ತಾನೇ ಕುಡಿದು ಬಿಟ್ಟ. ನೀರು ಕೊಟ್ಟಿದ್ದ್ಯಾಕೆ? ಅವನ ಹೆಂಡತಿಗೆ ಮಕ್ಕಳಾಗಬೇಕು ಅಂತ. ನೀರು ಕುಡಿದದ್ಯಾರು? ರಾಜ. ಕೊನೆಗೆ ಮಂತ್ರದ ಪ್ರಭಾವ ನಿಲ್ಲಿಲ್ಲ. ರಾಜನ ಹೊಟ್ಟೆಯಲ್ಲಿಯೇ ಮಗು ಬೆಳೀಲಿಕ್ಕೆ ಶುರುವಾಯಿತು ಅಂತ. ರಾಜನ ಹೊಟ್ಟೆಯಲ್ಲಿ ಮಗು ಬೆಳೀಲಿಕ್ಕೆ ಶುರುವಾಯಿತು. ಕೊನೆಗೆ ಎಲ್ಲರೂ ಕೂಡ ಋಷಿಗಳು ಪರಮಾತ್ಮನಿಗೆ ನಮಸ್ಕಾರ ಮಾಡಿಬಿಡ್ತಾರೆ ಅಂತೆ. ಪರಮಾತ್ಮ, ನಮ್ಮ ಸಂಕಲ್ಪ ಇದ್ದಿದ್ದೇ ಒಂದು, ನಿನ್ನ ಸಂಕಲ್ಪ ಆಗಿದ್ದೇ ಒಂದು. ಈಶ್ವರಾಯ ನಮಶ್ಚಕ್ರುಹು ಅಹೋ ದೈವ ಬಲಂ ಬಲಂ ಅಂತ, ನಮ್ಮ ಬಲ ಏನೂ ಕೂಡ ಇಲ್ಲ ಎಂಬುದಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದರಿಂದ ಈ ರಾಜನಿಗೂ ಏನು ತೊಂದರೆ ಆಗದೇ ಇರಲಿ, ಮಗುವು ಆರಾಮಾಗಿ ಹುಟ್ಟಲಿ ಅಂತ ಅಷ್ಟೇ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೀಗೆ ಯವನಾಶ್ವನ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ. ಮಗು ಬೆಳೀತು ಕೊನೆಗೆ ದೊಡ್ಡ ಇತಿಹಾಸ ಅಂದರೆ ಆ ಒಂದು ಬಲಬದಿಯ ಕಿಬ್ಬೊಟ್ಟೆಯನ್ನು ಸೀಳಿಕೊಂಡು ಗಂಡು ಮಗು ಹೊರಗಡೆ ಬರುತ್ತೆ. ಹೀಗೆ ಇತಿಹಾಸದಲ್ಲಿ ವಿರುದ್ಧವಾದ ಘಟನೆ ನಡೆಯಿತು. ಕೊನೆಗೆ ಸರಿ, ಮಗುವಿನ ಹೊರಗಡೆ ಬಂತು, ಪರಮಾತ್ಮ ಅನುಗ್ರಹದಿಂದ ಮಗುನೂ ಚೆನ್ನಾಗಿತ್ತು, ತಂದೆನೂ ಚೆನ್ನಾಗಿದ್ದ, ಆರಾಮಾಗಿದ್ದರು, ಎಲ್ಲ ಆಯಿತು. ಕೊನೆಗೆ ಮಗುವಿಗೆ ಹಾಲು ಕುಡಿಸ್ಬೇಕು. ಹಾಲು ಕುಡಿಸೋರು ಯಾರು ಅಂತ ಆವಾಗ ಕಮ್ ಧಾಸ್ಯತಿ ಅಂತ ಕೇಳ್ತಾರೆ ಅಂತೆ. ಅಂದರೆ ಧಾಸ್ಯತೆ ಅಂದರೆ ಕುಡಿತಾನೆ ಅಂತ. ಯಾರನ್ನು ಕುಡಿಬೇಕು ಇವನು, ಯಾರು ಹಾಲು ಕುಡಿಬೇಕು ಅಂತ.
ಆವಾಗ ಸಾಕ್ಷಾತ್ ದೇವೇಂದ್ರ ತಾನು ಭೂಲೋಕಕ್ಕೆ ಬಂದು ತನ್ನ ಹೆಬ್ಬೆಟ್ಟನ್ನ ಮಗುವಿನ ಬಾಯಲ್ಲಿ ಇಡ್ತಾನೆ ಅಂತೆ. ಮಾಂ ದಾಸೀತಿ, ನನ್ನನ್ನು ಕುಡಿತಾನೆ ಅಂತ. ಆವಾಗ ಇಂದ್ರ ತಾನೇನು ಮಾಡ್ತಾನೆ, ತನ್ನ ಕೈಯಿಂದಾಗಿ ಅಮೃತದ ಪಾನವನ್ನು ಅಮೃತ ಕುಡಿದಂಥ ಹಾಲನ್ನು ಅವನಿಗೆ ಕುಡಿಸ್ತಾನೆ ಅಂತೆ. ಅಂದಿನಿಂದಾಗಿ ಅವನಿಗೆ ಮಾಂಧಾತ ಅಂತ ಹೆಸರು ಬಂತು. ಇವತ್ತು ಯಾವುದೇ ಚಕ್ರವರ್ತಿಗಳ ಕಥೆಯನ್ನು ಹೇಳಬೇಕಾದ್ರೆ ಮೊದಲು ಸ್ಮರಣೆ ಮಾಡೋದು ಅಂದರೆ ಮಾಂಧಾತನನ್ನ. ಮಂಗಲಾಷ್ಟಕದಲ್ಲೂ ಕೂಡ ಮಾಂಧಾತ ನಹುಶೋಂಬರೀಷ ಸಗರವು ಅಂತ ಮಾಂಧಾತನ ಕಥೆಯನ್ನೇ ಹೇಳ್ತಾರೆ. ಹಾಗೆ ಭೋಜರಾಜ ಚರಿತ ಅಂತ ಒಂದು ಕಾವ್ಯ ಇದೆ. ಭೋಜರಾಜನ ಚರಿತ್ರೆ ಹೇಳುವಂಥ ಒಂದು ಕಾವ್ಯ. ಅದರಲ್ಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಃ ಅಂತ. ಮಾಂಧಾತ ಇಡೀ ಕೃತಯುಗಕ್ಕೇನೆ ಅಲಂಕಾರದಂತೆ ಇದ್ದ ಅಂತೆ, ಅಂದರೆ ಅಷ್ಟು ದೊಡ್ಡ ರಾಜ ಅಂತ. ಇಂತಹ ಮಾಂಧಾತ ಅವನೇನಾದ ಇಡೀ ಜಗತ್ತನ್ನೇ ಗೆದ್ದ ಅಂತೆ. ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂದರೆ ಅನೇಕ ಯುದ್ಧಗಳನ್ನು ಮಾಡಿ ಶಸ್ತ್ರ ಅಸ್ತ್ರ ರಕ್ತಪಾತ ಸಂಹಾರ ಎಲ್ಲವೂ ಕೂಡ ಯುದ್ಧವನ್ನು ಗೆಲ್ಲಬೇಕು, ಜಗತ್ತನ್ನು ಗೆಲ್ಲಬೇಕು. ಆದರೆ ಮಾಂಧಾತ ಯಾವ ರೀತಿಯಾಗಿ ಇಡೀ ಜಗತ್ತನ್ನು ಗೆದ್ದ ಅಂದರೆ ಏಕರಾತ್ರೇಣ ಮಾಂಧಾತ ಶೀಲೇನೈವ ಜಯಂ ಮಹಿಂ ಅಂತ. ತನ್ನ ವಿಚಿತ್ರವಾದಂಥ ಸ್ವಭಾವ, ಯಾರಿಗೂ ಯಾವತ್ತೂ ಕೆಡುಕನ್ನು ಬಯಸದೇ ಇರುವಂಥ ಸ್ವಭಾವ, ಪ್ರತಿಯೊಬ್ಬರೂ ಕೂಡ ತನ್ನವರು ಎನ್ನುವಂಥ ಸ್ವಭಾವದಿಂದಾಗಿ ತಾನೇ ಮಾಡಿದ ಇಡೀ ಜಗತ್ತನ್ನೇ ಗೆದ್ದುಬಿಟ್ಟ ಅಂತೆ. ಹೀಗೆ ಒಂದೇ ಒಂದು ಯುದ್ಧವನ್ನು ಕೂಡ ಮಾಡದೇನೆ ಕೇವಲ ತನ್ನ ನಡತೆಯಿಂದಾಗಿ ಸದ್ಗುಣಗಳಿಂದಾಗಿ ಇಡೀ ಭೂಮಿಯನ್ನೇ ಗೆದ್ದಂಥವನು ಮಾಂಧಾತ ಎನ್ನುವಂತಹ ರಾಜ. ಅದಕ್ಕೆ ಭಾಗವತ ಹೇಳ್ತಾರೆ, ಈ ಮಾಂಧಾತ ರಾಜನ ಆಳ್ವಿಕೆಯಲ್ಲಿ ಯಾವತ್ ಸೂರ್ಯ ಮುದೇತಿ ಸ್ಮ ಯಾವತ್ ಚಂದ್ರ ಪ್ರತಿಷ್ಠತಿ ಸರ್ವಂ ತತ್ ಯೌವನಾಶ್ರಸ್ಯ ಮಾಂಧಾತು ಕ್ಷೇತ್ರ ಮುಚ್ಯತೆ. ಮಾಂಧಾತ ರಾಜನ ರಾಜ್ಯದಲ್ಲಿ ಸೂರ್ಯ ಮುಳುಗ್ತಾನೆ ಇರಲಿಲ್ಲ ಅಂತ. ಅಂದರೆ ಇವತ್ತು ಸೂರ್ಯ ಎಲ್ಲಿ ಮುಳುಗಿದ್ರೆ ಎಲ್ಲಿ ಹುಟ್ಟಿರ್ತಾನೆ? ಅಮೆರಿಕದಲ್ಲಿ ಹುಟ್ಟಿರ್ತಾನೆ. ಅಂದರೆ ಏನಾಗಿತ್ತು, ಇಡೀ ಭೂಮಂಡಲವೇನೇ ಏನಾಗಿಬಿಟ್ಟಿತ್ತು, ಮಾಂಧಾತನ ರಾಜ್ಯವಾಗಿ ಬಿಟ್ಟಿತ್ತು. ಹಾಗಾಗಿ ಮಾಂಧಾತನ ರಾಜ್ಯದಲ್ಲಿ ಸೂರ್ಯ ಮುಳುಗ್ತಾನೆ ಇರಲಿಲ್ಲ ಅಂತ. ಒಂದು ಕಡೆ ಇಲ್ಲದೆ ಹೋದ್ರೆ ಇನ್ನೊಂದು ಕಡೆ ಇದ್ದೇ ಇರ್ತಾನಲ್ವಾ, ಹಾಗೆ ಇಡೀ ಭೂಮಂಡಲವೇನೇ ಏನಾಗಿತ್ತು, ಮಾಂಧಾತ ರಾಜನ ರಾಜ್ಯವಾಗಿ ಬಿಟ್ಟಿತ್ತು. ಹೀಗೆ ವೈಭವದಿಂದಾಗಿ ಮಾಂಧಾತ ರಾಜ ರಾಜ್ಯ ಭಾರವನ್ನು ಮಾಡ್ತಾನೆ. ಅಂತಹ ಮಾಂಧಾತ ರಾಜನಿಗೆ ಅನೇಕ ಜನ ಹೆಣ್ಣು ಮಕ್ಕಳಿದ್ರು. ಆ ಸಂದರ್ಭದಲ್ಲಿ ಏನಾಯಿತು, ಸೌಭರಿ ಎನ್ನುವಂಥ ಒಬ್ಬ ಋಷಿಗಳಿದ್ದರು. ಸೌಭರಿ ಋಷಿಗಳು ದೊಡ್ಡ ಜ್ಞಾನಿಗಳು. ಒಂದು ಸಲ ಸ್ನಾನ ಮಾಡಲಿಕ್ಕೆ ಅಂತ ನದಿಗೆ ಇಳಿತಾರೆ. ನದಿಗೆ ಇಳಿದು ಕಣ್ಣು ಬಿಟ್ಟು ನೋಡ್ತಾರೆ, ಮುಂದ್ಗಡೆ 2 ಮೀನುಗಳು, ಒಂದು ಗಂಡು ಮೀನು ಒಂದು ಹೆಣ್ಣು ಮೀನು ಭೋಗ ಮಾಡ್ತಾ ಇದೆ. ಅದನ್ನು ನೋಡಿ ಅವರಿಗೆ ಮನಸ್ಸು ಚಂಚಲವಾಗಿ ಬಿಡುತ್ತೆ ಅಂತೆ. ಸಾಮಾನ್ಯ ಮೀನುಗಳು ಭೋಗ ಮಾಡ್ತಾ ಇದ್ದಾವೆ, ನಾನೊಬ್ಬ ಮನುಷ್ಯ ಒಳ್ಳೆಯ ಭೋಗ ಶರೀರ ಪಡೆದಿದ್ದೇನೆ, ಇನ್ನು ಮದುವೆ ಇಲ್ಲ, ಏನು ಕಥೆನೇ ಇಲ್ಲ ಅಲ್ಲ ಅಂತ ಅವನೇನು ಮಾಡ್ತಾನೆ, ನನಗೂ ಕೂಡ ಭೋಗ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ತಕ್ಷಣದಲ್ಲೇನೆ ನೀರಿನಿಂದಾಗಿ ಹೊರಗಡೆ ಬರ್ತಾನೆ. ನಿರ್ವೃತ್ತಿಂ ಮೀನರಾಜಸ್ಯ ವೀಕ್ಷ ಮೈಥುನ ಧರ್ಮಿಣ ಅಂತ. ಸಾಮಾನ್ಯ ಮೀನಿನ ಮೈಥುನ ನೋಡಿದ್ರಿಂದ ಅವನಿಗೆ ಏನಾಯಿತು, ಮನಸ್ಸು ಚಂಚಲವಾಗಿ ಹೋಗಿಬಿಡುತ್ತು. ನೇರವಾಗಿ ತಾನೇ ಮಾಡ್ತಾನೆ, ಈ ಮಾಂಧಾತ ರಾಜನ ಅರಮನೆಗೆ ಬರ್ತಾನೆ. ಮಾಂಧಾತ ರಾಜನಿಗೆ 50 ಜನ ಹೆಣ್ಣು ಮಕ್ಕಳಿದ್ದರು, ಗಂಡು ಸಂತಾನ ಇರಲಿಲ್ಲ. ಮಾಂಧಾತ ರಾಜನ 50 ಜನ ಹೆಂಡತಿ ಮಕ್ಕಳಿದ್ದರು. ಇವನಿಗೇನು ಒಂದು ನಿಶ್ಚಯ ಇತ್ತು ಅಂದರೆ, ಸೌಭರಿ ಋಷಿಗಳಿಗೆ ಮಾಂಧಾತ ರಾಜ ದೊಡ್ಡ ಸಾತ್ವಿಕ ರಾಜ, ಏನು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಹೇಗೂ ಅವನಿಗೆ 50 ಜನ ಹೆಣ್ಣು ಮಕ್ಕಳಿದ್ದಾರೆ, ಒಂದು ಮಗಳನ್ನ ಕೂಡ ಅದನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ಒಂದು ನಿಶ್ಚಯ ಇತ್ತು. ನೇರವಾಗಿ ಮಾಂಧಾತ ರಾಜನ ಹತ್ತಿರ ಬಂದ. ಕೈಯಲ್ಲಿ ಕೋಲಿದೆ, ದೇಹ ಎಲ್ಲ ನೆರೆ ಬಂದು ಹೋಗಿಬಿಟ್ಟಿದೆ, ಜಡೆ ಬಿಟ್ಟು ಹೋಗಿಬಿಟ್ಟಿದೆ. ಸಂದರ್ಭದಲ್ಲಿ ಬಂದು ಕೇಳ್ತಾನೆ, ಮಾಂಧಾತ ರಾಜ ನಮಸ್ಕಾರ ಎಲ್ಲ ಮಾಡ್ತಾನೆ, ನಿಮ್ಗೇನು ಬೇಕು ಹೇಳಿ ಋಷಿಗಳೇ ಅಂತ. ಆವಾಗ ಋಷಿಗಳು ಹೇಳ್ತಾರೆ, ಇಲ್ಲ, ನನಗೊಬ್ಬ ಕನ್ಯೆ ಬೇಕು, ನಿನಗೆ 50 ಜನ ಮಕ್ಕಳಿದ್ದಾರೆ, ಒಂದು ಕನ್ಯಾದಾನವನ್ನು ಮಾಡು, ನಿನಗೆ ಪುಣ್ಯ ಬರುತ್ತೆ ಅಂತ. ಮಾಂಧಾತ ರಾಜನಿಗೆ ಏನು ಮಾಡ್ಕೊಂಡು ತೋಚೋದಿಲ್ಲ. ಋಷಿಗಳಿಗೆ ಮಾತು ಕೊಟ್ಟು ಬಿಟ್ಟಿದ್ದಾನೆ, ಏನು ಬೇಕೋ ಕೇಳಿ ಕೊಡ್ತೇನೆ ಅಂತ. ಕೇಳಿ ನೋಡಿದರೆ ತನ್ನ ಹೆಣ್ಣು ಮಗಳನ್ನು, ರಾಜರ ಕುಮಾರಿಯರನ್ನು ಹೋಗಿ ಇವನಿಗೆ ಕೊಟ್ಟುಬಿಟ್ರೆ ಜೀವನವೇ ಹಾಳು ಮಾಡೋ ರೀತಿ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಆವಾಗ ಒಂದು ಉಪಾಯ ಮಾಡ್ತಾನೆ, ಸರಿ ನಿಮ್ಮಂತೆ ಆಗಲಿ, ನೀವು ನೇರವಾಗಿ ಅಂತಃಪುರಕ್ಕೆ ಹೋಗಿ, ಹೆಂಗಸರಿರುವಂಥ ಅಂತಃಪುರಕ್ಕೆ ಹೋಗಿ, ಅಲ್ಲಿ ನನ್ನ 50 ಜನ ಮಕ್ಕಳಿದ್ದಾರೆ, ಯಾರು ನಿಮ್ಮನ್ನು ಒಪ್ಕೊಳ್ತಾರೋ ಅವ್ರನ್ನ ನೀವು ಮದುವೆ ಆಗಿ ಅಂತ. ಅಂದರೆ ರಾಜನ ಐಡಿಯಾ ಏನಿತ್ತು ಅಂದರೆ,
ಯಾರು ಕೂಡ ಇವ್ರನ್ನ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಮುದುಕನ ಶರೀರ ಇದನ್ನು ಯಾರು ಒಪ್ಕೊಳ್ತಾರೆ, ಯಾರು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನನಗೆ ಪ್ರಾಬ್ಲಮ್ ಇಲ್ಲ ಅಂತ ಹಾಗೆ ಹೋಗ್ಬಿಟ್ಟ. ಸರಿ, ಸೋಬರಿ ಋಷಿಗಳಿಗೆ ಗೊತ್ತಾಯಿತು ರಾಜ ಭಾರಿ ಉಪಾಯ ಮಾಡಿದ್ದಾನೆ ಅಂತ. ನೇರವಾಗಿ ಅವನೇನು ಮಾಡ್ತಾರೆ, ತಮ್ಮ ತಪಸ್ಸಿನ ಪ್ರಭಾವ ಒಳ್ಳೆಯ ತಾರುಣ್ಯ ಧರಿಸಿಕೊಂಡು ಹೋಗ್ಬಿಡ್ತಾರೆ ಅಂತ. 20 ವರ್ಷದ ತರುಣ ವ್ಯಕ್ತಿ ಯಾರು? ಸೋಬರಿ ಋಷಿಗಳು. ಮಾಂಧಾತ ಅಂದುಕೊಂಡಿದ್ದೇನೋ ಹೋದರೆ ಒಬ್ಬರೂ ಒಪ್ಕೊಳ್ಳೋದಿಲ್ಲ ಅಂತ ಹೋಗಿಬಿಟ್ರೆ ಏನಾಯಿತು, 50 ಜನ ಹೆಣ್ಣು ಮಕ್ಕಳು ಮೈ ಮೇಲೆ ಬಿದ್ದು ನಾನು ಮದುವೆ ಎಂದು ಜಗಳ ಆಳಿಗೆ ಶುರು ಮಾಡ್ತಾರೆ ಅಂತೆ. ಜಗಳ ಆಗ್ತಿ ಏನಾಗ್ತೈತೆ ಬಂದು ನೋಡ್ತಾರೆ ಮಾಂಧಾತ. ಅಲ್ಲಿ ಸೋಬರಿ ಋಷಿಗಳೇ ಇಲ್ಲ. ಸೋಬರಿ ಋಷಿಗಳ ಜಾಗದಲ್ಲಿ ಸುಂದರವಂತ ತರುಣ ಇದ್ದಾನೆ. ಅವರು ಗೊತ್ತಾಗುತ್ತೆ ಸೋಬರಿ ಋಷಿಗಳು ನನಗೆ ಮೋಸ ಮಾಡಿಬಿಟ್ರು ಅಂತ. ಕೊನೆಗೆ ಮಾತು ಕೊಟ್ಟುಬಿಟ್ಟಿದ್ದಾನೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಶ್ಯವಾಗಿ ಹಾಗೆ ಆಗಲಿ ಅಂತ ಕೊಟ್ಟು ಮದುವೆ ಮಾಡಿ ಬಿಡ್ತಾನೆ ಸೋಬರಿ ಋಷಿಗಳಿಗೆ. ಕೊನೆಗೆ ಸೋಬರಿ ಋಷಿಗಳು 50 ಜನರನ್ನು ಮದುವೆ ಆದರು. ಸೋಬರಿ ಋಷಿಗಳು 50 ಜನರನ್ನು ಮದುವೆ ಆದರೂ ಕೊನೆಗೇನಾಯಿತು, ಜಗಳ ಶುರುವಾಯಿತು. ನಮ್ಮ ಮನೇಲಿ ಇರಬೇಕು, ನಿಮ್ಮ ಮನೇಲಿ ಇರಬೇಕು ಅಂತ. ಕೊನೆಗೆ ಸೋಬರಿ ಋಷಿಗಳು ತಾವೇ ಮಾಡ್ತಾರೆ, 50 ಶರೀರವನ್ನು ಧಾರಣೆ ಮಾಡ್ತಾರೆ ಅಂತೆ. 50 ಬೇರೆ ಬೇರೆಯಾದಂತಹ ಶರೀರ, 50 ಪ್ರತ್ಯೇಕ ಮನೆಗಳು, 50 ಮನೆಗಳಲ್ಲಿ 50 ಜನ ಸೋಬರಿ ಋಷಿಗಳು 50 ಜನ ರಾಜಕುಮಾರಿಯರೊಂದಿಗೆ ವಿಹಾರವನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಮಾಂಧಾತ ರಾಜನಿಗೆ ಬೇಜಾರಾಯಿತು. ಸರಿ, ಮಕ್ಕಳನ್ನು ಕೊಟ್ಬಿಟ್ಟೆ, ಇರುವುದು ಒಬ್ಬ ವ್ಯಕ್ತಿ 50 ಹೆಣ್ಣದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ನೋಡ್ಲಿಕ್ಕೆ ಅಂತ ಬರ್ತಾರೆ ಅಂತೆ. ಅವನಿಗೆ ಆಶ್ಚರ್ಯವಾಗಿ ಹೋಗಿಬಿಡುತ್ತೆ. ಯಾಕೆಂದರೆ ಒಂದೊಂದು ಮನೆ ಹೇಗಿತ್ತು ಅಂದರೆ, ಮಾಂಧಾತ ರಾಜನ ಅರಮನೆಯನ್ನು ಮೀರಿಸುವಂಥ ದೊಡ್ಡ ಅರಮನೆ ಸೋಬರಿ ಋಷಿ ಅರಮನೆ ಅಂತೆ. ಒಂದೊಂದು ಅರಮನೆ, ಎಲ್ಲ ಅರಮನೆ ಅಲ್ಲ, ಒಂದೊಂದು ಅರಮನೆ ಕೂಡ ಅಷ್ಟಷ್ಟು ದೊಡ್ಡ ದೊಡ್ಡ ಅರಮನೆ. ಅದು ತಪಸ್ಸಿನ ಪ್ರಭಾವ. ಅಷ್ಟು ತಪಸ್ಸಿನ ಪ್ರಭಾವದಿಂದಾಗಿ 50 ಜನ ಹೆಂಡಂದಿರು, ಅವನ ಕುಟುಂಬದ ಸಂಖ್ಯೆ ಒಟ್ಟು 5,000 ಅಂತೆ. ಒಂದೊಂದು ಹೆಂಡತಿಯಲ್ಲಿ 50 ಜನ ಗಂಡು ಮಕ್ಕಳು. ಕೊನೆಗೆ ವೃತಶ್ಚ ರಾಜಕನ್ಯಾಭಿಹಿ ಏಕ ಪಂಚಶತಾವರಹ ಅಂತ ಒಂದು ಮನೆಯಲ್ಲಿ ನಾಮಕರಣ, ಒಂದೊಂದು ಮನೆಯಲ್ಲಿ ಅನ್ನಪ್ರಾಶನ, ಹೀಗೆ ಒಂದೊಂದು ಮನೆಗೆ ಒಂದೊಂದು ಕಾರ್ಯಕ್ರಮ. 50 ಜನ ಮಕ್ಕಳಾಗ್ಬಿಟ್ಟಿದ್ರು. ಇದನ್ನು ನೋಡಿ ಇವನಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ ಅಂತೆ. ಕ್ಷತ್ರಿಯರ ಬಲಕ್ಕಿಂತ ಬ್ರಾಹ್ಮಣರ ಬಲವೇ ಶ್ರೇಷ್ಠ ಅಂತ ಸೋಬರಿ ಋಷಿಗಳಿಗೆ ನಮಸ್ಕಾರ ಮಾಡಿ ತಾನು ಹೋಗಿಬಿಡ್ತಾನೆ. ಕೊನೆಗೆ ಆಯಿತು, ಮಾಂಧಾತ ಮಹಾರಾಜನು ಕೂಡ ತನ್ನ ಮನೆಗೆ ವಾಪಸ್ ಬಂದುಬಿಟ್ಟ. ಸೋಬರಿ ಋಷಿಗಳು ಅನೇಕ ವರ್ಷಗಳ ಕಾಲ ಭೋಗ ಮಾಡಿದರು. ಭೋಗ ಮಾಡಿ ಕೊನೆಗೆ ಅವರಿಗೆ ತಮ್ಮ ಬಗ್ಗೆ ತಮಗೆ ಅಸಹ್ಯ ಆಗಿಬಿಡುತ್ತೆ ಅಂತೆ. ಎಲ್ಲಿ ಇದ್ದವ್ ನಾನು, ಎಲ್ಲಿಗೆ ಬಂದುಬಿಟ್ಟೆ ಅಂತ. ದೊಡ್ಡ ತಪಸ್ವಿಯಾಗಿ ಅಪರೋಕ್ಷ ಜ್ಞಾನಿಯಾದಂತಹ ನಾನು ಏನು ಮಾಡಿದೆ, ಅಹೋ ಇವಂ ಪಶ್ಯತ ಮೇ ವಿನಾಶಂ ತಪಸ್ಸಿನಃ ಸಚ್ಚರಿತಂ ವ್ರತಸ್ಯ ಅಂತರ್ಜಲೆ ವಾರಿಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಮ್ಯತ್ ಅಂತ. ಅನೇಕ ಜನ್ಮಗಳ ಸಾಧನೆಯನ್ನು ಮಾಡಿ ಒಳ್ಳೆಯ ಬ್ರಹ್ಮ ವರ್ಚಸ್ಸನ್ನು ಪಡೆದುಕೊಂಡಂತಹ ಎಲ್ಲ ಬ್ರಹ್ಮ ವರ್ಚಸ್ಸು, ತೇಜಸ್ಸು, ತಪಸ್ಸು, ವಿದ್ಯೆ ಎಲ್ಲವೂ ಕೂಡ ಸಾಮಾನ್ಯ ಮೀನಿನ ಒಂದು ಸಂಭೋಗ ನೋಡಿದ್ರಿಂದ ಏನಾಯಿತು, ಎಲ್ಲವೂ ಕೂಡ ನಾಶವಾಗಿ ಹೋಗಿಬಿಡ್ತು. ಎಂತಹ ಮನಸ್ಸು ನಂದು ಅಂತ. ಋಷಿಗಳ ಮನಸ್ಸು ಗಟ್ಟಿ ಅಂತ ಹೇಳ್ತಾರೆ. ನನ್ನ ಮನಸ್ಸೇ ಈ ರೀತಿಯಾಗಿ ಹೋಗಿಬಿಡ್ತು. ಅದು ಕೂಡ ಸಾಮಾನ್ಯ ಮೀನನ್ನು ನೋಡಿದ್ರಿಂದಾಗಿ. ಅದಕ್ಕೆ ಅವನು ಹೇಳ್ತಾನೆ, ಯಾರೂ ಕೂಡ ನನ್ನಂತೆ ಆಗಬೇಡಿ ಅಂತ ಅವನು ಘೋಷಣೆ ಮಾಡ್ತಾನೆ ಸೋಬರಿ ಋಷಿಗಳು. ಹಾಗಾಗಿ ಏಕಶ್ಚರಂ ರಹಸಿ ಚಿತ್ತಮನಂತೈಷೆ ಯುಂಜೇಶ ತದ್ರತಿಷು ಸಾಧುಷು ಚೇತ್ ಪ್ರಸಂಗ ಅಂತ, ನನ್ನ ವಿನಾಶ ನೋಡ್ರಿ ಅಂತ. ಅಹೋ ಇಮಂ ಪಶ್ಯತ ಮೇ ವಿನಾಶ, ಇದು ನನ್ನ ಉದ್ಧಾರ ಅಲ್ಲ, ನನ್ನ ವಿನಾಶ ಅಂತ. 50 ಜನ್ಮ ದೇಹ ಪಡೆದು ನನ್ನ ವಿನಾಶ ಹೊರತು ನನ್ನ ಉದ್ಧಾರ ಅಲ್ಲ. ನನ್ನ ತಪಸ್ಸು ಗಿಪಸ್ಸು ಎಲ್ಲವೂ ಕೂಡ ನಾಶವಾಗಿ ಹೋಗಿಬಿಡ್ತು ಅಂತ ತಾನು ತುಂಬ ದುಃಖ ಪಡ್ತಾನೆ. ಕೊನೆಗೆ ಇಷ್ಟೆಲ್ಲ ಆದ ಮೇಲೆ ತಾನು ಮನೆಯ ಎಲ್ಲವನ್ನು ಕೂಡ ಜವಾಬ್ದಾರಿ ತನ್ನ ಮಕ್ಕಳಿಗೆ ಕೊಟ್ಟು ತಾನು ಕಾಡಿಗೆ ಬಂದು ವಿಶೇಷವಾಗಿ ತಪಸ್ಸನ್ನು ಮಾಡ್ತಾನೆ. ಆವಾಗ ಅವನ 50 ಜನ ಹೆಣ್ಣಂದಿರು ಕೂಡ ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದು ಅವರು ಕೂಡ ತಪಸ್ಸನ್ನು ಗಂಡನ ಜೊತೆಗೆ ಮಾಡಿ ವಿಶೇಷವಾಗಿ ಎಲ್ಲರೂ ಕೂಡ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಂಡು ತಾವು ಮುಂದೆ ಮೋಕ್ಷವನ್ನು ಪಡಿತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸರಿ, ನಮಗೆ ಮೇಲ್ನೋಟಕ್ಕೆ ನೋಡಿದ್ರೆ ಏನಾಗುತ್ತೆ, ಸೋಬರಿಯ ಮನಸ್ಸು ಎಂತಹದ್ದು ಅಂತ. ಸಾಮಾನ್ಯ ನಮಗೆ ಮೀನು ನೋಡಿದ್ರೆ ಏನೋ ಅನ್ಸುತ್ತೆ, ಏನೋ ಅನ್ಸೋದಿಲ್ಲ. ಈ ಸೋಬರಿ ಋಷಿಗಳು ಸಾಮಾನ್ಯ ಮೀನನ್ನು ನೋಡಿ 50 ಜನ ಹೆಣ್ಣದನ್ನು ಪಡೆದು ಅಷ್ಟೆಲ್ಲ ಭೋಗ ಮಾಡಿದರೂ ನಮಗೂ ಅವ್ರಿಗೆ ಏನು ವ್ಯತ್ಯಾಸ ಬಂತು ಅಂತ ಅನಿಸುತ್ತೆ. ಆದರೆ ನಿಜವಾದಂಥ ಆಂತರ್ಯ ಏನಂದರೆ, ಅವರಿಗೆ ಅಪರೋಕ್ಷ ಜ್ಞಾನಿಗಳವರು ಒಂದು ದಿವಸ ಧ್ಯಾನ ಮಾಡ್ತಾ ಇರ್ತಾರೆ. ಗೊತ್ತಾಗುತ್ತೆ ಅವರಿಗೆ, ನನಗೆ ಇನ್ನು 50 ಜನ್ಮ ಆದ ಮೇಲೆ ಮೋಕ್ಷ ಅಂತ. ಅಂದರೆ ಅವರ ಪ್ರಾರಬ್ಧ ಇತ್ತು. ಇನ್ನು 50 ಜನ್ಮಗಳಲ್ಲಿ ಹುಟ್ಟಿ ಸತ್ತು ಸಂಸಾರ, ಹೆಂಡತಿ, ಗಂಡ, ಮಕ್ಕಳು ಎಲ್ಲರೂ ಕೂಡ ಅನುಭವಿಸಬೇಕಂತ ಯೋಗ್ಯತೆ ಇತ್ತು. ಅವರಿಗೆ ಅನಿಸುತ್ತೆ, ಈ ಜನ್ಮವೇ ಸಾಕಾಗಿ ಹೋಗಿಬಿಟ್ಟಿದೆ, ಮತ್ತೆ 50 ಜನ್ಮ ಪಡೆದು ಯಾಕೆ ಸಾಧನೆ ಮಾಡೋದು ಅಂತ ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ
ಒಂದೇ ಜನ್ಮದಲ್ಲಿ 50 ಶರೀರಗಳು, 50 ಶರೀರಗಳಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಕೂಡ ಆದ ಮೇಲೆ ಏನಾಯಿತು, 50 ಜನ್ಮಗಳ ಪ್ರಾರಬ್ಧ ನಾಶವಾಗಿ ಹೋಗಿಬಿಡ್ತು. ಯಾಕಂದರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಕರ್ಮ 3 ರೀತಿ: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ. ಅಂದರೆ ಒಂದು 10 ಅಕ್ಕಿ ಚೀಲ ಇರುತ್ತೆ ನಮ್ಮ ಮನೆಯಲ್ಲಿ. 10 ಅಕ್ಕಿ ಚೀಲ ಏನದು ಸಂಚಿತ ಕರ್ಮ, ನಾವು ಸಂಪಾದನೆ ಮಾಡಿ ಕೂಡಿಟ್ಟಂತಹ ಕರ್ಮ. ಅದರಲ್ಲಿ ಒಂದು ಚೀಲವನ್ನು ನಾವೇನು ಮಾಡಿದ್ದೇವೆ, ಓಪನ್ ಮಾಡಿ ತಿನ್ಲಿಕ್ಕೆ ಶುರು ಮಾಡಿದ್ದೇವೆ, ಅದು ಪ್ರಾರಬ್ಧ ಕರ್ಮ ಅಂತ. ಆ ಓಪನ್ ಮಾಡಿರುವಂಥ ಚೀಲವನ್ನು ನಾವು ತಿಂದೇ ಖಾಲಿ ಮಾಡಬೇಕು, ಅಂದರೆ ಪ್ರಾರಬ್ಧ ಕರ್ಮ ಅನುಭವಿಸೇ ತೀರಿಸಬೇಕು. ಸಂಚಿತ ಕರ್ಮ ಅದನ್ನು ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ ನಾಶ ಮಾಡ್ಬೋದು. ಅಂದರೆ 9 ಚೀಲ ಅದು ಪರಮಾತ್ಮ ಅನುಗ್ರಹದಿಂದ ನಾಶವಾಗಿ ಹೋಗಿಬಿಡುತ್ತೆ. ಇದನ್ನು ನಾವು ಅನುಭವಿಸೇ ತೀರಿಸಬೇಕು. ಮುಂದೆ ಇನ್ನೊಂದಿದೆ ಆಗಾಮಿ ಕರ್ಮ ಅಂತ. ಮತ್ತು ನಾವೇನು ಅನುಭವ ಮಾಡ್ತಾ ಇರ್ತೀವಿ ಅದರಿಂದ ಇನ್ನಷ್ಟು ಪಾಪ ಉಂಟಾಗುತ್ತೆ. ಅದೇನಾಗುತ್ತೆ, ಪರಮಾತ್ಮನ ಅಪರೋಕ್ಷ ಜ್ಞಾನ ಆದರೆ ಸಂಚಿತ ಕರ್ಮ ನಾಶವಾಗಿ ಹೋಗಿಬಿಡುತ್ತೆ, 9 ಚೀಲ ನಾಶವಾಗುತ್ತೆ. ಮತ್ತೆ ಮುಂದೆ ಬರುವಂಥ ಕರ್ಮ ನಮಗೆ ಅಂಟೋದಿಲ್ಲ. ಪಾಪ ಮಾಡ್ತೇವೆ ಖಂಡಿತ, ಅಪರೋಕ್ಷ ಜ್ಞಾನಿ ಆದಂಥವ್ರು ಕೂಡ ಪಾಪಗಳನ್ನು ಮಾಡೇ ಮಾಡ್ತಾರೆ, ದೇವತೆಗಳೇ ಪಾಪ ಮಾಡ್ತಾರೆ. ಆದರೆ ಆ ಪಾಪ ಏನಾಗೋದಿಲ್ಲ, ಅಂಟೋದಿಲ್ಲ. ಕರ್ಮಗಳನ್ನು ಮಾಡ್ತೇವೆ ಆದರೆ ಪಾಪ ಬರೋದಿಲ್ಲ ಅಷ್ಟೇ. ಅದು ಯಾವಾಗ ಅಂದರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆದಾಗ. ಹೀಗೆ ಅಪರೋಕ್ಷ ಜ್ಞಾನಿಗಳು ಅವರು. ಹಾಗಾಗಿ ಪ್ರಾರಬ್ಧ ಕರ್ಮ ಒಂದೇ ಉಳಿದುಕೊಂಡ್ಬಿಟ್ಟಿದೆ, ಸಂಚಿತ ಕರ್ಮ ನಾಶವಾಗಿ ಹೋಗಿಬಿಟ್ಟಿದೆ, ಆಗಾಮಿ ಕರ್ಮ ಏನು ಮಾಡಿದ್ರು ಕೂಡ ಅಂಟೋದಿಲ್ಲ. ಹಾಗಾಗಿ ಪ್ರಾರಬ್ಧ ಕರ್ಮ ಕಳ್ಕೊಳ್ಬೇಕು. ಹಾಗಾಗಿ ಅವರೇ ಮಾಡಿದರು, ಈ ರೀತಿಯಾಗಿ ಮಾಡಿದರು ಅಂತ ಅಷ್ಟು ತಪಸ್ಸಿನ ಪ್ರಭಾವವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಆ ಸೌಭರಿ ಋಷಿಗಳ ಸಾಧನೆ ದಿವ್ಯವಾದಂತಹ ಸಾಧನೆ, ಇಂತಹ ಆ ತಪಸ್ಸಿನ ಪ್ರಭಾವ ಅದು ಎಂಬುದಾಗಿ ಮಾಂಧಾತ ಮಹಾರಾಜನು ಕೂಡ ಅವರನ್ನು ಹಾಡಿ ಹೊಗಳ್ತಾನೆ. ಹೀಗೆ ಇಷ್ಟ ಆಯಿತು. ಇಷ್ಟ ಆದ ಮೇಲೆ ಮುಂದೆ ಅದೇ ವಂಶದಲ್ಲಿ ಬರುವಂತಹ ವ್ಯಕ್ತಿ ಅಂತಂದರೆ ಇನ್ನೊಬ್ಬ ತ್ರಿಶಂಕು ಮಹಾರಾಜನ ಮಗ ಹರಿಶ್ಚಂದ್ರ ಎನ್ನುವಂತಹ ವ್ಯಕ್ತಿ. ಸಾಮಾನ್ಯವಾಗಿ ನಾವು ಕೇಳೋದು ಸತ್ಯ ಹರಿಶ್ಚಂದ್ರ ಅಂತ. ಅರೆ ವಾಸ್ತವಿಕವಾಗಿ ಸತ್ಯ ಹರಿಶ್ಚಂದ್ರ ಮೊದಲು ಏನಾಗಿದ್ದ, ಅಸತ್ಯ ಹರಿಶ್ಚಂದ್ರ ಆಗಿದ್ದ, ಸುಳ್ಳು ಹರಿಶ್ಚಂದ್ರ ಆಗಿದ್ದ, ಸುಳ್ಳು ಮಾತನಾಡೋ ವ್ಯಕ್ತಿಯಾಗಿದ್ದ ಅಂತೆ. ಅವನಿಗೆ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗಬೇಕು ಅಂತ ನಾರದರು ಒಂದು ಉಪದೇಶ ಮಾಡಿದರು, ನೀನು ಒಂದು ಯಾಗವನ್ನು ಮಾಡು ವರುಣನನ್ನು ಕುರಿತು, ಅದರಿಂದ ಏನಾಗುತ್ತೆ ನಿನಗೆ ಸಂತಾನ ಆಗುತ್ತೆ ಅಂತ. ಕೊನೆಗೆ ಹೇಗೆ ನಾವು ನಿನ್ನೆ ಕೇಳಿದವಲ್ಲ, ಇಂದ್ರನನ್ನು ಕೊಲ್ಲುವಂಥ ಮಗ ಹುಟ್ಟಲಿ ಅಂತ ಬೇಡ್ಕೊಳ್ಳೋ ಬದಲು ಇಂದ್ರನಿಂದ ಕೊಲ್ಲಲ್ಪಡೋದು ಮಗ ಹುಟ್ಟಲಿ ಅಂತ ಬೇಡ್ಕೊಂಡ್ಬಿಟ್ಟ. ಹಾಗೆ ಇವನು ಕೂಡ ವರುಣನ ಬಳಿ ಬೇಡಿದ ಸಂತಾನ ಕೊಡು ಅಂತ. ಸಂತಾನ ಹುಟ್ಟಿದ್ರೆ ನಾನು ಅದನ್ನು ಬಲಿ ಕೊಟ್ಬಿಡ್ತೀನಿ ನಿನಗೆ ಅಂತ ಕೇಳ್ಕೊಂಡ. ಮಗು ಹುಟ್ಟುತ್ತೆ, ಮಗು ನಾನು ಬಲಿ ಕೊಡ್ತೇನೆ ಅಂತ. ಹುಟ್ಟಿ ಏನು ಪ್ರಯೋಜನವೇ ಇಲ್ಲ. ಹೀಗೆ ಅಂದರೆ ದೇವರ ಹತ್ತಿರ ಗುರುಗಳ ಹತ್ತಿರ ಪ್ರಾರ್ಥನೆ ಮಾಡೋಕ್ಕಾದ್ರೆ ಎಚ್ಚರಿಕೆಯಿಂದ ಕೇಳಬೇಕು. ಅದು ಏನೋ ಒಂದು ಕೇಳಿಬಿಟ್ಟ ತಥಾಸ್ತು ಅಂತ ವರ ಕೊಟ್ಟುಬಿಟ್ಟ. ಆದರೆ ಮಾಡಬೇಕಾದದ್ದೇನು, ಮುಂದೆ ಮಗು ಹುಟ್ಟುತ್ತೆ, ಹುಟ್ಟಿದಂಥ ಮಗುವನ್ನು ವರುಣನಿಗೆ ಬಲಿ ಕೊಡಬೇಕು, ಸಂಹಾರ ಮಾಡಬೇಕು. ತನಗೆ ಮಗು ಏನೋ ಹುಟ್ಟಿತು, ಮಗು ಹುಟ್ಟಿದ ತಕ್ಷಣ ವರುಣ ಬಂದ, ಮಗು ಹುಟ್ಟಿದೆ, ಬಲಿ ಕೊಡು, ನಾನು ರೆಡಿ ಇದ್ದೇನೆ ಅಂತ. ಅವನು ಹೇಳ್ತಾನೆ, ಹರಿಶ್ಚಂದ್ರನಿಗೆ ಮಗು ಹುಟ್ಟಿತು, ಮಗುವಿನ ಮೇಲೆ ಮಮತೆಯು ಹುಟ್ಟಿತು. ಅವನು ಹೇಳ್ತಾನೆ, ಮಗು ಈಗ ತಾನೇ ಹುಟ್ಟಿದೆ, ಇನ್ನು ವೃದ್ಧಿ ಇದೆ, ವೃದ್ಧಿ ಆದಮೇಲೆ ಬಾ ಶುದ್ಧಿಯಾಗಿರುತ್ತೆ, ಅವಾಗ ಕೊಡ್ತೇನೆ ಅಂತ. ಕೊನೆಗೆ ಶುದ್ಧಿಯಲ್ಲಿ 10 ದಿವಸ ಎಲ್ಲ ಆಯಿತು. ಮತ್ತೆ ಬಂದ, ಇಲ್ಲ ಮಗುವಿನ ಹಲ್ಲು ಬಂದಿಲ್ಲ, ಹಲ್ಲು ಬಂದಮೇಲೆ ಮಗು ಮಡಿಗೆ ಬರುತ್ತೆ, ಹಾಗಾಗಿ 10 ದಿವಸ ಆದಮೇಲೆ ಬಾ, ಮಗು ಹಲ್ಲು ಬಂದಮೇಲೆ ಬಾ ಅಂತ. ಹಲ್ಲು ಬಂತು, ಮತ್ತೆ ಬಂದ ವರುಣ, ಇಲ್ಲ ಈ 2ನೇ ಹಲ್ಲು ಬರಲಿ ಆವಾಗ ಬಾ ಅಂತ. ಹೀಗಾಯಿತು ಆಗ್ತಾ 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 ಮಗುವಿಗೆ ಉಪನಯನ ಆಗುವಂಥ ವಯಸ್ಸು ಬಂತು. ಆವಾಗಲೂ ಬಂದ ಯಾರು, ವರುಣ. ಮತ್ತೆ ಏನೋ ಒಂದು ಹೇಳಿ ಕಳಿಸ್ಬಿಟ್ಟ. ಇಷ್ಟೆಲ್ಲ ಆಯಿತು. ಕೊನೆಗೆ ಆ ಮಗನ ಹೆಸರು ರೋಹಿತಾಶ್ವ ಅಂತ. ಅವನಿಗೆ ಬುದ್ಧಿ ಬಂತು, 8 ವರ್ಷ ಆಯಿತು, ಉಪನಯನ ಆಯಿತು. ಅವಾಗ ಗೊತ್ತಾಗುತ್ತೆ ಅವನಿಗೆ, ನನ್ನ ಅಪ್ಪ ಇಂತೂ ಹುಚ್ಚ ಒಂದು ಹರಕೆ ಹೊತ್ಕೊಂಡ್ಬಿಟ್ಟಿದ್ದಾನೆ ಅಂತ. ಹಾಗಾಗಿ ನಾನು ನನ್ನ ಮನೆಯಲ್ಲಿದ್ದರೆ ಒಂದಲ್ಲ ಒಂದು ದಿನ ನನ್ನ ಬಲಿಯನ್ನು ಅಪ್ಪ ಕೊಟ್ಟೇ ಬಿಡ್ತಾನೆ. ಹಾಗಾಗಿ ನಾನು ಮನೆಯಲ್ಲಿ ಇರೋದು ಬೇಡ ಅಂತ ಮನೆ ಬಿಟ್ಟೇ ಓಡಿ ಹೋಗ್ಬಿಡ್ತಾನೆ. ಮಗ ಹುಟ್ಟಬೇಕು ಅಂತ ಬೇಡ್ಕೊಂಡಿದ್ದ, ಬಲಿ ಕೊಡ್ತೇವೆ ಅನ್ಕೊಂಡ, ಮಗ ಹುಟ್ಟಿದ್ದು ಸಾರ್ಥಕ ಆಗಲಿಲ್ಲ. ಅವನು ಯಾಕೆ ಮನೆ ಬಿಟ್ಟೇ ಓಡಿ ಹೋಗ್ಬಿಟ್ಟ. ಕೊನೆಗೆ ಹೇಗೆ ಅಂದರೆ ಅವನಿಗೆ ಎಷ್ಟು ಹೆದರಿಕೆ ಇತ್ತು ಅಂದರೆ ರೋಹಿತಾಶ್ವನಿಗೆ, ಕಾಡಿನಲ್ಲಿದ್ದು ಕೂಡ ನನ್ನ ವರುಣ ಬಂದು ನನ್ನನ್ನು ಬಲಿ ತೆಗೆದುಕೊಳ್ಳಬಹುದು, ಹಾಗಾಗಿ ನಾನು ಬಿಲ್ಲು ಬಾಣ ಹಿಡ್ಕೊಂಡು ಕಾಡಿಗೆ ಹೋಗ್ತೇನೆ ಅಂತ ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು 8 ವರ್ಷದ ಬಾಲಕ ಕಾಡಿಗೆ ಹೋಗ್ತಾನೆ ಅಂತ ಹೆದರಿಕೆಯಿಂದಾಗಿ. ಹೀಗೆ ಮಾಡಿ ತಾನೇನು ಮಾಡ್ತಾನೆ, ವಿಶೇಷವಾಗಿ ಇಂದ್ರ ಬರ್ತಾನೆ ಅಂತೆ. ಇಂದ್ರ ಬಂದು ಹೇಳ್ತಾನೆ, ನೀನು ಇನ್ನು ಮುಂದೆ ತೀರ್ಥಯಾತ್ರೆ ಮಾಡು, ಒಂದೇ ಕಡೆ ಇದ್ದರೆ ವರುಣ ಬಂದು ಬಿಡಲು ಸಾಧ್ಯತೆ ಇದೆ ಅಂತ. ಹಾಗಾಗಿ ಅವನೇನು ಮಾಡ್ತಾನೆ, 6 ಸಲ ಎಲ್ಲ ತೀರ್ಥಯಾತ್ರೆಯನ್ನು ಮಾಡ್ತಾನೆ ಅಂತ 8ನೇ ವಯಸ್ಸಿನಲ್ಲಿ ಏನೇ ರೋಹಿತಾಶ್ವ. ಕೊನೆಗೆ ಈ ಕಡೆ ವರುಣ ಬಂದ ಮನೆಗೆ, ರೋಹಿತಾಶ್ವ ಮನೆಯಲ್ಲಿ ಇಲ್ಲ. ವಿಚಾರ ಗೊತ್ತಾಗುತ್ತೆ.
ತಕ್ಷಣದಲ್ಲಿಯೇ ಅವನಿಗೆ ಒಂದು ರೋಗ ಬರುತ್ತೆ. ವರುಣ ಶಾಪ ಕೊಡ್ತಾನೆ, ಜಲೋದರ ರೋಗ ಅಂತ. ಹೊಟ್ಟೆ ತುಂಬ ನೀರು ತುಂಬಿಕೊಳ್ಳುವಂಥ ರೋಗ ಯಾರಿಗೆ ಬರುತ್ತೆ? ಆ ಹರಿಶ್ಚಂದ್ರನಿಗೆ ಬರುತ್ತೆ. ಈ ವಿಚಾರ ಲೋಹಿತಾಶ್ವನಿಗೆ ಗೊತ್ತಾಗುತ್ತೆ, ನನ್ನ ತಂದೆಗೆ ರೋಗ ಬಂದ್ಬಿಟ್ಟಿದೆ ಅಂತ. ಎಷ್ಟೇ ಆದರೂ ಕೂಡ ಜನ್ಮ ಕೊಟ್ಟಂತಹ ತಂದೆ ಬಲಿ ಕೊಡಲಿಲ್ಲ ಅಂತ ವರುಣ ಶಾಪ ಕೊಟ್ಟಿದ್ದ, ರೋಗ ಬಂದುಬಿಟ್ಟಿತ್ತು. ಹಾಗಾಗಿ ತಾನೇನು ಮಾಡ್ತಾನೆ, ರೋಹಿತಾಶ್ವ ಮನೆಗೆ ಬರ್ತಾನೆ. ಹೇಗಾದರೂ ಮಾಡಿ ತಂದೆ ಹರಕೆಯನ್ನು ತೀರಿಸದೆ ಹೋದರೆ ಅವನಿಗೂ ಅನರ್ಥ, ನನಗೂ ಅನರ್ಥ, ನಮ್ಮ ವಂಶಕ್ಕೆ ಅನರ್ಥ ಅಂತ. ಆವಾಗ ಅವನೇನು ಮಾಡ್ತಾನೆ, ತನಗೆ ಸಾಯ್ಲಿಕ್ಕೆ ಇಷ್ಟ ಇಲ್ಲ. ಯಾರಿಗೆ ತಾನೇ ಸಾಯ್ಲಿಕ್ಕೆ ಇಷ್ಟ ಇರುತ್ತೆ ಹೇಳಿ? ಹಾಗಾಗಿ ಅವನೇನು ಮಾಡ್ತಾನೆ, ಅಜೀಗರ್ತ ಅಂತ ಒಬ್ಬ ಋಷಿ ಇರ್ತಾನೆ. ಆ ಋಷಿಗೆ 100 ಹಸುಗಳನ್ನು ಕೊಡ್ತಾನೆ, ಗೋವುಗಳನ್ನು ಕೊಡ್ತಾನೆ. ಅದಕ್ಕೆ ಬದಲಾಗಿ ಅವನಿಗೆ ಅನೇಕ ಮಕ್ಕಳು ಇರ್ತಾರೆ. ಅದರಲ್ಲಿ ಒಬ್ಬ ಮಗ ಶುನಶ್ಶೇಪ ಅಂತ. ಆ ಶುನಶ್ಶೇಪನನ್ನು ನೀನು ನನಗೆ ಕೊಡು, ನಾನು ಅವನನ್ನು ಬಲಿ ಕೊಡ್ತೇನೆ ಅಂತ. ಅವನು ಒಪ್ಕೊಂಡ್ಬಿಟ್ಟ. ಅಜೀಗರ್ತ ಎನ್ನುವಂಥ ಋಷಿ, ನೀ ನನಗೆ 100 ಆಕಳುಗಳನ್ನು ಕೊಡು, ನಾನು ನಿನಗೆ ನನ್ನ ಮಗನನ್ನು ಕೊಡ್ತೇನೆ, ಅವನು ಬಲಿ ಕೊಡು ಅಂತ. ಅಂದರೆ ಆಗಿನ ಕಾಲದಲ್ಲಿ, ಅಂದರೆ ನಾವು ಅವನಿಗೆ ಆಸೆ ಇತ್ತು ಅಂತ ಅನ್ಕೊಳ್ಬಾರ್ದು. ಅಜೀಗರ್ತನಿಗೆ 100 ಆಕಳು ಸಿಕ್ಬಿಡ್ತು, ಅವನಿಗೆ ಭಾರಿ ಶ್ರೀಮಂತ ಆದ ಅಂತ ಆಸೆ ಅಲ್ಲ ಹೊರತು, ಆಗಿನ ಕಾಲದಲ್ಲಿ ಬಲಿ ಅನ್ನೋದು ಒಂದು ಪುಣ್ಯಕರವಾದಂಥ ಕೆಲಸ. ಹಾಗಾಗಿ ಯಾರನ್ನು ಬಲಿಯನ್ನಾಗಿ ಕೊಡ್ತಾರೋ ಅದು ಪ್ರಾಣಿಯೇ ಆಗಲಿ ಮನುಷ್ಯನೇ ಆಗಲಿ ಅವನಿಗೆ ಉತ್ತಮ ಗತಿಯಾಗುತ್ತೆ ಅಂತ. ಹೇಗೆ ಯುದ್ಧದಲ್ಲಿ ಸತ್ತಂತಹ ದುರ್ಯೋಧನಾದಿಗಳಿಗೆ ಉತ್ತಮ ಗತಿಯಾಯಿತು, ಹಾಗೆ ಬಲಿಯನ್ನು ಕೊಟ್ಟರೆ ಬಲಿಯಾದಂತಹ ಪ್ರಾಣಿಗೆ ಅಥವಾ ಮನುಷ್ಯರಿಗಾಗಲಿ ಒಳ್ಳೆಯ ಸದ್ಗತಿಯಾಗುತ್ತೆ ಅಂತ. ಆ ಉದ್ದೇಶದಿಂದಾಗಿ ಅವನು ಒಪ್ಕೊಂಡ. ಪಾಪ ಅಜೀಗರ್ತ ಎನ್ನುವಂತಹ ಋಷಿ ತನ್ನ ಮಗನನ್ನೇ ತ್ಯಾಗ ಮಾಡಿದ. ಕೊನೆಗೆ ಶುನಶ್ಶೇಪ ಅಂತ ಅವನ ಮಗನನ್ನು ಕರೆದುಕೊಂಡು ಬಂದರು, ಬಲಿ ಕೊಡುವಂಥ ಕಂಬಕ್ಕೆ ಕಟ್ಟಿದರು. ಆವಾಗ ಅಲ್ಲಿಗೆ ವಿಶ್ವಾಮಿತ್ರ ಋಷಿಗಳು ಬರ್ತಾರೆ. ಅವರು ಒಂದು ಹೇಳ್ತಾರೆ, ನಾನು ನಿನ್ನನ್ನು ಬದುಕಿಸ್ತೇನೆ, ನಾನು ನಿನಗೆ 2 ಮಂತ್ರಗಳನ್ನು ಉಪದೇಶ ಮಾಡ್ತೇನೆ. ವರುಣನನ್ನು ಪ್ರೀತಿಗೊಳಿಸುವಂಥ 2 ಮಂತ್ರಗಳು, ಅದನ್ನು ನೀನು ಸ್ತೋತ್ರ ಮಾಡು, ಅದರಿಂದ ಏನಾಗುತ್ತೆ, ನಿನ್ನ ಉದ್ಧಾರ ಆಗುತ್ತೆ ಅಂತ. ಆ ಮಂತ್ರಗಳೇನೆ, ಇವಮ್ಮೆ ಏ ವರುಣ ಶ್ರುತಿ ಹವ ಮಧ್ಯಾಚ ಮೃಡಯ ತ್ವಾಮ ವಸ್ಯುರಾಚಾಕೆ, ಮತ್ತೆ ಪ್ರಸಿದ್ಧವಾದಂತಹ ವರುಣನ ಮಂತ್ರ ತತ್ವ ಆಯಾಮಿ ಬ್ರಹ್ಮಾಣ ವಂದಾಮ ಸದಾಶ ಆಸ್ತೆ ಯಜಮಾನೋ ಹವಿರ್ಬಿಹಿ ಅಂತ. ಇವತ್ತು ನಾವು ಕಲಶ ಪೂಜೆ ಎಲ್ಲ ಮಾಡಬೇಕಾದ್ರೆ ಅವಶ್ಯವಾಗಿ ಹೇಳಲೇಬೇಕಾದಂಥ ವರುಣನ ಮಂತ್ರ ಅದು. ಅದನ್ನು ಕಂಡುಕೊಂಡಂತಹ ಋಷಿ ಈ ಶುನಶ್ಶೇಪ. ಆ ಶುನಶ್ಶೇಪ ಏನು ಮಾಡ್ತಾನೆ, ಈ 2 ಮಂತ್ರಗಳಿಂದಾಗಿ ವರುಣನ ಸ್ತೋತ್ರವನ್ನು ಮಾಡ್ತಾನೆ. ಈ ಸ್ತೋತ್ರವನ್ನು ಮಾಡಿದಾಗ ಏನಾಗುತ್ತೆ, ಆ ವರುಣ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ, ನನಗೆ ಯಾವ ಬಲಿಯೂ ಕೂಡ ಬೇಡ, ನಿನ್ನ ಸ್ತೋತ್ರದಿಂದಾಗಿ ನಾನು ತೃಪ್ತನಾಗಿದ್ದೇನೆ ಅಂತ. ಇದರಿಂದ ಏನಾಯಿತು, ಶುನಶ್ಶೇಪನು ಬದುಕಿಕೊಂಡ, ಈ ಕಡೆ ಹರಿಶ್ಚಂದ್ರನೂ ಉಳಿದುಕೊಂಡ, ಅವನ ಮಗನೂ ಕೂಡ ಉಳಿದುಕೊಂಡ. ಹೀಗೆ ಇಷ್ಟೆಲ್ಲ ಆಯಿತು. ಇದಕ್ಕೆಲ್ಲ ಪ್ರಧಾನ ಕಾರಣ ಏನಂತಂದರೆ ಆ ವಿಶ್ವಾಮಿತ್ರರು ಉಪದೇಶ ಮಾಡಿದಂತಹ ಮಂತ್ರಗಳ ಮಹಿಮೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮಂತ್ರದ ಸಿದ್ಧಿಯನ್ನು ತಾನು ತೋರಿಸಿದ ಆ ಶುನಶ್ಶೇಪನು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದಿನಿಂದಾಗಿ ಆ ಮಂತ್ರಕ್ಕೆ ಅವನೇ ಋಷಿ ಅಂತ. ಅಂದರೆ ಯಾರಿಗೆ ಮಂತ್ರ ಫ್ಲ್ಯಾಶ್ ಆಗುತ್ತೋ, ಹೊಳೆಯುತ್ತೋ ಆ ಮಂತ್ರಕ್ಕೆ ಅವರು ಋಷಿ ಅಂತ. ಹಾಗಾಗಿ ತತ್ವಯಾಮಿ ಅನ್ನೋ ಮಂತ್ರಕ್ಕೆ ಅವನೇ ಋಷಿ. ತತ್ವಯಾಮಿತಿ ಶುನಶ್ಶೇಪ ವರುಣ ತ್ರಿಷ್ಟುಪು ಅಂತ ಅದಿರೋದು ತ್ರಿಷ್ಟುಪ್ ಛಂದಸ್ಸಿನಲ್ಲಿ. ಅದಕ್ಕೆ ದೇವತೆ ವರುಣ, ಋಷಿ ಅಂದರೆ ಈ ಶುನಶ್ಶೇಪ ಎನ್ನುವಂಥ ವ್ಯಕ್ತಿ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಮುಂದೆ ಇವನು ಅಸತ್ಯ ಹರಿಶ್ಚಂದ್ರ, ಸುಳ್ಳು ಮಾತಾಡಿದಂಥ ಹರಿಶ್ಚಂದ್ರ. ಯಾಕೆಂದರೆ ವರುಣ ಬಂದಾಗಲೆಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಸುಳ್ಳು ಹೇಳ್ತಾ ಹೋದ. ಮುಂದೆ ಅದರ ಪರಿಣಾಮವಾಗಿ ತಾನೇ ಮಾಡಿದ ದೊಡ್ಡ ತನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಸತ್ಯ ಹರಿಶ್ಚಂದ್ರ ಅಂತ ಪ್ರಖ್ಯಾತ ಆದ. ಕೊನೆಗೆ ತನ್ನ ಸತ್ಯದ ಮಾತಿಗೆ ಬೆಲೆಯನ್ನು ಕೊಟ್ಟು ತನ್ನ ಹೆಂಡತಿ ಮಕ್ಕಳು ಎಲ್ಲವನ್ನು ಕೂಡ ಕಳೆದುಕೊಂಡು ಪ್ರಸಿದ್ಧರಾದ ಸತ್ಯ ಹರಿಶ್ಚಂದ್ರ ಅಂತ ಪ್ರಖ್ಯಾತನಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮುಂದೆ ಆ ಶುನಶ್ಶೇಪನನ್ನು ವಿಶ್ವಾಮಿತ್ರರು ತಮ್ಮ ಮಗನನ್ನಾಗಿ ಸ್ವೀಕಾರ ಮಾಡ್ತಾರೆ ಅಂತೆ. ವಾಸ್ತವಿಗೆ ಶುನಶ್ಶೇಪ ಇನ್ನೊಬ್ಬ ಋಷಿಗಳ ಮಗ, ಅಜೀಗರ್ತ ಎನ್ನುವಂಥ ಋಷಿಗಳ ಮಗ. ಆದರೆ ಅವನಿಗಿದ್ದಂತಹ ಮಂತ್ರ ಸಿದ್ಧಿಯನ್ನು ನೋಡಿ ವಿಶ್ವಾಮಿತ್ರರು ತಮ್ಮ ಮಗನನ್ನಾಗಿ ಸ್ವೀಕಾರ ಮಾಡ್ತಾರೆ. ಹೀಗೆ 9ನೇ ಸ್ಕಂದದ ಪ್ರತಿಯೊಂದು ಕಥೆಗಳು ಕೂಡ ಬೇರೆ ಬೇರೆ ಆಂಗಲ್ನಲ್ಲಿ ನೋಡಿದರೆ ಪರಮಾತ್ಮನ ಮಹತ್ವ, ಪರಮಾತ್ಮನ ಭಕ್ತರ ಮಹತ್ವ, ಅವರಿಗಿದ್ದಂಥ ಮಂತ್ರದ ಸಿದ್ಧಿ, ತಪಸ್ಸಿನ ಸಿದ್ಧಿ, ಸತ್ಯದ ಸಿದ್ಧಿ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತವೆ. ಹೀಗೆ ಆಯಿತು. ಮುಂದೆ ಯಾವ ಸಗರ ಮಹಾರಾಜನ ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಸಗರ ಮಹಾರಾಜ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾನೆ, ಅಶ್ವಮೇಧ ಎನ್ನುವಂತಹ ಯಾಗ. ಆ ಸಂದರ್ಭದಲ್ಲಿ ಇಂದ್ರ ಬಂದು ಅದನ್ನು ಅಪಹಾರ ಮಾಡಿಕೊಂಡು ಹೋಗ್ಬಿಡ್ತಾನೆ, ಅಶ್ವಮೇಧದ ಕುದುರೆಯನ್ನು. ಯಾಕೆಂದರೆ ನಾನು ಹಿಂದೆ ಹೇಳಿದಂತೆ 100 ಅಶ್ವಮೇಧ ಯಾಗಗಳನ್ನು ಯಾರು ಮಾಡ್ತಾರೋ ಅವ್ರು ಇಂದ್ರನಾಗ್ತಾರೆ ಅಂತ. ಹಾಗಾಗಿ ಸಗರ ಒಂದು ವೇಳೆ 100 ಅಶ್ವಮೇಧ ಯಾಗ ಮಾಡಿಬಿಟ್ರೆ ತನ್ನ ಸ್ಥಾನಕ್ಕೆ ಪ್ರಾಬ್ಲಮ್ ಬರುತ್ತೆ ಅಂತ ಅವನು ಅಪಹಾರ ಮಾಡಿಕೊಂಡು ಹೋಗಿ
ಪಾತಾಳ ಲೋಕದಲ್ಲಿ ಇಟ್ಬಿಟ್ಟ. ಭೂಮಿಯಲ್ಲಿ ಎಲ್ಲಾದ್ರೂ ಇಟ್ಬಿಟ್ರೆ ಹುಡುಕ್ಬಿಡ್ತಾರೆ ಆರಾಮಾಗಿ, ಹಾಗಾಗಿ ಪಾತಾಳದಲ್ಲಿ ಇಟ್ಬಿಡೋಣ ಅಂತ. ಕೊನೆಗೆ ಪಾತಾಳದಲ್ಲಿ ಇಟ್ಟು ಹೋಗ್ಬಿಟ್ಟ. ಯಾರ ಪಕ್ಕದಲ್ಲಿ ಅಂದರೆ ಕಪಿಲ ರೂಪಿಯಾದಂಥ ಪರಮಾತ್ಮ ತಪಸ್ ಮಾಡ್ತಾ ಕೂತ್ಕೊಂಡಿದ್ದ. ಅವನ ಪಕ್ಕದಲ್ಲಿ ಕುದುರೆಯನ್ನು ಕಟ್ಟಿ ತಾನು ಹೋಗ್ಬಿಟ್ಟ ಇಂದ್ರ. ಕೊನೆಗೆ ಆ ಸಗರ ಮಹಾರಾಜನಿಗೆ ಒಟ್ಟು 60,000 ಜನ ಗಂಡು ಮಕ್ಕಳಿದ್ರು. 60,000 ಗಂಡು ಮಕ್ಕಳು ಕೂಡ ಎಲ್ಲ ಕಡೆ ಹುಡುಕ್ತಾ ಹೋಗ್ತಾರೆ. ಎಲ್ಲಿ ಹುಡುಕಿದರೂ ಕೂಡ ಸಿಗೋದೇ ಇಲ್ಲ ಕುದುರೆ. ಕೊನೆಗೆ ಗುದ್ದಲಿ ಪಿಕ್ಕಾಸೆ ಹಿಡಿದುಕೊಂಡು ಭೂಮಿನ ಅಗಿಲಿಕ್ಕೆ ಶುರು ಮಾಡ್ತಾರೆ. ಭೂಮಿಯನ್ನು ಅಗದು ಪಾತಾಳ ಲೋಕಕ್ಕೆ ಹೋಗ್ತಾರೆ ಅಂತೆ. ಅಲ್ಲಿ ಹೋಗಿ ನೋಡಿದಾಗ ಏನು ಸಿಗುತ್ತೆ? ಕುದುರೆ ಸಿಗುತ್ತೆ. ಹೀಗೆ ಅವರು ಏನು ಪಾತಾಳ ಲೋಕಕ್ಕೆ ಹೋಗ್ಬೇಕಂತ ಭೂಮಿನ ಅಗದ್ರಲ್ಲ, ಮುಂದೆ ಅದೇ ಜಾಗದಲ್ಲಿ ನೀರು ತುಂಬಿಕೊಂಡು ಏನಾಯಿತು, ಅದೇ ಸಾಗರ ಅಂತ ಪ್ರಖ್ಯಾತ ಆಯಿತು ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತು ನಾವು ಸಾಗರ ಸಮುದ್ರ ಅಂತ ಏನು ಕೇಳ್ತೇವೆ, ಅಷ್ಟು ದೊಡ್ಡ ಹೊಂಡಾಗ್ಲಿಕ್ಕೆ ಕಾರಣ ಯಾರು ಅಂತಂದ್ರೆ ಈ ಸಗರನ 60,000 ಜನ ಮಕ್ಕಳು ಅಂತ. ಕೊನೆಗೆ ಅಲ್ಲಿ ಹೋಗ್ತಾರೆ. ಕಪಿಲ ಕೂತ್ಕೊಂಡಿದ್ದಾನೆ, ತಪಸ್ ಮಾಡ್ತಾ ಇದ್ದಾನೆ, ಕಣ್ಣು ಮುಚ್ಕೊಂಡಿದ್ದಾನೆ. ಅವ್ರು ಅಂದ್ಕೊಳ್ತಾರೆ ಇವನೇ ಕಳ್ಳ ಇರಬೇಕು, ಸುಮ್ಮನೆ ತಪಸ್ ಮಾಡ್ತಾ ಇದ್ದಂತ ನಾಟಕ ಮಾಡ್ತಾ ಇದ್ದಾನೆ ಅಂತ. ಏಷವಾಜಿ ಹರಶ್ಚೋರ ಆಸ್ತೆ ಮೀಲಿತಲೋಚನ ಅಂತ, ಇವನೇ ಕಳ್ಳ ಇವಂತರ ಕೊಲ್ಲಿರಿ ಅಂತ ಅವನು ಕೊಲ್ಲಿಕ್ಕೆ ಹೋಗ್ತಾನೆ. ಸಾಕ್ಷಾತ್ ಪರಮಾತ್ಮ, ಕಪಿಲ ರೂಪಿ ಅಂತ ಪರಮಾತ್ಮ. ಒಂದು ಕ್ಷಣ ಕಪಿಲ ರೂಪಿ ಅಂತ ಪರಮಾತ್ಮ ಕಣ್ಣು ಬಿಟ್ಟು ನೋಡ್ತಾನೆ. ಅವನ ಒಂದೇ ಒಂದು ಕಣ್ಣು ದೃಷ್ಟಿಗೆ 60,000 ಜನ ಗಂಡು ಮಕ್ಕಳು ಕೂಡ ಏನಾಗ್ತಾರೆ, ಬೂದಿಯಾಗಿ ಹೋಗಿಬಿಡ್ತಾರೆ. ಇಷ್ಟಕ್ಕೆಲ್ಲ ಕಾರಣ ಏನಂತಾರೆ ಅವರ ಅಹಂಕಾರ. ನಾವು ದೊಡ್ಡ ಮಹಾರಾಜರು, ಇವನೇ ಸಾಮಾನ್ಯ ಋಷಿ ಅಂತ ಒಂದು ತಾತ್ಸಾರ ಭಾವನೆ ಇತ್ತು. ಇಷ್ಟೆಲ್ಲ ಆಯಿತು. ಅನೇಕ ದಿವಸಗಳಾದರೂ ಕೂಡ 60,000 ಜನ ಮಕ್ಕಳಲ್ಲಿ ಒಬ್ಬರೊಬ್ಬರು ಬರಲೇ ಇಲ್ಲ. ಕೊನೆಗೆ ಅಂಶುಮಂತ ಅಂತ ಒಬ್ಬ ಇದ್ದ, ಅವನ ಮೊಮ್ಮಗ. ಯಾರ ಮೊಮ್ಮಗ? ಸಗರನ ಮೊಮ್ಮಗ. ಅವನು ಹೋಗ್ತಾನೆ, ನಾನು ಹುಡ್ಕೊಂಡು ಬರ್ತೇನೆ ತಾತ ಅಂತ. ತಾನು ಹೋಗ್ತಾನೆ, ಪಾತಾಳ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಕುದುರೆ ಕಾಣಿಸುತ್ತೆ, ಕಪಿಲ ರೂಪಿ ಅಂತ ಪರಮಾತ್ಮ ಕಾಣಿಸ್ತಾನೆ. ಆದರೆ ತನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆ ಕಾಣಿಸೋದೇ ಇಲ್ಲ, 60,000 ಜನ ಕಾಣಿಸೋದೇ ಇಲ್ಲ. ಆವಾಗ ಕಪಿಲ ಹೇಳ್ತಾನೆ, ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ನನ್ನನ್ನೇ ಕೊಲ್ಲಿಗೆ ಬಂದರು, ಹಾಗಾಗಿ ಅವರು ಸತ್ತು ಹೋಗಿ ಬಿಟ್ಟಿದ್ದಾರೆ. ಕುದುರೆ ಇಲ್ಲೇ ಇದೆ, ತೆಗೆದುಕೊಂಡು ಹೋಗು. ಆದರೆ ನಿನ್ನ ಪೂರ್ವಜರ ಉದ್ಧಾರ ಆಗಬೇಕು ಅಂದರೆ ಅವರ ಬೂದಿಯ ಮೇಲೆ ದೇವನದಿಯಾದಂಥ ಗಂಗೆ ಬಂದು ಹರಿಬೇಕು. ಗಂಗೆ ಹರಿದಾಗ ಏನಾಗುತ್ತೆ, ಅವರು ಉದ್ಧಾರ ಆಗುತ್ತೆ ಅಂತ. ಸರಿ ಅಂತ ಏನೋ ಬಂದು ಅವನು ಯಜ್ಞದ ಕುದುರೆಯನ್ನು ತೆಗೆದುಕೊಂಡು ಬಂದು ತಾನೇ ಮಾಡಿದ, ಅಶ್ವಮೇಧ ಯಾಗವನ್ನು ಪೂರ್ತಿ ಮಾಡಿದ. ಅಶ್ವಮೇಧ ಯಾಗ ಪೂರ್ತಿ ಆಯಿತು. ಮುಂದೆ ಏನಾಗಬೇಕು, ಅವರಿಗೆ ಸದ್ಗತಿ ಆಗಬೇಕು. 60,000 ಜನರಿಗೆ ಸದ್ಗತಿ ಆಗಬೇಕು ಅಂತಂದರೆ ಗಂಗಾ ನದಿ ಹರಿಸಬೇಕು. ಕೊನೆಗೆ ಅಂಶುಮಂತ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ಗಂಗೆಯನ್ನು ಕುರಿತು. ಎಷ್ಟಾದರೂ ಕೂಡ ಗಂಗೆ ಪ್ರತ್ಯಕ್ಷಳಾಗಲೇ ಇಲ್ಲ. ಕೊನೆಗೆ ಅವನ ಜೀವನ ಮುಗಿದು ಹೋಯಿತು. ಕೊನೆಗೆ ಅಂಶುಮಂತನ ಮಗ ದಿಲೀಪ ಎನ್ನುವಂಥ ಚಕ್ರವರ್ತಿ ಬಂದ, ಪ್ರಸಿದ್ಧನಾದಂತಹ ರಾಜ. ಅವನು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ. ಕೊನೆಗೆ ಅದರಲ್ಲೂ ಆಗಲಿಲ್ಲ. ಕೊನೆಗೆ ಅದು ಸೂರ್ಯವಂಶದ ರಾಜರ ಒಂದು ವಂಶ. ಅದು ಕೊನೆಗೆ ಸೂರ್ಯವಂಶದ ರಾಜರ ಒಂದು ಉದ್ದೇಶ ಏನಾಗಿಬಿಟ್ಟಿತ್ತು ಅಂತಂದರೆ, ಏನಾದರೂ ಮಾಡಿ ನಾವು ನಮ್ಮ ಪೂರ್ವಜರನ್ನು ಉದ್ಧಾರ ಮಾಡಬೇಕು ಅಂತ. ಹೀಗೆ ಪ್ರತಿಯೊಬ್ಬರು ತಪಸ್ ಮಾಡ್ತಾ ಇದ್ರು. ಯಾರ ತಪಸ್ಸು ಕೂಡ ಫಲವನ್ನು ಕೊಡಲೇ ಇಲ್ಲ. ಕೊನೆಗೆ ಬಂದಂತಹ ರಾಜ ಅಂದರೆ ಭಗೀರಥನೆಂಬಂತಹ ಚಕ್ರವರ್ತಿ. ಅವನು ತಾನೇನು ಮಾಡ್ತಾನೆ, ವಿಶೇಷವಾಗಿ ಪ್ರಯತ್ನವನ್ನು ಮಾಡಿ ತಪಸ್ಸು ಮಾಡಿದಾಗ ಗಂಗಾದೇವಿ ಪ್ರತ್ಯಕ್ಷಳಾಗ್ತಾಳೆ. ಹೇಳ್ತಾಳೆ, ಸರಿ ನಾನೇನೋ ರೆಡಿ ಬರ್ತೀನಿ, ಭೂಮಿಗೆ ಬರ್ತೇನೆ. ಕೋವಿಧಾರಯಿತ ವೇಗಂ ಪತಂತ್ಯ ಮೇ ಮಹೀತಲೆ ಅನ್ಯತಾ ಭೂತಲಂ ಹಿತ್ವ ನೃಪಯಾಸ್ಯೆ ರಸಾತಲಂ ಅಂತ. ನಾನೇನೋ ಬರ್ತೇನೆ, ಭೂಮಿ ಮೇಲೆ ಬೀಳ್ತೇನೆ. ಸರಿ, ಭೂಮಿಯಲ್ಲಿ ಬಿದ್ದುಬಿಟ್ರೆ ಏನಾಗುತ್ತೆ, ಭೂಮಿಯೇ ಸೀಳಿ ಹೋಗಿಬಿಡುತ್ತೆ. ಅಷ್ಟು ವೇಗ ನನ್ನದು ಅಂತ ಒಂದು ರೀತಿ ಅಹಂಕಾರ ಅದು. ಹಾಗಾಗಿ ನನ್ನ ವೇಗವನ್ನು ತಡೆದುಕೊಳ್ಳುವಂಥ ಒಬ್ಬ ವ್ಯಕ್ತಿ ಇದ್ದರೆ ಹೇಳು, ಆವಾಗ ಮಾತ್ರ ನಾನು ಭೂಮಿಯ ಮೇಲೆ ಬೀಳ್ತೇನೆ ಅಂತ. ಇವನಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಕೊನೆಗೆ ರುದ್ರದೇವರ ಹೆಸರನ್ನು ಹೇಳ್ತಾನೆ, ಯಾರೋ ಭಗೀರಥ. ಸರಿ, ಅವರನ್ನೇ ಕುರಿತು ತಪಸ್ಸನ್ನು ಮಾಡುವಂತ ಗಂಗೆ ತಾನು ಹೇಳಿ ಅದೃಷ್ಟಳಾಗಿ ಬಿಡ್ತಾಳೆ. ಕೊನೆಗೆ ಮತ್ತೆ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ ರುದ್ರದೇವರನ್ನ ಕುರಿತು. ರುದ್ರದೇವರು ಪ್ರತ್ಯಕ್ಷರಾದರು. ಕೊನೆಗೆ ಅವರು ಹೇಳ್ತಾರೆ, ಕಾಲೇನ ಅಲ್ಪೀಯಸಾರಾಜನ್ ತಪಸ್ಸ ಅಂತ ರುದ್ರದೇವರ ಕುರಿತು ಸ್ವಲ್ಪವೇ ತಪಸ್ಸು ಮಾಡಿದ ಅವನು. ರುದ್ರದೇವರು ಪ್ರತ್ಯಕ್ಷರಾದರು. ಸರಿ, ಹೇಳ್ತಾರೆ, ನಾನು ಧಾರಣೆ ಮಾಡ್ತೇನೆ ತಲೆ ಮೇಲೆ ಅಂತ. ಯಾಕೆಂದರೆ ಒಂದೇ ಒಂದು ಕಾರಣ, ಗಂಗೆ ಪರಮಾತ್ಮನ ಪಾದೋದಕ ಅಂತ. ಪರಮಾತ್ಮನ ಪಾದೋದಕ ನನ್ನ ತಲೆ ಮೇಲೆ ಇರಬೇಕು ಅಂತ ಧಾರಣೆ ಮಾಡ್ತೇನೆ ತಪ್ಕೊಳ್ತಾನೆ. ಸರಿ ಅಂತ ಭಗೀರಥನಿಗೆ ತುಂಬ ಸಂತೋಷ ಆಗಿಬಿಡುತ್ತು. ಮೊದಲನೇ ತಪಸ್ಸು ಗಂಗೆ ಸಲುವಾಗಿ, ಎರಡನೇ ತಪಸ್ಸು ಶಿವನ ಸಲುವಾಗಿ, ಎರಡೂ ಕೂಡ ಸಫಲ ಆಯಿತು. ಸರಿ ಅಂತ ರುದ್ರದೇವರು ಬರ್ತಾರೆ. ರುದ್ರದೇವರು ತಮ್ಮ ಎಲ್ಲ ಜಟೆಯನ್ನು ಕೂಡ ಬಿಟ್ಟು ನಿಂತುಕೊಳ್ತಾರೆ. ನಿಂತುಕೊಂಡಿದ್ದೇ ತಡ ಯಾವ ಗಂಗಾ ನದಿ ಅಹಂಕಾರದಿಂದಾಗಿ ರುದ್ರದೇವರ ತಲೆ ಮೇಲೆ ಜೋರಾಗಿ ಬೀಳ್ತಾಳೆ ಅಂತೆ. ರುದ್ರದೇವರಿಗೆ ಗೊತ್ತಾಗುತ್ತೆ ಇವಳಿಗೆ ಭಾರಿ ಅಹಂಕಾರ ಬಂದಿದೆ ಅಂತ.
ತಕ್ಷಣದಲ್ಲಿ ಏನೇ ತಮ್ಮ ಜಟೆಯಲ್ಲಿ ಗಂಗಾ ನದಿಯನ್ನು ಬಂಧನ ಮಾಡಿ ಇಟ್ಕೊಂಡ್ಬಿಡ್ತಾರೆ ಅಂತ. ಇದರಿಂದ ಪ್ರಾಬ್ಲಮ್ ಯಾರಿಗೆ? ಈಗ ಭಗೀರಥನಿಗೆ ತಪಸ್ ಮಾಡಿ ಏನೋ ವರ ಪಡೆದುಕೊಂಡಿದ್ದ, ಈಗ ಅದು ಕೂಡ ಇಲ್ಲ ಅಂತ ಆಯಿತು. ಕೊನೆಗೆ ತಾವೇ ಮಾಡ್ತಾರೆ, ಮತ್ತೆ ತಪಸ್ಸನ್ನು ಮಾಡಿ ಇಬ್ಬರನ್ನು ಕೂಡ ಶಾಂತರನ್ನಾಗಿ ಮಾಡ್ತಾನೆ. ಕೊನೆಗೆ ರುದ್ರದೇವರು ಗಂಗೆಯನ್ನು ಬಿಡ್ತಾರೆ. ಇಷ್ಟಾದರೂ ಕೂಡ ಗಂಗೆಯ ಅಹಂಕಾರ ಕಡಿಮೆ ಆಗಿದ್ದಿಲ್ಲ ಅಂತ. ಗಂಗೆ ಬರ್ತೀನಿ ನೀನು ಹೋಗು ಅಂತ ಹೇಳಿದರು. ಮುಂದ್ಗಡೆ ರಥದಲ್ಲಿ ಭಗೀರಥ ಹೋಗ್ತಾ ಇದ್ದಾರೆ, ಹಿಂದ್ಗಡೆ ಗಂಗೆ ಬರ್ತಾ ಇದ್ದಾರೆ ಹರಿದುಕೊಂಡು. ಮಧ್ಯದಲ್ಲಿ ಜನ್ನು ಋಷಿಗಳ ಆಶ್ರಮ ಬಂತು. ಜನ್ನು ಋಷಿಗಳ ಆಶ್ರಮವನ್ನು ಕೂಡ ಹೊಡೆದುಕೊಂಡು ಹೋಗ್ಬಿಟ್ಲು ಗಂಗಾ ನದಿ. ಕೊನೆಗೆ ಜನ್ನು ಋಷಿಗಳು ಮತ್ತೆ ಮಾಡಿದರು, ಇಡೀ ಗಂಗೆಯನ್ನೇ ಕುಡಿದು ಬಿಟ್ಟರು. ಮತ್ತೆ ಭಗೀರಥನಿಗೆ ಕಷ್ಟ, ಮತ್ತೆ ಪ್ರಾರ್ಥನೆ ಮಾಡಿದ. ಕೊನೆಗೆ ಮತ್ತೆ ಜನ್ನು ಋಷಿಗಳು ತಮ್ಮ ಕಿವಿಯಿಂದಾಗಿ ಅವರನ್ನು ಬಿಟ್ಟರು. ಅದಕ್ಕೆ ಗಂಗಾ ನದಿಗೆ ಜಾಹ್ನವಿ ಅಂತ ಹೆಸರು ಬಂತು, ಜನ್ನು ಋಷಿಗಳ ಕಿವಿಯಿಂದ ಬಂದಿದ್ದರಾಗಿ ಅಂತ. ಹೀಗೆ ಅನೇಕ ಕಷ್ಟಗಳನ್ನು ಎದುರಿಸಿ ಕೊನೆಗೆ ಏನಾಯಿತು, ಪಾತಾಳ ಲೋಕಕ್ಕೆ ಹೋದ. ಆ ಸಂದರ್ಭದಲ್ಲಿ ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡ ಹತಾಪಿ ಸಗರಾತ್ಮಜಾಹ ದಿವಂ ಜಗ್ಗುಹು ಕೇವಲಂ ದೇಹ ಭಸ್ಮಬಿಹಿ ಅಂತ. ಅವರ ದೇಹದ ಬೂದಿಯ ಮೇಲೆ ಗಂಗೆ ಹರಿಯಿತು. ಹರಿದಿದ್ದು ಯಾವಾಗ? ಸುಟ್ಟು ಮಾರನೇ ದಿನ ಅಲ್ಲ, ಸುಟ್ಟು ಸಾವಿರಾರು ವರ್ಷ ಆದ ಮೇಲೂ ಕೂಡ ಗಂಗೆ ಹರಿಯಿತು. ಹರಿದಿದ್ರಿಂದ ಏನಾಯಿತು? ಅವರು ಉದ್ಧಾರ ಆಯಿತು ಅಂತ. ಇದರ ಅರ್ಥ ಗರುಡ ಪುರಾಣದಲ್ಲಿ ಹೇಳುವಂತೆ ಒಬ್ಬ ವ್ಯಕ್ತಿಯ ಮೂಳೆ, ಬೂದಿ, ಅದರ ಒಂದು ಸಣ್ಣ ತುಂಡು ಎಷ್ಟು ವರ್ಷಗಳ ಕಾಲ ಗಂಗಾ ನದಿಯಲ್ಲಿ ಇರುತ್ತೋ ಅಷ್ಟು ವರ್ಷಗಳ ಕಾಲ ಆ ವ್ಯಕ್ತಿ ಎಲ್ಲಿರ್ತಾನೆ? ಸ್ವರ್ಗದಲ್ಲಿ ಇರ್ತಾನೆ ಅಂತ. ಹಾಗಾಗಿ ಅದರ ಮಹತ್ವ ಅಷ್ಟಿದೆ. ಹಾಗಾಗಿ ಸಾವಿರಾರು ವರ್ಷಗಳ ಆದ ಮೇಲೆ ಗಂಗಾ ನದಿಯ ನೀರು ಅದರ ಮೇಲೆ ಹರಿದರೂ ಕೂಡ ಏನಾಯಿತು? ಅವರು ಉದ್ಧಾರ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಅಂದಿನಿಂದಾಗಿ ಯಾರಾದರೂ ಕೂಡ ಒಳ್ಳೆ ಭಾರೀ ಪ್ರಯತ್ನ ಮಾಡಿದರೆ ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಹೆಸರು ಬಂತು. ಯಾರಾದರೂ ದೊಡ್ಡ ದಾನ ಮಾಡಿದರೆ ಅದಕ್ಕೆ ಬಲಿದಾನ ಅಂತ ಹೆಸರು ಬಂತು. ಇವತ್ತು ನಾವು ಹೇಳ್ತೇವೆ ಸೈನಿಕರ ಬಲಿದಾನ ಆಯಿತು ಅಂತ. ಅದು ಶ್ರೇಷ್ಠ ಅಂತ. ಬಲಿದಾನ ಅಷ್ಟು ಶ್ರೇಷ್ಠ ದಾನ, ಬಲಿ ಮಾಡಿದ ದಾನ. ಯಾಕೆಂದರೆ ತನ್ನ ನಾಶ ಆಗತ್ತೆ ಅಂತ ಗೊತ್ತಿದ್ದರೂ ಕೂಡ ಅವನೇ ಮಾಡಿದ, ದಾನ ಕೊಟ್ಟ. ಹಾಗೆ ಸೈನಿಕರಿಗೆ ಗೊತ್ತಿರುತ್ತೆ ಒಂದು ಅರ್ಥದಲ್ಲಿ, ತಮಗೆ ಯಾವಾಗ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ. ಅಷ್ಟಿದ್ದರೂ ಕೂಡ ಅವ್ರು ಏನು ಮಾಡ್ತಾರೆ? ರಕ್ಷಣೆ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಹಾಗಾಗಿ ಅವರು ಒಂದು ವೇಳೆ ಯುದ್ಧದಲ್ಲಿ ಮಡಿದು ಹೋದರೆ ಅವರಿಗೆ ಬಲಿದಾನ ಅಂತ. ಹೀಗೆ ಪ್ರಯತ್ನಕ್ಕೂ ಕೂಡ ಭಗೀರಥನ ಪ್ರಯತ್ನ ಅಂತ ಹೆಸರು ಬಂತು ಅಂತ. ಹೀಗೆ ಭಗೀರಥ ತಾನು ವಿಶೇಷವಾದಂತಹ ತನ್ನ ಪೂರ್ವಜರ ಉದ್ಧಾರವನ್ನು ಮಾಡಿದ. ಇಷ್ಟಾದ ಮೇಲೆ ಆ ಭಗೀರಥನ ಮುಂದೆ ವಂಶದಲ್ಲಿ ಸಾಕ್ಷಾತ್ ಪರಮಾತ್ಮ ರಾಮಚಂದ್ರನಾಗಿ ಅವತಾರ ಮಾಡ್ತಾ ಇದ್ದಾನೆ. ಹೀಗೆ ಭಾಗವತದ 9ನೇ ಸ್ಕಂದದಲ್ಲಿ ಸಂಕ್ಷಿಪ್ತವಾಗಿ ರಾಮದೇವರ ಕಥೆಯನ್ನು ಹೇಳ್ತಾರೆ. ಗುರುವರ್ಥೆ ತ್ಯಕ್ತರಾಜ್ಯ ವಿಚರುದನುಮನಂ ಪಾದಪದ್ಭ್ಯಾಂ ಪ್ರಿಯಾಯ ಪಾಣಿಸ್ಪರ್ಶ ಕ್ಷಮಾಭ್ಯಾಂ ಮೃಜಿತ ಪಥಿರುಜಃ ಯೋ ಹರೀಂದ್ರಾನುಜಾಭ್ಯಾಮ್ ಅಂತ ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನ ರಾಜ್ಯವನ್ನೇ ಬಿಟ್ಟು ಹೋದಂತಹ ವ್ಯಕ್ತಿ ಶ್ರೀರಾಮಚಂದ್ರ. ಅದು ಕೂಡ ಎಲ್ಲಿಯವರೆಗೆ ಅಂದರೆ ಅವನಿಗಿನ್ನೂ ದಶರಥ ಬಂದು ಹೇಳೇ ಇಲ್ಲ. ವಿಚಾರ ಗೊತ್ತಾಯಿತು ಅವನಿಗೆ. ದಶರಥ ಮತ್ತು ಕೈಕೇಯಿ ಮಾತಾಡ್ತಾ ಇದ್ದಾರೆ. ನಿನಗೆ ಅಂದರೆ ದಶರಥ ಕೈಕೇಯಿಗೆ ವರ ಕೊಟ್ಟಿದ್ದಾನೆ ಅಂತೆ. ಅದರ ವರ ಪ್ರಕಾರ ರಾಮ 14 ವರ್ಷ ಕಾಡಿಗೆ ಹೋಗಬೇಕು ಅಂತ. ಇಷ್ಟು ಕಿವಿಗೆ ಬಿದ್ದಿದ್ದೇ ತಡ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ತಾನೇ ಮಾಡಿದ, ಕಾಡಿಗೆ ಹೋಗಲಿಕ್ಕೆ ಸಿದ್ಧ ಆದ ಅಂತ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಕಾಡಿಗೆ ಹೋಗುವಂಥ ಅನಿವಾರ್ಯತೆ ಇರಲಿಲ್ಲ. ಅವನು ಆರಾಮಾಗಿ ರಾಜ್ಯದಲ್ಲಿ ಇರ್ಬೋದಾಗಿತ್ತು. ಯಾಕಂದರೆ ವರ ಇದ್ದದ್ದು ಕೇಳಿದ್ದು ಯಾರಿಗೆ? ಕೈಕೇಯಿ, ರಾಮನಿಗೆ ಮಾತ್ರ. ಆದರೆ ಲಕ್ಷ್ಮಣ ಹೇಳ್ತಾನೆ, ನನಗೆ ಇನ್ನು ಮುಂದೆ ತಂದೆ ಯಾವ ದಶರಥ ಅಲ್ಲ, ಹೊರತು ತಂದೆ ಇನ್ನು ಮುಂದೆ ನನಗೆ ರಾಮಚಂದ್ರ ತಂದೆ ಅಂತ. ದಶರಥನನ್ನ ನಾವು ರಾಮಾಯಣ ನೋಡಿದ್ರೆ ಬಾಯಿಗೆ ಬಂದ ರೀತಿ ಬೈತಾನೆ. ಒಂದು ಹೆಣ್ಣಿನ ಮಾತಿಗೆ ಬೆಲೆ ಕೊಟ್ಟು ದಿನೇ ಮಾಡಿ ಇಷ್ಟು ತಪ್ಪು ಮಾಡ್ತಾ ಇದ್ದೀಯಲ್ಲ ಅಂತ. ಲಕ್ಷ್ಮಣ ಭಾರಿ ಸಿಟ್ಟಿನ ವ್ಯಕ್ತಿ ಅವನು. ಅವನು ಕೂಡ ಏನು ಮಾಡ್ತಾನೆ? ಕಾಡಿಗೆ ಹೋಗ್ತಾನೆ. ಕೊನೆಗೆ ಅವನ ತಾಯಿ ಸುಮಿತ್ರೆ ಹೇಳ್ತಾಳೆ, ಸುಮಿತ್ರೆ ತಡಿಬೋದಾಗಿತ್ತು, ಮಗ ನೀನು ಹೋಗಬೇಡ ಅಂತ. ಅವಳು ಹೇಳ್ತಾಳೆ, ಸೃಷ್ಟಸ್ತ್ವಂ ವನವಾಸಾಯ ಅಂತ. ನೀನು ಹುಟ್ಟಿದ್ದೇ ಯಾತಕ್ಕೋಸ್ಕರ? ವನವಾಸಕ್ಕೋಸ್ಕರ ಅಂತ. ನೀನು ಅವಶ್ಯವಾಗಿ ವನವಾಸಕ್ಕೆ ಹೋಗು. ರಾಮ ಎಲ್ಲಿರ್ತಾನೋ ಅದೇ ನಿನಗೆ ಅಯೋಧ್ಯೆ, ಕಾಡಿನಲ್ಲಿದ್ದರೆ ಅದೇ ಅಯೋಧ್ಯೆ ನಿನಗೆ. ಅಲ್ಲಿ ಹೋಗಿ ನೀನು ವಿಶೇಷವಾದಂತಹ ರಾಮದೇವರ ಸೇವೆಯನ್ನು ಮಾಡು ಎಂಬುದಾಗಿ ಹೇಳ್ತಾಳೆ. ಹೀಗೆ ರಾಮದೇವರ ವಿಶೇಷವಾದಂಥ ಸೇವೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲೇನೆ ಅಲ್ಲಿದ್ದಂತಹ ಅನೇಕ ರೀತಿಯಾದಂಥ ದುಷ್ಟ ರಾಕ್ಷಸರ ಸಂಹಾರ ಎಂಬುದಾಗುತ್ತೆ. ಮುಂದೆ ಆ ಸೀತಾದೇವಿಯ ಒಂದು ಪ್ರತಿಕೃತಿಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದಾಗ ಆ ರಾಮದೇವರು ವಿಶೇಷವಾಗಿ ಆ ವಾಲಿಯ ಸಂಹಾರವನ್ನು ಮಾಡಿ ಸುಗ್ರೀವನೊಟ್ಟಿಗೆ ಸೇರಿಕೊಂಡು ತಾವೇನು ಮಾಡ್ತಾರೆ? ಹನುಮಂತ ಮುಂತಾದವ್ರ ಜೊತೆಗೆ ಆ ಒಂದು ಸೀತೆಯನ್ನು ಹುಡುಕಿಸಿಕೊಂಡು ತಾವು ಮುಂದೆ ಅಲ್ಲಿಗೆ ಸೇತುವೆಯನ್ನು ಕಟ್ಟಿ ಅಲ್ಲಿಗೆ ಹೋಗಿ ಪ್ರಯಾಣವನ್ನು ಮಾಡಿ ಆ ರಾವಣ, ಕುಂಭಕರ್ಣ ಮುಂತಾದಂತಹ ಅನೇಕ ದುಷ್ಟರನ್ನು ಸಂಹಾರ ಮಾಡಿ ತಾವೇ ಮಾಡ್ತಾರೆ ಸೀತಾದೇವಿಯನ್ನು ಮತ್ತೆ ವಾಪಸ್ ಕರೆದುಕೊಂಡು ಬಂದು ಬರ್ತಾರೆ ಅಂತ ಸಂಕ್ಷಿಪ್ತವಾಗಿ
ರಾಮದೇವರ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಪರಶುರಾಮದೇವರ ಚರಿತ್ರೆ, ರಾಮಾವತಾರ, ಪರಶುರಾಮಾವತಾರ. ಪರಶುರಾಮಾವತಾರದ ಸಂದರ್ಭದಲ್ಲಿ ಅದೊಂದು ವಿಚಿತ್ರವಾದಂತಹ ಒಂದು ಪ್ರಸಂಗ ನಡೆದಂತಹ ಅವತಾರ ಪರಶುರಾಮ ಅವತಾರ. ಸ್ವತಃ ತನ್ನ ಹಡೆದ ತಾಯಿಯ ತಲೆಯನ್ನೇ ಕತ್ತರಿಸಿದಂತಹ ಅವತಾರ. ಅದು ಯಾಕಾಯಿತು ಅಂತ ತಿಳಿಸ್ತಾ ಇದ್ದಾರೆ. ಕಾರ್ತವೀರ್ಯಾರ್ಜುನ ಎಂಬಂಥ ದೊಡ್ಡ ರಾಜ ಇದ್ದ. ಕಾರ್ತವೀರ್ಯಾರ್ಜುನ ಒಂದು ಸಲ ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋದಾಗ ಅಲ್ಲಿ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಅವನಿಗೆ ಭಾರೀ ಔತಣವನ್ನು ಏರ್ಪಾಡು ಮಾಡ್ತಾರೆ, ಆತಿಥ್ಯವನ್ನು ಕೊಡ್ತಾರೆ. ಅವನಿಗೆ ಆಶ್ಚರ್ಯ ಆಗಿಬಿಡುತ್ತೆ, ಈ ಜಮದಗ್ನಿಗಳಿರೋದು ಕಾಡಲ್ಲಿ, ನಾನು ಅರಮನೆಯಲ್ಲಿ ಇದ್ದರೂ ಕೂಡ ಇಷ್ಟು ಪಂಚಭಕ್ಷ ಪರಮಗಳನ್ನು ನಾನು ಊಟ ಮಾಡಿಲ್ಲ, ಕಾಡಿನಲ್ಲಿ ಇವರಿಗೆಲ್ಲ ಹೇಗೆ ಸಿಕ್ತು ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಕೊನೆಗೆ ಗೊತ್ತಾಗುತ್ತೆ ಜಮದಗ್ನಿ ಋಷಿಗಳ ಹತ್ರ ಒಂದು ಹಸು ಇದೆ, ಹಸುವಿನ ಪ್ರಭಾವದಿಂದಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅಂತ. ಆವಾಗ ಅವನು ಹೇಳ್ತಾನೆ, ಇವನೊಬ್ಬ ಸಾಮಾನ್ಯ ಬಡವ ಋಷಿ, ಇವನಿಗೆ ಯಾಕೆ ಈ ಹಸು ಬೇಕು, ಹಸು ಅನ್ನೋದು ನಮ್ಮ ಹತ್ರ ಇದ್ದರೆ ನಮ್ಮ ರಾಜ್ಯದ ಒಂದು ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅಂತ ತಾನೇ ಮಾಡ್ತಾನೆ. ಅವರನ್ನು ಅಪಮಾನ ಮಾಡಿ ಅದನ್ನು ತಾನು ತೆಗೆದುಕೊಳ್ಳಬೇಕು ಅಂತ ಹೋಗ್ತಾನೆ. ಇಷ್ಟೆಲ್ಲ ಆದಾಗ ಆಗೋದಿಲ್ಲ. ಕೊನೆಗೆ ತಾನೇ ಮಾಡ್ತಾನೆ, ರಾಜ ತಾನು ಜಮದಗ್ನಿಗಳ ಋಷಿಗಳ ಹಸುವನ್ನು ಅಪಹಾರ ಕಳ್ಳತನ ಮಾಡಿಬಿಡ್ತಾನೆ. ಹೀಗೆ ಅವನೊಬ್ಬ ವಾಸ್ತವಿಕವಾಗಿ ಮಹಾಪರಾಕ್ರಮಶಾಲಿಯಾದಂತಹ ರಾಜ. ಆದರೆ ಇದೇನಾಯಿತು, ಸಾಮಾನ್ಯ ಒಂದು ಹಸುವಿನ ಮೇಲೆ ಅವನಿಗೆ ಮೋಹ ಬಂದು ಅದನ್ನು ಅಪಹಾರ ಮಾಡಿಬಿಟ್ಟ. ಹೀಗೆ ಬ್ರಾಹ್ಮಣರ ಸ್ವತ್ತನ್ನು ಅಪಹಾರ ಮಾಡಿಬಿಟ್ಟ ಯಾವ ಕಾರ್ತವೀರ್ಯಾರ್ಜುನ ಎನ್ನುವಂತಹ ರಾಜ. ಇಷ್ಟಾದ ಮೇಲೆ ಏನಾಯಿತು, ಜಗತ್ತಿನಲ್ಲಿ ಕೆಟ್ಟ ಕ್ಷತ್ರಿಯರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು ಅಂತೆ, ದುಷ್ಟ ಕ್ಷತ್ರಿಯರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ಪರಶುರಾಮದೇವರು, ಜಮದಗ್ನಿ ಋಷಿಗಳ ಮಗ ಪರಶುರಾಮದೇವರು ಒಂದು ಚಿಂತನೆಯನ್ನು ಮಾಡ್ತಾರೆ. ಇನ್ನು ಮುಂದೆ ಇಡೀ ಜಗತ್ತಿನಲ್ಲಿ ಯಾವ ದುಷ್ಟ ರಾಜರು ಕೂಡ ಇರಬಾರದು ಎಂಬುದಾಗಿ ತೀರ್ಮಾನವನ್ನು ಮಾಡ್ತಾನೆ. ಹೀಗೆ ತೀರ್ಮಾನವನ್ನು ಮಾಡಿ ತಾನೇನು ಮಾಡ್ತಾನೆ, ಮೊದಲನೆಯದಾಗಿ ಆ ಕಾರ್ತವೀರ್ಯಾರ್ಜುನ, ತನ್ನ ತಂದೆಯ ಆಕಳನ್ನು ಅಪಹಾರ ಮಾಡಿದ್ಯಾರು, ಆ ಕಾರ್ತವೀರ್ಯಾರ್ಜುನ. ಹಾಗಾಗಿ ಆ ಕಾರ್ತವೀರ್ಯಾರ್ಜುನನಿಗೆ ವಾಸ್ತವಿಕವಾಗಿ 1000 ಕೈಗಳಿದ್ದುವಂತೆ. ಆ 1000 ಕೈಗಳನ್ನು ಎಲ್ಲವನ್ನು ಕೂಡ ಸಂಹಾರ ಮಾಡಿ ತಾನೇ ಮಾಡ್ತಾನೆ. ಆಕಳನ್ನು ವಾಪಸ್ ತನ್ನ ಆಶ್ರಮಕ್ಕೆ ತರ್ತಾನೆ. ಅವನು ಅಪಹಾರ ಮಾಡಿಕೊಂಡದ್ದ ಹಸುವನ್ನು ವಾಪಸ್ ತನ್ನ ಇದಕ್ಕೆ ತರ್ತಾನೆ. ಆ ಸಂದರ್ಭದಲ್ಲಿ ಏನಾಯಿತು, ಕಾರ್ತವೀರ್ಯಾರ್ಜುನನ ಮಕ್ಕಳಿದ್ದರು. ಕಾರ್ತವೀರ್ಯಾರ್ಜುನ ಮಕ್ಕಳಿಗೆ ಗೊತ್ತಾಗುತ್ತೆ, ನಮ್ಮ ತಂದೆಯನ್ನು ಏನು ಮಾಡಿಬಿಟ್ಟಿದ್ದಾನೆ ಈ ಪರಶುರಾಮ ದೇವರು ಕೊಂದು ಬಿಟ್ಟಿದ್ದಾರೆ ಅಂತ. ತಕ್ಷಣದಲ್ಲಿ ಅವರೇನು ಮಾಡ್ತಾರೆ, ಆಶ್ರಮಕ್ಕೆ ಬರ್ತಾರೆ. ಆಶ್ರಮದಲ್ಲಿ ಜಮದಗ್ನಿ ಋಷಿಗಳು ಕೂತ್ಕೊಂಡಿದ್ರು, ತಪಸ್ ಮಾಡ್ತಾ ಇದ್ರು. ನೇರವಾಗಿ ಬಂದು ಏನು ಮಾಡ್ತಾರೆ, ಜಮದಗ್ನಿ ಋಷಿಗಳ ಕುತ್ತಿಗೆಯನ್ನು ಕತ್ತರಿಸಿ ಬಿಡ್ತಾರೆ. ಪರಶುರಾಮ ದೇವರು ಅವರ ತಂದೆಯನ್ನು ಸಂಹಾರ ಮಾಡಿದರು. ಆ ಕಾರ್ತವೀರ್ಯಾರ್ಜುನನ ಮಕ್ಕಳು ಪರಶುರಾಮ ದೇವರ ತಂದೆಯನ್ನು ಸಂಹಾರ ಮಾಡಿಬಿಟ್ರು. ಹೀಗೆ ಭಯಾನಕವಾದಂತಹ ಒಂದು ಕೆಲಸ ನಡೆದು ಹೋಯಿತು. ತಕ್ಷಣದಲ್ಲಿ ಏನೇ ರೇಣುಕಾದೇವಿ ಜೋರಾಗಿ ಕಿರಿಚಲಿಕ್ಕೆ ಶುರು ಮಾಡಿಬಿಡ್ತಾಳೆ, ತನ್ನ ಗಂಡನ ಸಂಹಾರವಾಗಿ ಹೋಗಿಬಿಟ್ಟಿದೆ. ಆವಾಗ ಪರಶುರಾಮ ದೇವರು ಬರ್ತಾರೆ. ಪರಶುರಾಮ ದೇವರು ಬಂದು ತಾವೇನು ಮಾಡ್ತಾರೆ, 21 ಸಲ ಸಮಗ್ರವಾದಂತಹ ಒಂದು ಭೂ ಪ್ರದಕ್ಷಿಣೆಯನ್ನು ಮಾಡಿ ಇದ್ದಂತಹ ಎಲ್ಲ ದುಷ್ಟ ರಾಕ್ಷಸರನ್ನು ಕೂಡ ಸಂಹಾರ ಮಾಡ್ತಾರೆ. ಹೀಗೆ ಏನು ಮಾಡಿದ್ರು, ತಮ್ಮ ತಂದೆಯ ಸಾವಿಗೆ ಪರಿಣಾಮವಾಗಿ ಅವರು ಎಲ್ಲ ದುಷ್ಟ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿ ಜಗತ್ತಿನಲ್ಲಿ ಧರ್ಮ ಸ್ಥಾಪನೆಯಾಗುವಂತೆ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಮಾಡಿದಂಥ ಇನ್ನೊಂದು ಕಾರ್ಯ ಅಂದರೆ ತಮ್ಮ ತಾಯಿಯ ಶಿರಚ್ಛೇದ. ಇದು ಇದಕ್ಕಿಂತ ಮುಂಚೆನೇ ಆಗಿದಂತಹ ಕಾರ್ಯ. ಜಮದಗ್ನಿ ಋಷಿಗಳು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆವಾಗ ಈ ರೇಣುಕಾದೇವಿ ಅವರ ತಾಯಿ, ಪರಶುರಾಮ ದೇವರ ತಾಯಿ ನೀರು ತರಲಿಕ್ಕೆ ಅಂತ ಹೋಗಿರ್ತಾಳೆ, ಗಂಡನಿಗೆ ಪೂಜೆಗೆ ನೀರು ಬೇಕು ಅಂತ. ಆ ಸಂದರ್ಭದಲ್ಲಿ ಒಬ್ಬ ಗಂಧರ್ವ ಸ್ನಾನ ಮಾಡಲಿಕ್ಕೆ ಅಂತ ಬಂದಿರ್ತಾನೆ ನದಿಗೆ. ಒಂದು ಒಳ್ಳೆಯ ಸುಂದರವಾದಂಥ ರೂಪ, ಗಂಧರ್ವರ ರೂಪ. ಅದನ್ನು ನೋಡಿ ಒಂದು ಕ್ಷಣ ಮೈ ಮರಿತಾಳೆ. ತಕ್ಷಣದಲ್ಲಿ ಏನೋ ವಾಪಸ್ ನೀರು ತುಂಬಿಕೊಂಡು ಮನೆಗೆ ಬರ್ತಾಳೆ. ಜಮದಗ್ನಿ ಋಷಿಗಳಿಗೆ ಗೊತ್ತಾಗುತ್ತೆ, ರೇಣುಕಾದೇವಿ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ, ಮನಸ್ಸು ಶುದ್ಧವಾಗಿಲ್ಲ ಅವಳದು ಅಂತ. ತಕ್ಷಣದಲ್ಲಿ ಏನೇ ಅವಳ ತಲೆಯನ್ನೇ ಕತ್ತರಿಸಿಬಿಡಿ ತನ್ನ ಮಕ್ಕಳಿಗೆ ಆಜ್ಞೆಯನ್ನು ಮಾಡ್ತಾರೆ. ಯಾರು ಕೂಡ ಧೈರ್ಯ ಮಾಡೋದೇ ಇಲ್ಲ, ತಾಯಿ ತಲೆಯನ್ನು ಹೇಗೆ ಕತ್ತರಿಸೋದು ಅಂತ. ಆವಾಗ ಯಾವ ಪರಶುರಾಮ ದೇವರು ತಾವೇ ಮಾಡ್ತಾರೆ, ನಾನು ಕತ್ತರಿಸ್ತೇನೆ ಅಂಥೇಳಿ ಅವರ ತಲೆಯನ್ನು ಕತ್ತರಿಸ್ತಾರೆ, ತಾಯಿಯ ತಲೆಯನ್ನು. ಕೊನೆಗೆ ಜಮದಗ್ನಿಗಳು ಇನ್ನೊಂದು ಮಾತನ್ನು ಹೇಳ್ತಾರೆ, ಈ 4 ಜನ ಮಕ್ಕಳೇನಿದ್ದಾರಲ್ಲ ಅವರು ನನ್ನ ಮಾತನ್ನು ಕೇಳಿಲ್ಲ, ಹಾಗಾಗಿ ಅವರ ತಲೆಯನ್ನು ಕತ್ತರಿಸುವಂತ. ಹೀಗೆ ತನ್ನ ಸಹೋದರರ ತಲೆ ಮತ್ತು ತನ್ನ ತಾಯಿಯ ತಲೆ ಎಲ್ಲವನ್ನು ಕೂಡ ಕತ್ತರಿಸ್ತಾರೆ. ಕೊನೆಗೆ ಜಮದಗ್ನೇಶ್ಗಳು ಶಾಂತರಾಗಿ ಹೇಳ್ತಾರೆ, ನಿನಗೇನು ವರ ಬೇಕೋ ಕೇಳು ಅಂತ. ಆವಾಗ ಪರಶುರಾಮ ದೇವರು ಹೇಳ್ತಾರೆ, ಇವರೆಲ್ಲರನ್ನು ಕೂಡ ಬದುಕಿಸಿ ಅಂತ. ಹೀಗೆ ತನ್ನ ತಂದೆಯ ಒಂದು ಕೋಪಕ್ಕೋಸ್ಕರ ತಾನೇ ಮಾಡಿದ ಎಲ್ಲವನ್ನು ಕೂಡ ಸಂಹಾರ ಮಾಡಿದ.
ಭಾಗವತ ಹೇಳುತ್ತೆ ಯಾಕೆ ಸಂಹಾರ ಮಾಡಿದ ಅಂತ. ಅವರಲ್ಲಿ ಒಂದು ರೀತಿಯಾದಂತಹ ದುಷ್ಟ ಪ್ರವೃತ್ತಿ ಇತ್ತು ಅಂತೆ. ಯಾವ ರೇಣುಕಾದೇವಿಯಲ್ಲಿ ಪರಪುರುಷನಲ್ಲಿ ಒಂದು ಮನಸ್ಸಿಟ್ಟು ಬಿಟ್ಟಿದ್ಲು. ಹಾಗಾಗಿ ಅವಳನ್ನು ಸಂಹಾರ ಮಾಡಿ ಮತ್ತೆ ಬದುಕಿಸಿದಾಗ ಅವಳಲ್ಲಿ ಇದ್ದಂತಹ ದುಷ್ಟ ಪ್ರವೃತ್ತಿ ಎಂಬುದು ಹೋಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವನು ಸಂಹಾರವನ್ನು ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮತ್ತೆ ಮುಂದೆ ಅನೇಕ ಮಹಾರಾಜರ ಚರಿತ್ರೆ, ಅದರಲ್ಲಿ ವಿಶೇಷವಾಗಿ ಯಯಾತಿ ಎನ್ನುವಂತಹ ರಾಜ. ಆ ಯಯಾತಿ ಎನ್ನುವಂಥ ಮಹಾರಾಜನಿಗೆ ಇಬ್ಬರು ಹೆಂಡಂದಿರು, ಶರ್ಮಿಷ್ಠೆ ಮತ್ತು ಯಾವ ದೇವಯಾನಿ ಅಂತ. ವಾಸ್ತವಿಕವಾಗಿ ಆ ದೇವಯಾನಿ ಮತ್ತು ಶರ್ಮಿಷ್ಠೆ ಇಬ್ಬರು ಕೂಡ ಗೆಳತಿಯರು. ಒಬ್ಬಳು ರಾಜನ ಮಗಳು, ಇನ್ನೊಬ್ಬರು ರಾಜಗುರುಗಳ ಮಗಳು. ಆ ವೃಷಪರ್ವ ಎನ್ನುವಂಥ ರಾಜ, ದೈತ್ಯರ ರಾಜ, ಅವನ ಮಗಳು ಶರ್ಮಿಷ್ಠ ಅಂತ. ಶುಕ್ರಾಚಾರ್ಯರಿಗೆ ಅವರು ದೈತ್ಯರ ಗುರುಗಳು, ಅವರಿಗೆ ದೇವಯಾನಿ ಅಂತ ಒಬ್ಬ ಮಗಳಿದ್ದಳು. ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಂದು ದಿವಸ ಎಲ್ಲರೂ ಕೂಡ ಜಲವಿಹಾರ, ನೀರಿನಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಒಳ್ಳೆಯ ಜಲಾಶಯ, ಒಳ್ಳೆಯ ಸ್ನಾನ ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ ಏನಾಗುತ್ತೆ, ಅದೇ ಸಂದರ್ಭದಲ್ಲಿ ರುದ್ರದೇವರಲ್ಲಿ ಸಂಚಾರ ಮಾಡ್ತಾ ಇರ್ತಾರಂತೆ ದೇವ ಲೋಕದಲ್ಲಿ, ಆಕಾಶ ಮಾರ್ಗದಲ್ಲಿ. ಅದನ್ನು ನೋಡಿ ಎಲ್ಲರೂ ಕೂಡ ಅವಸರವಸರತೆ ಬಂದು ಬಟ್ಟೆ ಹಾಕೊಂಡ್ಬಿಡ್ತಾರೆ, ಎಲ್ಲ ಹೆಂಗಸರು ಕೂಡ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಶರ್ಮಿಷ್ಠೆ ದೇವಯಾನಿ ಬಟ್ಟೆಯನ್ನು ಹಾಕೊಂಡ್ಬಿಡ್ತಾಳೆ. ಆವಾಗ ಅದನ್ನು ನೋಡಿ ದೇವಯಾನಿಗೆ ತುಂಬ ಸಿಟ್ಟು ಬರುತ್ತೆ. ಆವಾಗ ಅವಳೇ ಮಾಡ್ತಾಳೆ, ಶರ್ಮಿಷ್ಠೆಯನ್ನು ಬೈದು ಬಿಡ್ತಾಳೆ. ಅದರ ಜೊತೆಗೆ ಇವಳೇ ಮಾಡ್ತಾಳೆ, ಶರ್ಮಿಷ್ಠೆ ಅಂದರೆ ರಾಜಕುಮಾರನ ಮಗಳು ಶರ್ಮಿಷ್ಠೆ ದೇವಯಾನಿಯನ್ನು ಬೈದು ಅಲ್ಲಿ ಇದ್ದಂತಹ ಒಂದು ಬಾವಿಗೆ ತಳ್ಳಿಬಿಡ್ತಾಳೆ ಅಂತೆ. ನೀರಿಲ್ಲದೆ ಇರುವಂತಹ ಒಣ ಬಾವಿ, ಅದರಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲದೆ ಇರುವಂತಹ ದೇವಯಾನಿ ತಳ್ಳಿಬಿಡ್ತಾಳೆ. ಯಾವ ಶರ್ಮಿಷ್ಠೆ, ಶರ್ಮಿಷ್ಠ ಪ್ರಾಕ್ಷಿಪತ್ ಕೂಪೆ ಅಂತ ಬಿದ್ದು ಬಿಟ್ಟ. ಇಷ್ಟಾಯಿತು. ಸಂದರ್ಭದಲ್ಲಿ ಅವರೆಲ್ಲ ವಾಪಸ್ ಮನೆಗೆ ಹೋಗಿಬಿಟ್ರು, ಅವಳನ್ನಲ್ಲೇ ಬಾವಿಯಲ್ಲಿ ಬಿಟ್ಟು. ಕೊನೆಗೆ ಯಯಾತಿ ಎನ್ನುವಂತಹ ರಾಜ ನೀರು ಕುಡಿಲಿಕ್ಕೆ ಅಂತ ಅಲ್ಲಿ ಬರ್ತಾನೆ. ಬಂದು ನೋಡ್ತಾನೆ ಬಾವಿಯಲ್ಲಿ ನೀರು ಇರೋದಿಲ್ಲ. ಒಂದು ಹೆಣ್ಣು ಕಾಣಿಸ್ತಾಳೆ. ಕೊನೆಗೆ ತನ್ನ ಬಟ್ಟೆಯನ್ನು ಕೊಟ್ಟು ಅವಳ ಮಾನ ರಕ್ಷಣೆಯನ್ನು ಮಾಡಿ ಮೇಲಕ್ಕೆ ಎತ್ತಿ ರಕ್ಷಣೆ ಮಾಡ್ತಾನೆ. ಆವಾಗ ದೇವಯಾನಿಗೆ ಅವನ ಮೇಲೆ ಪ್ರೀತಿ ಉಂಟಾಗಿ ನನ್ನನ್ನು ನೀನು ಮದುವೆಯಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ. ಕೊನೆಗೆ ಯಯಾತಿ ಮಹಾರಾಜನಿಗೆ ಮತ್ತು ದೇವಯಾನಿಗೆ ಮದುವೆ ಎಂಬುದು ಆಯಿತು. ಇಷ್ಟಾದರೂ ಕೂಡ ದೇವಯಾನಿ ಶರ್ಮಿಷ್ಠೆ ಮೇಲೆ ಭಾರಿ ಕೋಪ ಇತ್ತು, ನನಗೆ ಅವಮಾನ ಮಾಡಿದಂಥವಳು ಅಂತ. ಅದಕ್ಕೆ ಅವಳೇನು ಮಾಡ್ತಾಳೆ, ತನ್ನ ತಂದೆಯಾದಂಥ ಶುಕ್ರಾಚಾರ್ಯ ಹತ್ರ ಹೇಳ್ತಾಳೆ. ಅವರು ದೈತ್ಯರ ಗುರುಗಳು, ಅರ್ಥಾತ್ ವೃಷಪರ್ವರಾಜನ ಗುರುಗಳು. ಹೋಗಿ ಹೇಳ್ತಾಳೆ, ನನಗೆ ನಿಮ್ಮ ರಾಜನ ಮಗಳು ತುಂಬ ಅವಮಾನ ಮಾಡಿದ್ದಾಳೆ, ಅದಕ್ಕೆ ಅವಳಿಗೆ ಶಿಕ್ಷೆ ಕೊಡಬೇಕು ಅಂತ. ಆವಾಗ ಶುಕ್ರಾಚಾರ್ಯರು ರಾಜನ ಹತ್ರ ಹೋಗಿ ಹೇಳ್ತಾರೆ ಇಷ್ಟೆಲ್ಲ ಆಗಿದೆ ಅಂತ. ಕೊನೆಗೆ ಶುಕ್ರಾಚಾರ್ಯರ ಹೆದರಿಕೆಗೆ ಬಿದ್ದು, ಸರಿ ನಿಮ್ಗೆ ಏನು ಮಾಡ್ಬೇಕು ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ, ನನ್ನ ಮಗಳು ಬದುಕಿರುವಷ್ಟು ಕಾಲ ನಿನ್ನ ಮಗಳು ಅವಳಿಗೆ ಸೇವಕಿಯಾಗಿ ಇರಬೇಕು ಅಂತ. ಕೊನೆಗೆ ಸರಿ, ಅವಶ್ಯವಾಗಿ ಒಪ್ಕೊಳ್ಳೇಬೇಕು, ಅಂದರೆ ಗುರುಗಳು ಹೇಳಿದಂತಹ ಮಾತು. ಗುರುಗಳು ಬಿಟ್ಟು ಹೋಗಿಬಿಟ್ರೆ ನನಗೆ ಗುರುಬಲವೇ ಇಲ್ಲ ಅಂತ ಆಗುತ್ತೆ. ಸರಿ ಅಂತ ಒಪ್ಕೊಳ್ತಾನೆ. ಕೊನೆಗೆ ದೇವಯಾನಿ ಪರಿಚರತ್ ಸ್ತ್ರೀ ಸಹಸ್ರೇಣ ದಾಸಿವತ್ ಅಂತ. ಯಾವ ಶರ್ಮಿಷ್ಠೆ ದೊಡ್ಡ ರಾಜಕುಮಾರಿ ಆದರೂ ಕೂಡ ತನ್ನ ತಂದೆಯ ಒಳ್ಳೆಯದಕ್ಕೋಸ್ಕರ ದೈತ್ಯ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ತಾನು 1,000 ಜನ ದಾಸಿಯರನ್ನು ಕರೆದುಕೊಂಡು ಹೋಗಿ ನಿರಂತರವಾಗಿ ಯಯಾತಿ ಮಹಾರಾಜ ಮತ್ತು ದೇವಯಾನಿ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಏನಾಯಿತು, ದೇವಯಾನಿಗೆ ಯದು ಮತ್ತು ತುರ್ಬಸು ಅಂತ ಇಬ್ಬರು ಗಂಡು ಮಕ್ಕಳು ಹುಟ್ಟಿದರು. ಶರ್ಮಿಷ್ಠೆಗೂ ಹದಿಹರಿಯದ ವಯಸ್ಸು. ಅವಳನ್ನು ನೋಡಿ ಯಯಾತಿ ರಾಜನಿಗೆ ಅವಳ ಮೇಲೆ ಪ್ರೀತಿ ಉಂಟಾಯಿತು. ಅವರಿಬ್ಬರು ಕೂಡ ಗುಟ್ಟಾಗಿ ಗಾಂಧಾರ ವಿವಾಹವನ್ನಾಗಿ ಅವರಿಗೂ ಕೂಡ ಮಕ್ಕಳು ಹುಟ್ಟಿಬಿಟ್ರು. ಅಲ್ಲಿ ಈ ರೀತಿಯಾಗಿ ಆಯಿತು. ಕೊನೆಗೆ ದೃಹ್ಯ, ಅನು ಮತ್ತು ಪೂರ್ವ ಅಂತ 3 ಜನ ಗಂಡು ಮಕ್ಕಳು ಶರ್ಮಿಷ್ಠೆಯಲ್ಲಿ. ಇವಳಲ್ಲಿ 2 ಗಂಡು ಮಕ್ಕಳು. ಈ ವಿಚಾರ ಕೊನೆಗೆ ಯಾರಿಗೆ ಗೊತ್ತಾಗುತ್ತೆ, ದೇವಯಾನಿಗೆ ಗೊತ್ತಾಗುತ್ತೆ. ನನ್ನ ಗಂಡ ನನಗೆ ಗೊತ್ತಿರದಂತೆ ಮೋಸ ಮಾಡಿ ನನ್ನ ಶತ್ರುವಾದಂತಹ ದೇವಯಾನಿಯಲ್ಲಿ ಮಕ್ಕಳನ್ನು ಪಡೆದಿದ್ದಾನೆ ಅಂತ. ಕೊನೆಗೆ ಅವನೇನು ಮಾಡ್ತಾನೆ, ತನ್ನ ತಂದೆ ಹತ್ರ ಹೋಗಿ ಹೇಳ್ತಾಳೆ, ಶುಕ್ರಾಚಾರ್ಯ ಹತ್ರ ಹೋಗಿ. ಆವಾಗ ಶುಕ್ರಾಚಾರ್ಯನು ಭಯಾನಕ ಒಂದು ಶಾಪವನ್ನು ಕೊಡ್ತಾರೆ, ನಿನಗೆ ಕಾಮ ಜಾಸ್ತಿ ಇದೆ, ಹಾಗಾಗಿ ಇನ್ನು ಮುಂದೆ ಯಾವ ಸ್ತ್ರೀಯನ್ನು ಕೂಡ ಭೋಗ ಮಾಡದೇ ಇರುವಂತಹ ಶಾಪ ನಿನಗೆ ಬರಲಿ ಅಂತ ನಿನ್ನ ತಾರುಣ್ಯವೇ ನಾಶವಾಗಿ ಹೋಗಿ ಒಳ್ಳೆಯ ಶಾಪ ಕೊಟ್ಟು ಬಿಡ್ತಾರೆ. ಒಳ್ಳೆಯ ತಾರುಣ್ಯದಲ್ಲಿ ಇದ್ದಂತಹ ವ್ಯಕ್ತಿ ಯಯಾತಿ 70-80 ವಯಸ್ಸಿನ ಮುದುಕನಾಗಿ ಹೋಗಿಬಿಟ್ಟ. ಅವನ ಹೆಸರೇನು ಯಯಾತಿ ಅಂತ. ಯಾಕೆ ಹೆಸರು ಬಂತು ಅಂದರೆ ಅದು ಕೂಡ ಸಾರ್ಥಕವಾಯಿತು ಅಂತ. ಯಾಕೆಂದರೆ ಅವನಿಗೆ ಮುಂದೆ ತುಂಬ ದುಃಖವಾಗಿ ಬಿಡುತ್ತೆ. ಮನೆಗೆ ಬರ್ತಾನೆ, ಮನೆಗೆ ಬಂದು ಕೇಳ್ತಾನೆ, 5 ಜನ ಗಂಡು ಮಕ್ಕಳಿದ್ದೀರಿ, ಇದರಲ್ಲಿ ಯಾರು ನನ್ನ ದೇಹವನ್ನು ಪ್ರವೇಶ ಮಾಡ್ತೀರಿ, ಯಾತಿ ಅಂದರೆ ನನ್ನ ಮುಪ್ಪನ್ನು ನೀವು ಸ್ವೀಕಾರ ಮಾಡಬೇಕು, ನಿನ್ನ ತಾರುಣ್ಯವನ್ನು ನಾ ಸ್ವೀಕಾರ ಮಾಡ್ತೇನೆ ಅಂತ. ಅಂದರೆ ಅವನಿಗೆ ಇನ್ನೂ ಕಾಮದ ಭೋಗ ಹೋಗಿರಲೇ ಇಲ್ಲ. ಹಾಗಾಗಿ ನಾನು ಇನ್ನಷ್ಟು ಭೋಗ ಮಾಡಬೇಕು,
ನಿಮ್ಮ ತಾರುಣ್ಯವನ್ನು ಕೊಡಿ ಅಂತ. ಯಾರು ಒಪ್ಕೊಳ್ತಾರೆ ಕೊಡಲಿಕ್ಕೆ? ಯಾರೂ ಒಪ್ಕೊಳ್ಳೋದಿಲ್ಲ. ಕೊನೆಗೆ ಯಾವ ಪೂರು ಎನ್ನುವಂತಹ ವ್ಯಕ್ತಿ ತಾನೇ ಮಾಡ್ತಾನೆ, ಅಪ್ಪ ನಾನು ನಿಮಗೋಸ್ಕರ ನಾನೇನು ಮಾಡ್ತೇನೆ, ನನ್ನ ದೇಹವನ್ನು ನಿಮಗೆ ಕೊಡ್ತೇನೆ, ನಿನ್ನ ದೇಹ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹದಿಹರೆಯದ ಪೂರು ತಾನು ಮುದುಕನಾಗಿ ಹೋಗ್ತಾನೆ. ಮುದುಕನಾದಂತಹ ಯಯಾತಿ ಹದಿಹರೆಯದ ವಯಸ್ಸನ್ನು ಪಡೆದುಕೊಳ್ತಾನೆ. ಮತ್ತೆ ಮುಂದೆ ಸಾವಿರಾರು ವರ್ಷಗಳ ಕಾಲ ತಾನು ಮತ್ತೆ ಭೋಗವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಇಷ್ಟೆಲ್ಲ ಆದ ಮೇಲೆ ಅವನಿಗೆ ಅನಿಸುತ್ತೆ, ಹವಿಷ ಕೃಷ್ಣವರ್ತ್ನೈವ ಭೂಯ ಏವಾಭಿವರ್ಧತೆ ಅಂತ. ನಾವು ಎಷ್ಟು ಅನುಭವಿಸಿದರೂ ಕೂಡ ನಮ್ಮ ಬಯಕೆಯನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂದರೆ ಬೆಂಕಿಗೆ ತುಪ್ಪ ಹಾಕಿದಷ್ಟು ಇನ್ನಷ್ಟು ಜಾಸ್ತಿ ಉರಿಯುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗೆ ಇದು ಕೂಡ ಎಂಬುದಾಗಿ ತಾನೇ ಮಾಡ್ತಾನೆ. ಯಯಾತಿ ರಾಜ ತನ್ನ ತಾರುಣ್ಯವನ್ನು ವಾಪಸ್ ತನ್ನ ಮಗನಿಗೆ ಕೊಡ್ತಾನೆ. ತನ್ನ ಮುಪ್ಪನ್ನು ತಾನು ಸ್ವೀಕಾರ ಮಾಡಿ ತಾನು ಮುಂದೆ ಅನೇಕ ರೀತಿಯಾದಂತಹ ಸಾಧನೆಯನ್ನು ಮಾಡಿ ತಾನು ರಾಜರ್ಷಿಯಾಗಿ ಬೆಳೀತಾನೆ ಅಂತ ತಿಳಿತಾ ಇದ್ದಾರೆ. ಅದಾದ ಮೇಲೆ ರಂತಿದೇವ ಎನ್ನುವಂಥ ರಾಜನ ಚರಿತ್ರೆ. ರಂತಿದೇವ ದೊಡ್ಡ ರಾಜನಾಗಿದ್ದ. ಅವನ ದೇಶದಲ್ಲಿ ದೊಡ್ಡ ಬರಗಾಲ ಬಂದುಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಋಷಿಗಳು ಬಂದು ಹೇಳ್ತಾರೆ, ರಾಜನು 48 ದಿವಸ ಉಪವಾಸ ಮಾಡಿದರೆ ರಾಜ್ಯದಲ್ಲಿ ಬರಗಾಲ ಪರಿಹಾರ ಆಗುತ್ತೆ ಅಂತ. ಕೊನೆಗೆ ರಾಜ ಸರಿ ಅಂತ ಉಪವಾಸ ಮಾಡಿದ. ಬರಗಾಲ ಎಲ್ಲ ಪರಿಹಾರ ಆಯಿತು. ಕೊನೆಯ ದಿವಸ ಆಹಾರ ಸ್ವೀಕಾರ ಮಾಡಬೇಕು. 49ನೇ ದಿವಸ ಸ್ವೀಕಾರ ಮಾಡಲಿಕ್ಕೆ ಉಳಿದದ್ದೇನು, ಒಂದು ಸ್ವಲ್ಪ ಅನ್ನ, ಒಂದು ಲೋಟ ನೀರು. ಇನ್ನೇನು ಊಟ ಮಾಡಬೇಕು ಅಂತ ಕೂತ್ಕೊಂಡ ತಕ್ಷಣದಲ್ಲಿ ಒಬ್ಬ ಬ್ರಾಹ್ಮಣ ಬಂದ, ನನಗೆ ಹಸಿವಾಗಿ ಸ್ವಲ್ಪ ಆಹಾರ ಕೊಡುವಂತ. ಸರಿ ಅಂತ ಸ್ವಲ್ಪ ಆಹಾರವನ್ನು ಕೊಟ್ಟ. ಸ್ವಲ್ಪ ಇನ್ನು ಅನ್ನ ಉಳಿದಿದೆ, ಸ್ವಲ್ಪ ನೀರು ಉಳಿದಿದೆ, ತಿನ್ನಬೇಕಂತ ಹೋಗ್ತಾನೆ. ಇನ್ನೊಬ್ಬ ಶೂದ್ರ ಬಂದ, ಅವನಿಗೆ ಸ್ವಲ್ಪ ಆಹಾರ ಕೊಟ್ಟ. 2 ನಾಯಿಗಳು ಬಂದು ಕೊನೆಗೆ ಅವನಿಗೂ ಕೊಟ್ಟ. ಕೊನೆಗೆ ಉಳಿದದ್ದೇನು, ಒಂದೇ ಒಂದು ಲೋಟ ನೀರು ಉಳಿದಿದೆ. ಕೊನೆಗೊಬ್ಬ ಶಪಚ ಬಂದ. ಅಂದರೆ ಶಪಚ ಅಂದರೆ ಚಂಡಾಲ. ಚಂಡಾಲ ಬಂದು ಕೇಳ್ತಾನೆ, ಸ್ವಲ್ಪ ನೀರು ಕೊಡ್ತೀರಾ ಅಂತ. ಕೊನೆಗೆ ಅವನು ಹೇಳ್ತಾನೆ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇರುವಂತಹ ಪರಮಾತ್ಮ ತೃಪ್ತನಾಗಲಿ ಅಂತ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡಿ ತಾನು ಒಂದು ಲೋಟ ನೀರನ್ನು ಕೂಡ ಅವನಿಗೆ ಕೊಟ್ಟು ಬಿಡ್ತಾನೆ. ಇಷ್ಟನ್ನು ನೋಡಿದಾಗ ಪರಮಾತ್ಮನಿಗೆ ತುಂಬ ಸಂತೋಷ ಆಗುತ್ತೆ ಅಂತ. ಹೀಗೆ ಆವಾಗ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ ಅಂತೆ. ಆರ್ತಿಂ ಪ್ರಬದ್ಧೆ ಅಖಿಲ ದೇಹ ಬಾಜಾಂ ಅಂತಸ್ಥಿತಾಂ ಏನ ಭವಂತ್ಯ ದುಃಖ ಅಂತ ಪರಮಾತ್ಮ ಇಡೀ ಜಗತ್ತಿನಲ್ಲಿ ಎಷ್ಟು ಜನ ದುಃಖಿಗಳು ಅಂತಿದ್ದಾರೋ, ಕಷ್ಟಪಡ್ತಾ ಇದ್ದಾರೋ, ಅವರೆಲ್ಲರ ಕಷ್ಟ ನನಗೆ ಬರಲಿ, ಅವರೆಲ್ಲರೂ ಕೂಡ ಆರಾಮಾಗಿರಲಿ ಅಂತ. ಯಾಕೆಂದರೆ ಅವನಿಗೆ 48 ದಿವಸ ಯಾವಾಗ ಉಪವಾಸ ಇತ್ತು ಅವಾಗ ಅವನಿಗೆ ಗೊತ್ತಾಯಿತು ಉಪವಾಸ ಅನ್ನದ ಬೆಲೆ ಏನು ಅಂತ. ಇಷ್ಟು ದಿವಸ ರಾಜನಾಗಿದ್ದ, ಯಾವುದಕ್ಕೂ ಕಡಿಮೆ ಇರಲಿಲ್ಲ, ಏನೂ ಕೂಡ ಇರಲಿಲ್ಲ. 48 ದಿವಸ ಯಾವಾಗ ಕಷ್ಟಪಟ್ಟು ಆವಾಗ ಗೊತ್ತಾಯಿತು ಅನ್ನದ ಬೆಲೆ ಏನು ಅಂತ. ಹಾಗಾಗಿ ಅವನು ಹೇಳ್ತಾನೆ, ಎಲ್ಲರ ಕಷ್ಟ ನನಗೇ ಬರಲಿ, ಎಲ್ಲರೂ ಕೂಡ ಸುಖವಾಗಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಅವನಿಗೆ ವಿಶೇಷವಾದಂತಹ ದರ್ಶನವನ್ನು ಕೊಟ್ಟು ಅವನ ಉದ್ಧಾರವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ 9ನೇ ಸ್ಕಂದ ಅದು ರಾಜ ಮಹಾರಾಜರ, ಅನೇಕ ಜನ ಋಷಿಗಳ, ರಂತಿದೇವ ಎನ್ನುವಂಥ ರಾಜನ ತ್ಯಾಗದ ಚರಿತ್ರೆ, ಭೋಗದ ಚರಿತ್ರೆ, ಸೋಬರಿ ಋಷಿಗಳ ಭೋಗ, ಅದರಿಂದ ಒಂದು ತತ್ವ ಗೊತ್ತಾಯಿತು. ಇವನ ತ್ಯಾಗದಿಂದಾಗಿ ಒಂದಷ್ಟು ತತ್ವ ಗೊತ್ತಾಯಿತು. ಹೀಗೆ ರಾಜ ಮಹಾರಾಜರ ಅನೇಕ ಚರಿತ್ರೆಗಳನ್ನು ತಿಳಿಸಿ ಮುಂದೆ ದಶಮಸ್ಕಂದದಲ್ಲಿ ಆ ದಿವ್ಯವಾದಂತಹ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ, ಮತ್ತು 11ನೇ ಸ್ಕಂದದಲ್ಲಿ ಆ ಪರಮಾತ್ಮ ಉದ್ಧವನಿಗೆ ಮಾಡಿದಂತಹ ಉಪದೇಶ ಉದ್ಧವ ಗೀತೆ, ಅದಾದಮೇಲೆ 12ನೇ ಸ್ಕಂದದಲ್ಲಿ ವಿಶೇಷವಾಗಿ ಮಾರ್ಕಂಡೇಯ ಋಷಿಗಳ ಚರಿತ್ರೆಯನ್ನು ಹೇಳಿ ಆ ಒಂದು ಭಾಗವತವನ್ನು ಮುಗಿಸ್ತಾರೆ. ಆ ಉಳಿದ ಚಿಂತನೆಯನ್ನು ನಾಳೆ ಪ್ರವಚನದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.